ನಮಸ್ತೆ ಎಲ್ಲರಿಗೂ 21 ದಿನಗಳ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಮಹಾವತಾರ್ ಫೌಂಡೇಶನ್ ರೂವಾರಿಗಳಾದಂತಹ ರಂಗನಾಥ್ ಸರ್ಗುನು ಸಹ ಧನ್ಯವಾದಗಳು ಮಾಸ್ಟರ್ಸ್. ಧನ್ಯವಾದಗಳು. ಅವ್ರಿಗೂ ಸಹ ಇಂಥ ಅದ್ಭುತವಾದ ವೇದಿಕೆಯನ್ನು ನಿಮ್ಗೆಲ್ಲರಿಗೂ ಕಲ್ಪಿಸಿಕೊಟ್ಟಿದ್ದಾರೆ. ಅವ್ರಿಗೂ ಒಂದು ಧನ್ಯವಾದಗಳು. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ, ರಾಜಮಾತೆಯಾದಂಥ ಸ್ವರ್ಣಮಾಲಾ ಅಮ್ಮನವರಿಗೂ ಪಾದಾಭಿವಂದನೆಗಳು ತಿಳಿಸುತ್ತಾ ನಿಧಾನವಾಗಿ ನಾವು ಧ್ಯಾನಸ್ಥಕ್ಕೆ ಆಗೋಣ ಮಾಸ್ಟರ್ಸ್. ಏನಾದ್ರು ಸ್ಪೆಕ್ಟ್ ಏನಿದ್ರೆ ಪಕ್ಕದಲ್ಲಿ ಎತ್ತಿಟ್ಬಿಡೋಣ. ನಮ್ಮ ದೇಹಕ್ಕೆ ಎಷ್ಟು ಬೇಕಾಗುತ್ತೋ ನೀರು ಅಷ್ಟನ್ನು ಸ್ವೀಕರಿಸೋಣ ಮಾಸ್ಟರ್ಸ್. ಯಾವುದೇ ರೀತಿ ಗಡಿಬಿಡಿ ಬೇಡ. ದೇಹಕ್ಕೆ ಯಾವುದೇ ರೀತಿ ತೊಂದರೆ ಮಾಡಿಕೊಳ್ಳದೆ ನಾವು ಕುಳಿತುಕೊಳ್ಳೋಣ ಮಾಸ್ಟರ್ಸ್. ಸುಖ ಸ್ಥಿರ ಆಸನದಲ್ಲಿ ಕುಳಿತುಕೊಳ್ಳೋಣ. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚೋಣ. ಕೈಗಳನ್ನು ಸಹ ಲಾಕ್ ಮಾಡಿಕೊಳ್ಳೋಣ. ಕಾಲುಗಳನ್ನು ಸಹ ಕ್ರಾಸ್ ಮಾಡಿಕೊಳ್ಳೋಣ. ನಿಧಾನವಾಗಿ ಉಸಿರಿನತ್ತನೆ ಗಮನ ಹರಿಸೋಣ ಮಾಸ್ಟರ್ಸ್. ನಾವು ಮಾಡುತ್ತಿರುವಂತಹ ಧ್ಯಾನ ಆನಾಪಾನಸತಿ ಧ್ಯಾನ. ಒಳ ಹೋಗುವ ಉಸಿರು ಹೊರಗೆ ಬರುವಂತ ಉಸಿರಿನ ಕಡೆಗೆ ಮಾತ್ರ ಗಮನ ಇರ್ಲಿ ಮಾಸ್ಟರ್ಸ್. ಆಲೋಚನೆಗಳು ಏನಾದರೂ ಬಂದರೆ ಅವ್ರಿಗೂ ಸಹ ಒಂದು ಕೃತಜ್ಞತೆ ಹೇಳೋಣ ಮಾಸ್ಟರ್ಸ್. ಧ್ಯಾನಕ್ಕೆ ಕುಳಿತಾಗ ಆಲೋಚನೆಗಳು ಬರುವುದು ಸಹಜ. ಅವಕ್ಕೂ ಸಹ ಒಂದು ಕೃತಜ್ಞತೆಯನ್ನ ತಿಳಿಸೋಣ. ಕಾಲೇನಾದ್ರೂ ಜೋ ಮಾಡಿದ್ರೆ ಕಾಲನ್ನು ಸಹ ಉದ್ದ ಮಾಡ್ಕೋಬಹುದು ಮಾಸ್ಟರ್ಸ್. ಹೀಗೆ ಕುಳಿತುಕೊಳ್ಳಬೇಕು ಅಂತೇಳಿ ಕಷ್ಟಪಟ್ಕೊಂಡು ಯಾರು ಕುಳಿತುಕೊಳ್ಳಬೇಡಿ ಮಾಸ್ಟರ್ಸ್. ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆ ಆಗದೆ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಈ ದೇಹ ಅನ್ನೋದು ದೇವಾಲಯ ಮಾಸ್ಟರ್ಸ್. ಉಸಿರಿದ್ದರೆ ಶಿವ, ಉಸಿರಿಲ್ಲ ಅಂದರೆ ಶವ. ಹಾಗಾಗಿ ಉಸಿರಿನ ಕಡೆನೇ ಗಮನ ಇರ್ಲಿ ಮಾಸ್ಟರ್ಸ್. ಪ್ರತಿನಿತ್ಯ ಬೆಳಗ್ಗೆ ಹೇಳುವಾಗ ಉಸಿರಿಗೆ ಒಂದು ಕೃತಜ್ಞತೆ ಹೇಳ್ಬೇಕು ಮಾಸ್ಟರ್ಸ್. ರಾತ್ರಿ ಮಲಗಿದವರು ಬೆಳಗ್ಗೆ ಹೇಳ್ತೀವೋ ಇಲ್ಲೋ ಅನ್ನೋದು ಗೊತ್ತಿರಲ್ಲ. ಆದರೆ ಬೆಳಗ್ಗೆ ಎದ್ದ ತಕ್ಷಣಕ್ಕ ನಮ್ಮ ದೇಹಕ್ಕೆ ಒಂದು ಕೃತಜ್ಞತೆ ಹೇಳ್ಬೇಕು. ಉಸಿರಿಗೆ ಒಂದು ಕೃತಜ್ಞತೆ ಹೇಳ್ಬೇಕು. ನಮ್ಮ ಪಾದಗಳಿಗೆ ನಾವೇ ನಮಸ್ಕಾರ ಮಾಡಿಕೊಳ್ಳಬೇಕು ಮಾಸ್ಟರ್ಸ್. ಆರಾಮಾಗಿ ಆಯಾಗಿ ಒಂದು ಸುಖ ಸ್ಥಿರ ಆಸನದಲ್ಲಿ ಯಾರಿಗೆ ಯಾವ ಜಾಗ ಸರಿಯಾಗಿ ಅನಿಸುತ್ತೋ ಅಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ಬೋದು ಮಾಸ್ಟರ್ಸ್. ಇಂಥದೇ ಸಮಯ ಅನ್ನೋದು ಯಾವುದು ಇಲ್ಲ ಮಾಸ್ಟರ್ಸ್. ಅವರಿಗೆ ವಯಸ್ಸಿಗೆ ತಕ್ಕಷ್ಟು ಅವರು ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವುದಾದರೂ ಸಮಯದಲ್ಲಿ ಅವರಿಗೆ ವಯಸ್ಸಿಗೆ ತಕ್ಕಷ್ಟು 2 ಸಲ ಧ್ಯಾನವನ್ನು ಮಾಡಲೇಬೇಕು. ಪತ್ರಿ ಸರ್ ಹೇಳ್ತಾ ಇರ್ತಾರೆ, ಚಿಕ್ಕ ಚಿಕ್ಕ ರೋಗಗಳಿಗೆ ಚಿಕ್ಕ ಚಿಕ್ಕ ಧ್ಯಾನ, ದೊಡ್ಡ ದೊಡ್ಡ ರೋಗಗಳಿಗೆ ದೊಡ್ಡ ದೊಡ್ಡ ಧ್ಯಾನ ಅಂತೇಳಿ. ಹಾಗಾಗಿ ಯಾರಿಗೆ ಬಾಧೆಗಳು ನೋವುಗಳಿದ್ರೆ ಅವರು ಅತಿ ಹೆಚ್ಚು ಧ್ಯಾನವನ್ನು ಮಾಡಬೇಕು. ನಾನು ತುಂಬಾ ಆರೋಗ್ಯವಾಗಿದ್ದೇನೆ, ನನಗೇನೂ ಸಮಸ್ಯೆ ಇಲ್ಲ ಅಂದ್ರೂ ಓಕೆ, ಅವರು ಸಹ ಧ್ಯಾನವನ್ನು ಮಾಡಬೇಕು. ಧ್ಯಾನ ಅನ್ನೋದು ಅತ್ಯವಶ್ಯಕ ಮಾಸ್ಟರ್ಸ್ ಎಲ್ಲರಿಗೂ. ಇದು ಪ್ರತಿದಿನ ಧ್ಯಾನವನ್ನು ಮಾಡಲೇಬೇಕು. ಧ್ಯಾನ ಪ್ರಚಾರವನ್ನು ಮಾಡಬೇಕು. ಉಸಿರಿನ ಕಡೆನೇ ಗಮನ ಇರಲಿ ಮಾಸ್ಟರ್ಸ್. ಉಸಿರು ಎಲ್ಲಿಗೆ ಹೋಗುತ್ತೆ, ಎಲ್ಲಿದ್ದ ಹೊರಬರುತ್ತೆ ಅನ್ನೋದನ್ನ ಪ್ರತಿಯೊಂದನ್ನು ನಾವು ಅಬ್ಸರ್ವ್ ಮಾಡಬೇಕು, ಗಮನಿಸಬೇಕು.
Music, please, ma'am.
5 ನಿಮಿಷಗಳು ಮಾಸ್ಟರ್. ಎಸ್ ಮಾಸ್ಟರ್ಸ್, ನಿಧಾನವಾಗಿ ದೇಹ ಸ್ಥಿತಿಗೆ ಮರಳೋಣ. ಯಾರು ಸಹ ನಿಧಾನವಾಗಿ, ಎಲ್ಲರೂ ಸಹ ನಿಧಾನವಾಗಿ ಕಣ್ಣು ಬಿಡುವಂತ ಪ್ರಯತ್ನ ಮಾಡೋಣ ಮಾಸ್ಟರ್ಸ್. ಜೋರಾಗಿ ಕಣ್ಣನ್ನು ಬಿಡಬಾರ್ದು ಮಾಸ್ಟರ್ಸ್, ಯಾಕೆಂದ್ರೆ ಕಾಸ್ಮಿಕ್ ಎನರ್ಜಿ ಏನದ್ದು ನಮ್ಮ ನೆತ್ತಿ ಭಾಗದಿಂದ ಪ್ರವೇಶಿಸುತ್ತಾ ಇರುತ್ತೆ. ಕೈಗಳನ್ನು ಸಡಿಲ ಮಾಡ್ಕೊಂಡು ಕಾಲುಗಳನ್ನು ಸಹ ಸಡಿಲ ಮಾಡ್ಕೊಳ್ಳೋಣ ಮಾಸ್ಟರ್ಸ್. ನಮ್ಮ 2 ಕೈಗಳನ್ನು ಕಣ್ಣುಗಳ ಮೇಲೆ ಇರಿಸೋಣ. 5 ಸೆಕೆಂಡ್ಗಳ ಕಾಲ. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಮುಖದ ನೇರವಾಗಿ ಕೈಗಳನ್ನು ತೆರೋಣ ಮಾಸ್ಟರ್ಸ್. ಕಣ್ಣುಗಳನ್ನು ನಿಧಾನವಾಗಿ ಬಿಡುತ್ತಾ ನಿಮ್ಮ ಹಸ್ತ ರೇಖೆಗಳನ್ನ ನೋಡುತ್ತಾ ಕಣ್ಣುಗಳನ್ನು ಬಿಡೋಣ ಮಾಸ್ಟರ್ಸ್. ಅದ್ಭುತವಾದ ಸಂಗೀತ ಧ್ಯಾನವನ್ನು ಮಾಡಿಸಿರುವಂತಹ ಮಹಾವತಾರ ಫೌಂಡೇಶನ್ ಸಿಬ್ಬಂದಿಗಳಿಗೂ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಅದ್ಭುತವಾಗಿ ನಮ್ಮ ದೇಹ ಧ್ಯಾನಕ್ಕೆ ಸಹಕರಿಸಿದೆ. ನಮ್ಮ ದೇಹಕ್ಕೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಜೋರಾದ ಚಪ್ಪಾಳೆಯನ್ನು ಹಾಕೋಣ ಮಾಸ್ಟರ್ಸ್. ಅದ್ಭುತವಾಗಿ ಎಲ್ಲ ಮಾಸ್ಟರ್ಸ್ ಧ್ಯಾನವನ್ನು ಮಾಡಿಕೊಂಡು ಬಂದಿರುವಂತ ಮಾಸ್ಟರ್ಸ್ ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್, ಧನ್ಯವಾದಗಳು. ಶ್ರುತಿ ಮೇಡಮ್, ಶ್ರುತಿ ಮ್ಯಾಮ್ ಇದ್ದೀರಾ? ನಮಸ್ತೆ ಮೇಡಮ್, ಇದೀನಿ. ಎಸ್, ಕಂಟಿನ್ಯೂ ಮ್ಯಾಮ್. ನನ್ನ ಹೆಸರು ಶ್ರುತಿ ಹಿರೇಮಠ್ ಅಂತ. ಇವತ್ತು ನಿರೂಪಣೆಯನ್ನ ಮಾಡ್ತಾ ಇದ್ದೀನಿ ನಾನು. ಮೊದಲನೇದಾಗಿ ನಮ್ಮೆಲ್ಲರಿಗೂ ಧ್ಯಾನ ಮತ್ತು ಜ್ಞಾನವನ್ನು ಹೊಂದುವಂತಹ ಅವಕಾಶ ಕೊಟ್ಟಂತಹ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸುತ್ತಾ, ಮಹಾ ಅವತಾರ ಫೌಂಡೇಶನ್ ನ ರೂವಾರಿಯಾದಂತಹ ರಂಗನಾಥ್ ಸರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸುತ್ತಾ, ಮೊದಲು ಬ್ರಹ್ಮರ್ಷಿ ಪಿತಾಮಹ ಅವರಿಗೆ ಪತ್ರಿಜಿ ಅವರ ವಾಣಿಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ನಾವು ಭೂಮಿಗೆ ಭಾರ ಆಗಬಾರದು. ಭೂಮಿಗೆ ಭಾರ ಆಗದಿದ್ದರೆ ನಾವು ಬದುಕುತ್ತೇವೆ. ಭೂಮಿಗೆ ಭಾರ ಆದರೆ ಸಾಯುತ್ತೇವೆ, ಸತ್ತು ತೀರುತ್ತೇವೆ. ಮಾಸ್ಟರ್ಸ್, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲಾ ಮಾಸ್ಟರ್ಸ್ ಗಳಿಗೆ ಸ್ವಾಗತ, ಸುಸ್ವಾಗತ. ಇವತ್ತು
ಜ್ಞಾನ ಹಂಚಿಕೆಯನ್ನು ಮೂವರು ಮಾಸ್ಟರ್ಸ್ಗಳು ತಗೋತಾ ಇದ್ದಾರೆ. ಅವರು ಗೀತಾ ನಾಯಕನಹಟ್ಟಿ ಮೇಡಮ್, ಸಾವಿತ್ರಿ ಮೇಡಮ್, ನಾಗರತ್ನ ಮೇಡಮ್. ಮೊದಲನೇದಾಗಿ ಗೀತಾ ನಾಯಕನಹಟ್ಟಿ ಮೇಡಮ್ ಅವರು ಮಹಾಭಾಗ್ಯ ಎನ್ನುವಂತಹ ವಿಷಯದ ಬಗ್ಗೆ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಮೇಡಮ್ ಗೀತಾ ನಾಯಕನಹಟ್ಟಿ ಮೇಡಮ್, ನಮಸ್ಕಾರ ಮೇಡಮ್, ಮುಂದುವರಿಸಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ನಂಗೆ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮೊಟ್ಟ ಮೊದಲಿಗೆ ಬ್ರಹ್ಮಶ್ರೀ ಪಿತಾಮಹ ಪತ್ರಿ ಸರ್ಗೂ ರಾಜಮಾತೆಯ ದತ್ತ ಸ್ವರ್ಣಮಾಲಾ ಅಮ್ಮನವರ ಪಾದಾಭಿವಂದನೆಗಳನ್ನು ತಿಳಿಸುತ್ತಾ ರಂಗನಾಥ್ ಸರ್ಗೂ ಸಹ ಧನ್ಯವಾದಗಳು. ಹಾಗೆ ನನ್ನ ಧ್ಯಾನ ಮಾರ್ಗಕ್ಕೆ ಕೊಂಡೊಯ್ದಂತಹ ನನ್ನ ಪ್ರೀತಿಯ ಚಿಕ್ಕಮ್ಮ ವಿಜಯಲಕ್ಷ್ಮಿ ಅವ್ರಿಗೂ ಸಹ ಅನಂತ ಧನ್ಯವಾದಗಳು. ವಿಶೇಷವಾಗಿ ನನ್ನ ಅತ್ತೆ ಮಾವನಿಗೂ ಹಾಗೆ ನನ್ನ ತಂದೆ ತಾಯಿಗಳಿಗೂ ಧನ್ಯವಾದಗಳು. ಹಾಗೆ ನಾನು ಇವತ್ತು ಸಮಗ್ರ ಜೀವನ ಶೈಲಿಯಲ್ಲಿ 15 ನಿಮಿಷಗಳ ಕಾಲದಲ್ಲಿ ನಾನು ಮಹಾಭಾಗ್ಯ ಎಂಬ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಮಾಹಿತಿ ನೀಡ್ಲಿಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕೆ ಅಂತಂದ್ರೆ ಇಲ್ಲಿ 2011ರಲ್ಲಿ ಪತ್ರಿಜಿಯವರು ಧ್ಯಾನ ಕಸ್ತೂರಿ ಎಂಬ ಪುಸ್ತಕದಲ್ಲಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಇದ್ದೆ. ಅದ್ರ ಬಗ್ಗೆನೆ ಸ್ವಲ್ಪ ನಿಮಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಮನುಷ್ಯನಿಗೆ ಶಾರೀರಿಕ ಆರೋಗ್ಯವೇ ಮಹಾಭಾಗ್ಯ. ಮನುಷ್ಯನಿಗೆ ಮಾನಸಿಕ ಪ್ರಶಾಂತತೆಯೇ ಮಹಾಭಾಗ್ಯ. ನಮ್ಮ ಶರೀರ ಅನ್ನೋದು ನಾವು ಆತ್ಮಕ್ಕೆ ನಾವು ಅತಿ ಹೆಚ್ಚು ಬೆಲೆ ಕೊಡ್ಬೇಕು, ಓಕೆ. ಆದ್ರೆ ನಮ್ಮ ಶರೀರನೂ ಸಹ ಉತ್ತಮವಾಗಿ ನೋಡ್ಕೋಬೇಕು, ಆರೋಗ್ಯವಾಗಿ ನೋಡ್ಕೋಬೇಕು. ಅದು ಒಂದು ಮಹಾಭಾಗ್ಯ. ಮನುಷ್ಯನಿಗೆ ಮಾನಸಿಕ ಪ್ರಶಾಂತತೆಯು ಮಹಾಭಾಗ್ಯ. ಮಾನಸಿಕವಾಗಿರ್ಬೋದು, ದೈಹಿಕವಾಗಿರ್ಬೋದು, ನಮಗೆ ನೆಮ್ಮದಿ ಪ್ರಶಾಂತತೆಯಿಂದ ಇರ್ಬೇಕು, ಅದು ಒಂದು ಮಹಾಭಾಗ್ಯ ಅಂತ ಇಲ್ಲಿ ಸರ್ ಹೇಳ್ತಾ ಇದ್ದಾರೆ. ಅದೇ ರೀತಿ ಮನುಷ್ಯನಿಗೆ ಸಾಮಾಜಿಕವಾಗಿ, ಶಾಸ್ತ್ರೀಯವಾಗಿ ಪ್ರಾಣ ಮಿತ್ರರಿರುವುದೇ ಮಹಾಭಾಗ್ಯ. ಸಾಮಾಜಿಕವಾಗಿ ಆಗಿರ್ಬೋದು, ಶಾಸ್ತ್ರೀಯವಾಗಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಪ್ರಾಣ ಮಿತ್ರ ಇರುವುದೇ ಒಂದು ಮಹಾಭಾಗ್ಯ. ನಾವುಗಳು ಇಲ್ಲೆಲ್ಲರೂ ಬಂದು ಸೇರಿದೀವಿ ಅಂದ್ರೆ ಇದು ಒಂದು ಮಹಾಭಾಗ್ಯನೇ. ಇದು ನಮಗೊಂದು ಮಹಾವತಾರ್ ಫೌಂಡೇಶನ್ ಎಂಬ ಒಂದು ನಮ್ಗೆ ಇಲ್ಲಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ನೀವುಗಳೆಲ್ಲರೂ ಜೂಮ್ ವೇದಿಕೆಯಲ್ಲಿ ಪಾಲ್ಗೊಂಡಿದೀವಿ ಅಂದ್ರೆ ಇದು ಒಂದು ಸಹ ಮಹಾಭಾಗ್ಯನೇ ಅಂತ ಹೇಳ್ಬಹುದು ಮಾಸ್ಟರ್ಸ್. ಅದೇ ರೀತಿ ಮನುಷ್ಯನಿಗೆ ಆಹಾರದ ವಿಚಾರದಲ್ಲಿ 2 ವಿಧಗಳಿವೆ. ಒಂದು ದಿನವಾದರೂ 2 ಹೊತ್ತು ರುಚಿಕರವಾದ ತಿಂಡಿ ತಿನ್ನುವುದೇ ಮಹಾಭಾಗ್ಯ. 3 ಹೊತ್ತು ಊಟ ಮಾಡಿ ನಮ್ಮ ದೇಹದ ಒಳಗಿರುವಂತಹ ಮಿಷನ್ಗಳಿಗೆ ಅತಿ ಹೆಚ್ಚು ಕೆಲಸವನ್ನು ಕೊಡದೆ ಸ್ವಲ್ಪ ವಿಶ್ರಾಂತಿಯಿಂದ ಇರ್ಲಿಕ್ಕೆ ನಾವು ಅವಕಾಶ ಮಾಡ್ಬೇಕಂದ್ರೆ ರುಚಿಕರವಾಗಿ 2 ಹೊತ್ತು ತಿಂಡಿ ಅಥವಾ ಊಟವನ್ನು ಮಾಡಬೇಕು. ಅದು ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ರಂಗನಾಥ್ ಗುರುಜಿಯವರು ಹೇಳ್ತಾ ಇರ್ತಾರೆ, ತಿಂಡಿ ಈ ಟೈಮಲ್ಲಿ ಮಾಡಿ, ಊಟ ಈ ಟೈಮಲ್ಲಿ ಮಾಡಿ, 1 ಹೊತ್ತು ಉಪವಾಸ ಇರ್ಬೇಕು, ಆಗ ಮಾತ್ರ ನಮ್ಮ ಆರೋಗ್ಯ ಅನ್ನೋದು ಮಹಾಭಾಗ್ಯ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ವೇದಿಕೆಯಲ್ಲಿ. ಅದೇ ರೀತಿ ಸಹ ನಮ್ಮ ಪತ್ರಿಸರು ಅದೇ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಅದೇ ರೀತಿ 2 ದಿನಗಳಿಗೆ 1 ದಿನವಾದರೂ ಉಪವಾಸ ಮಾಡುವುದೇ ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ. 2 ದಿನಕ್ಕೊಂದ್ಸತಿ ಆದ್ರೂ ಉಪವಾಸ ಮಾಡುವುದು ಮಹಾಭಾಗ್ಯ. ಮನುಷ್ಯನಿಗೆ ಕುಟುಂಬದಲ್ಲಿ ಪರಸ್ಪರ ಅನುಕೂಲ ದಾಂಪತ್ಯ ಇರುವುದೇ ಮಹಾಭಾಗ್ಯ. ಮನುಷ್ಯನಿಗೆ ಅಂದ್ರೆ ಕುಟುಂಬದಲ್ಲಿ ಒಂದು ಮನೆ ಅಂತಂದ್ಮೇಲೆ ಎಲ್ಲರೂ ಸದಸ್ಯರು ಇರ್ತಾರೆ. ಅತ್ತೆ ಮಾವ, ಮನೆ ಮಕ್ಕಳು, ಚಿಕ್ಕಮ್ಮಂದಿರು, ಚಿಕ್ಕಪ್ಪಂದಿರು, ಇನ್ನ ಹಲವಾರು ರಿಲೇಷನ್ಸ್, ಸಂಬಂಧಿಗಳು ಇರ್ತಾರೆ. ಅವರ ಜೊತೆಗೆ ಪರಸ್ಪರವಾಗಿ ಅನುಕೂಲವಾಗಿ ದಾಂಪತ್ಯ ಇರುವುದೇ ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದ ಧನವೇ ಮಹಾಭಾಗ್ಯ. ಇಲ್ಲಿ ಕಷ್ಟಪಟ್ಟು ಅಂತಂದ್ರೆ ಕೈ ಕೆಸರಾದರೆ ಬಾಯಿ ಮೊಸರು ಅಂತ ನಾವೆಲ್ಲ ಕೇಳ್ಕೊಂಡಿದೀವಿ. ಅದೇ ರೀತಿ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದಿಸಿದಂತ ಹಣ ಏನಿದೆಯೋ ಅದು ಒಂದು ಮಹಾಭಾಗ್ಯ ಅಂತ ಇಲ್ಲಿ ನಮ್ಮ ಪತ್ರಿ ಸರ್ ಹೇಳ್ತಾ ಇದ್ದಾರೆ. ಅದೇ ರೀತಿ ತನ್ನನ್ನು ತಾನು ನೋಡಿಕೊಂಡು ನಂತರ ಒಬ್ಬರಿಗಾದರೂ ದಿನನಿತ್ಯ ಸ್ವಲ್ಪ ಸಮಯವನ್ನು, ಸ್ವಲ್ಪ ಶಕ್ತಿಯನ್ನು ಮೀಸಲು ಇಡಲಾಗುವುದೇ ಮಹಾಭಾಗ್ಯ ಅಂತ ಹೇಳ್ತಾರೆ ನೋಡು. ತನ್ನನ್ನು ತಾನು ನೋಡಿಕೊಂಡು, ನಮ್ಮನ್ನ ನಾವು ನೋಡಿಕೊಂಡು ಬೇರೊಬ್ಬರಿಗೂ ದಿನನಿತ್ಯ ಸ್ವಲ್ಪ ಸಮಯವನ್ನು, ಯಾರಿಗಾದರೂ ಅವರನ್ನು ನೋಡೋದಾಗಿರ್ಬೋದು, ವಿಚಾರಿಸೋದಾಗಿರ್ಬೋದು. ಯಾವ ರೀತಿಯಪ್ಪ ಅಂದ್ರೆ ನಮಗೆ ಈಗ ಆಧ್ಯಾತ್ಮಿಕಕ್ಕೆ ಬಂದಾಗ ನಾವೇನ್ ತಿಳ್ಕೊಂಡಿದೀವಿ ಅಂದ್ರೆ ಬೇರೆ ಏನೋ ನಿಮ್ದು ಊಟ ಆಯ್ತಾ, ತಿಂಡಿ ಆಯ್ತಾ, ಈ ತರ ಎಲ್ಲ ಮಾತಾಡೋದನ್ನ ಬಿಟ್ಟು
ಧ್ಯಾನ ಅನ್ನೋದು ಈ ತರ ಇದೆ. ಧ್ಯಾನ ಪರಿಚಯ ಮಾಡ್ಬೋದು ಆಗಿರ್ಬೋದು. ಧ್ಯಾನದಿಂದ ಏನ್ ಲಾಭ ಆಗಿದೆ, ಧ್ಯಾನದಿಂದ ನಮಗೆ ಏನ್ ಅನುಕೂಲವಾಗಿದೆ, ನನ್ನ ಆರೋಗ್ಯ ಹೀಗಿತ್ತು, ಧ್ಯಾನಕ್ಕೆ ಬಂದಿಂದ ನನ್ನ ಆರೋಗ್ಯ ಈ ತರ ಚೇತರಿಕೆಯಿಂದ ಇದೆ ಅಂತ ಹೇಳಿ ಈ ತರ ಮಾತಾಡುವುದು, ಸ್ವಲ್ಪ ಸಮಯವನ್ನು ಸ್ವಲ್ಪ ಶಕ್ತಿಯನ್ನು ಮೀಸಲು ಇಡುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ. ಎಷ್ಟು ಕಷ್ಟಗಳು ಬಂದರೂ, ಆಪ್ತರು ಬಂದರೂ ಆಗಿಂದಾಗ ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಲಾಗುವುದೇ ಮಹಾಭಾಗ್ಯ. ಎಷ್ಟೋ ಕಷ್ಟಗಳು ಬಂದರು, ಆಪ್ತರು ಬಂದರು, ಆಗಿಂದಾಗಲೇ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿಕೊಂಡು ಮತ್ತೆ ಅದೇ ರೀತಿ ನಾವು ಏನ್ ಮಾಡ್ತಾ ಇದ್ದೀವಿ, ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನಿಲ್ಲುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ. ಮನೆಯ ಆವರಣದಲ್ಲಿ ಬಗೆಯ ಬಗೆಯ ಗಿಡ ಮರಗಳನ್ನು ಬೆಳೆಸಲಾಗುವುದೇ ಒಂದು ಮಹಾಭಾಗ್ಯ. ಈಗಿನ ಎಲ್ಲ ವಾತಾವರಣದಲ್ಲಿ ನೋಡ್ಬೇಕಂದ್ರೆ ಮನೆ ಕಟ್ತಾರೆ, ಒಂದು ರೋಡ್ ತನಕ ಮನೆ ಬಂದಿರುತ್ತೆ, ಸುತ್ತಮುತ್ತ ಎಲ್ಲ ಫುಲ್ ಕವರ್ ಆಗಿರುತ್ತೆ. ನಾವು ರೂಮ್ ಇಷ್ಟು ದೊಡ್ಡದಿರ್ಬೇಕು, ಅಡಿಗೆ ಮನೆ ಇಷ್ಟು ದೊಡ್ಡದಿರ್ಬೇಕು, ಇಷ್ಟು ದೊಡ್ಡದಿರ್ಬೇಕಂತ ಬರೀ ಇದೇ ರೀತಿ ಯೋಚನೆಗಳಿರ್ತವೆ. ಯಾರಿಗೇ ಆಗ್ಲಿ ಸ್ವಲ್ಪ ಜಾಗನಾರ ಉಳಿಸ್ಕೊಂಡ್ಬಿಟ್ಟು ಗಿಡ ನೆಡ್ಬೇಕನ್ನೋದಂತ ಥಾಟೇ ಬರೋದಿಲ್ಲ. ಹಾಗಾಗಿ ಮನೆಯ ಮುಂದೆ ಆಗಿರ್ಬೋದು, ಅಕ್ಕಪಕ್ಕ ಆಗಿರ್ಬೋದು, ಒಂದು ಗಿಡಗಳನ್ನು ನೆಡುವುದು ಒಂದು ಮಹಾಭಾಗ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವೆಲ್ಲರ ಆಧ್ಯಾತ್ಮಿಕ ಬಂದಿದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಮಹಾವತಾರ್ ಫೌಂಡೇಶನ್ ಅಲ್ಲಿ ಹೇಳ್ತಾ ಇರ್ತಾರೆ, ಯಾವ್ದಾರ ಒಂದು ಫಂಕ್ಷನ್ ಆಗಿರ್ಬೋದು, ಅಂತ ಫಂಕ್ಷನ್ ಅಲ್ಲಿ ಏನೋ ಒಂದು ಬಟ್ಟೆ ಬರೀ ಏನೋ ಒಂದು ಕೊಡೋದು ಬದಲು ಧ್ಯಾನ ತಾಂಬೂಲವನ್ನು ಪುಸ್ತಕವನ್ನು ಕೊಡಿ, ಧ್ಯಾನ ಪರಿಚಯ ಮಾಡ್ದಂಗ ಆಗುತ್ತೆ, ಪ್ರಚಾರ ಮಾಡ್ದಂಗ ಆಗುತ್ತೆ. ಅದೇ ರೀತಿ ಒಂದು ಗಿಡವನ್ನು ಕೊಡೋದ್ರಿಂದ ಅದು ಬೆಳೆಸ್ಲಿಕ್ಕೆ, ಅವರು ನೆಡ್ಲಿಕ್ಕೆ ಅವ್ರಿಗೊಂದು ಅವಕಾಶ ಆದಂಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಅದೇ ರೀತಿ ಮನೆಯ ಆವರಣದಲ್ಲಿ ಬಗೆ ಬಗೆಯ ಗಿಡಗಳನ್ನು ಮರಗಳನ್ನು ಬೆಳೆಸುವುದೇ ಒಂದು ಮಹಾಭಾಗ್ಯ. ಅದರಿಂದ ಎಷ್ಟು ಶುದ್ಧವಾದ ಗಾಳಿ ಸಿಗುತ್ತೆ. ಮನುಷ್ಯರು ಯಾವುದೇ ಒಬ್ರಿಗೆ ಆಗ್ಲಿ ಕೆಟ್ಟದ್ದು ಬಯಸಬಹುದು ಅಥವಾ ಒಳ್ಳೆದನ್ನು ಬಯಸ್ತಿರ್ತಾರೆ, ಆದ್ರೆ ಪ್ರಕೃತಿ ಮಾತೆ ಅನ್ನೋದು ಎಲ್ಲರಿಗೂ ಒಂದೇ ಗಾಳಿ ಕೊಡ್ತಾ ಇರುತ್ತೆ. ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ತುಂಬಾನೇ ಕಡಿಮೆ ಅಂತ ನಾನು ಹೇಳ್ತಾ ಇರ್ತೀನಿ ಮಾಸ್ಟರ್ಸ್. ಅದೇ ರೀತಿ ಬಗೆಯ ಬಗೆಯ ಪ್ರಾಣಿ ಪಕ್ಷಿಗಳನ್ನು ಪೋಷಿಸುತ್ತಾ ಅವುಗಳನ್ನು ಸದಾ ಸಂರಕ್ಷಣೆ ಮಾಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿರ್ತಾರೆ ನೋಡಿ ಮಾಸ್ಟರ್ಸ್. ಬೇಸಿಗೆ ಕಾಲ ಬಂತು, ಎಲ್ಲೆಲ್ಲೂ ನೀರುಗಳು ಸಹ ಪರದಾಟ ಆಗಿರುತ್ತೆ, ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರುಗಳು ಸಹ ಸಿಗದೆ. ಹಾಗಾಗಿ ನಾವೇನ್ ಮಾಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆಗೆ ಒಂದು ಬೌಲಲ್ಲಿ ನೀರ್ ಹೊಡೆದ್ರಾಗಿರ್ಬೋದು, ಒಂದು ಕಾಳು ಕಡಿಗಳನ್ನ ಹಾಕೋದ್ರಿಂದ ಅವಕ್ಕೆ ಒಂದು ಸಹಾಯ ಆಗುತ್ತೆ. ಹಾಗಾಗಿ ಬಗೆ ಬಗೆಯ ಪ್ರಾಣಿ ಪಕ್ಷಿಗಳನ್ನು ಪೋಷಿಸುತ್ತಾ ಅವುಗಳನ್ನು ಒಂದು ಕಟ್ಟಿ ಹಾಕಿ ಅವ್ರನ್ನ ಹಿಂಸೆ ಪಡಬಾರ್ದು ಮಾಸ್ಟರ್ಸ್. ನಾವು ಅವಕ್ಕೆ ಏನ್ ಆಹಾರ ಕೊಡ್ಬೇಕು, ಇಡ್ಬೇಕು, ತಗೊಳ್ತವೆ, ಮುಂದೆ ಹೋಗ್ತಾ ಇರ್ತವೆ. ಅದೇ ರೀತಿ ನೀರನ್ನ ಇಡ್ಬೇಕು, ಕುಡಿಬೇಕು, ಮತ್ತೆ ಮುಂದೆ ಅವರು ಪ್ರಶಾಂತವಾಗಿ ಅವ್ರ ಹಾರಾಡಕ್ಕೆ ಜೀವಿಸ್ಲಿಕ್ಕೆ ನಾವು ಬಿಡ್ಬೇಕು. ಅದ್ ಬಿಟ್ಟು ಮನೆಯಲ್ಲಿ ಕಟ್ಟಿ ಹಾಕಿ ಅವ್ರಿಗೆ ಹಿಂಸೆ ಕೊಡ್ಬಾರ್ದು ಮಾಸ್ಟರ್ಸ್. ಅದೇ ರೀತಿ ಅವನ್ನೆಲ್ಲವನ್ನು ಪೋಷಿಸುವುದು ಒಂದು ಮಹಾಭಾಗ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸುತ್ತಮುತ್ತ ಇರುವ ವಾತಾವರಣವನ್ನು ಕಲುಷಿತ ಮಾಡದೆ ಇಡಲಾಗುವುದೇ ಮಹಾಭಾಗ್ಯ. ನಮ್ಮ ಮನೆ ಸುತ್ತಮುತ್ತ ಆಗಿರ್ಬೋದು, ಎಲ್ಲ ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ, ಅಲ್ಲೆಲ್ಲ ಒಂದು ದೇವಸ್ಥಾನ ಅಂತಂದ್ಮೇಲೆ ಎಲ್ಲೋ ಒಂದು ಪ್ರಸಾದ ಕೊಟ್ಟಿರ್ತಾರೆ, ಬಾಳೆಹಣ್ಣು ತಿಂತಿರ್ತೀವಿ, ಆ ಬಾಳೆಹಣ್ಣು ಅಲ್ಲೇದಲ್ಲೇ ಬಿಸಾಕ್ಬಿಡ್ತಾರೆ, ಬೇರೆ ಒಬ್ರಿಗೆ ಯಾರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು ಜ್ಞಾನ ಇರಲ್ಲ. ನಾನಂತೂ ಎಲ್ಲರ ದೇವಸ್ಥಾನಕ್ಕೆ ಹೋದೆ ಅಂದ್ರೆ ಬಾಳೆಹಣ್ಣು ಸಿಪ್ಪೆಗಳು ಅಲ್ಲಿ ಇಲ್ಲಿ ಬಿದ್ದಿರ್ತಾವನ್ನೆಲ್ಲ ತೆಗೆದ್ಬಿಟ್ಟು ಸೈಡಿಗೆ, ಯಾರಿಗೂ ಅಪಾಯ ಆಗ್ಬಾರ್ದು, ತೊಂದರೆ ಆಗ್ಬಾರ್ದು ಅಂತೇಳಿ ಪಕ್ಕಕ್ಕೆ ಇಡುವಂತ ಒಂದು ಪ್ರಯತ್ನನ ನಾನ್ ಮಾಡ್ತಾ ಇರ್ತೀನಿ. ಅದೇ ರೋಡಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ, ಮುಳ್ಳುಗಳಾಗಿರ್ಬೋದು, ಕಲ್ಲುಗಳಾಗಿರ್ಬೋದು, ಎಲ್ಲ ಒಂದು ಇರ್ತಾ ಇರುತ್ತೆ, ಅದನ್ನ ನೋಡ್ಕೊಂಡ್ಬಿಟ್ಟು ಹೋಗೋರು ಇರ್ತಾರೆ, ಅದೇ ರೀತಿ ಪಕ್ಕಕ್ಕೆ ಇಡುವವರು ಇರ್ತಾರೆ, ಎರಡು ತರದ ಜನಗಳು ಇರ್ತಾರೆ. ಅದನ್ನೆಲ್ಲವನ್ನು ನಾವು ಗಮನದಲ್ಲಿ ಇಟ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ ಅಂತೇಳಿ ಅವನ್ನ ಪಕ್ಕಕ್ಕೆ ಇಡುವಂತ ಪ್ರಯತ್ನವನ್ನು ಮಾಡಬೇಕು. ಅದೇ ರೀತಿ ಸುತ್ತಮುತ್ತ ಇರುವ ವಾತಾವರಣವನ್ನು ಯಾವುದೇ ರೀತಿ ನಾವು ಕಲುಷಿತ ಮಾಡಬಾರ್ದು ಅಂತ ಇಲ್ಲಿ ಕಲುಷಿತ ಮಾಡದೆ ಇರುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ದಿನವೆಲ್ಲ ಕಷ್ಟಪಟ್ಟು ನಂತರ ಕೆಲವು ಗಂಟೆಗಳಾದರೂ ಸುಖವಾಗಿ ನಿದ್ದೆ ಮಾಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿರ್ತಾರೆ ನೋಡಿ ಮಾಸ್ಟರ್. ಗೃಹಿಣಿಯರಿಗಂತೂ ಹೇಳದೆ ಬೇಡ ಈ ಮಾತು. ನಾವೆಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲ್ಸ ಅದು ಇದು ಅಂತೇಳಿ ಬ್ಯುಸಿ ಇರ್ತೀವಿ. ಈ ಆಧ್ಯಾತ್ಮಿಕ ಒಂದು ದಾರಿ ಬಂದಾಗ ನಮಗೆ ವಿಶ್ರಾಂತಿ ಸಿಗುವುದೇ ಧ್ಯಾನದಲ್ಲಿ ಅಂತ ಹೇಳಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಅಂದ್ರೆ ಧ್ಯಾನ ಅನ್ನೋದೇ ಗೊತ್ತಿಲ್ದಾಗ ಸುಮ್ನೆ ಮಲಗ್ಬಿಡ್ತಿದ್ವಿ ಆರಾಮಾಗಿ. ನೆಕ್ಸ್ಟ್ ಎದ್ದಾಗ ಸ್ವಲ್ಪ ಹೊತ್ತು ರಿಲೀಫ್ ಆಗ್ತಿತ್ತು, ಮತ್ತೆ ರೀತಿ ಯಾವ ರೀತಿ ಅಂದ್ರೆ ಅದೇ ರೀತಿ ಪೈನ್ಗಳು ಇರ್ತಿತ್ತು. ಬಟ್ ಇವಾಗ ಹಂಗಲ್ಲ, ಎಷ್ಟು ಕೆಲಸ ಮಾಡಿದ್ರು ಏನೇ ಮಾಡಿದ್ರು ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಕೊಂಡು ಹಾಗೆ ರೆಸ್ಟ್ ಮಾಡ್ಕೊಂಡ್ಬಿಟ್ಟು ಎದ್ದಾಗ ತುಂಬಾ ಫ್ರೆಶ್ ಆಗಿ ಆರಾಮಾಗಿ ಖುಷಿಯಿಂದ ದಿನನಿತ್ಯದ ದಿನಗಳನ್ನು ನಾವು ಕಳಿತಾ ಇದ್ದೀವಿ ಅಂತ ಹೇಳ್ಕೊಳಕ್ಕೆ ಖುಷಿ ಆಗುತ್ತೆ.
ಅದೇ ರೀತಿ ದಿನವೆಲ್ಲ ಕಷ್ಟಪಟ್ಟು ನಂತರ ಕೆಲಸವನ್ನು ಮಾಡಿದಾಗ ದೇಹಕ್ಕೆ ನಾವು ಸ್ವಲ್ಪ ವಿಶ್ರಾಂತಿಯನ್ನ ಕೊಡ್ಬೇಕು. ಅದೇ ರೀತಿ ಪ್ರತಿದಿನ ಒಂದು ಹೊಸ ವಿದ್ಯೆಯನ್ನು ಒಂದು ಹೊಸ ಕಲೆಯನ್ನು ಸ್ವಲ್ಪವಾದರೂ ಅಭ್ಯಾಸ ಮಾಡಲಾಗುವುದೇ ಮಹಾಭಾಗ್ಯ. ಪ್ರತಿ ಕ್ಷಣನೂ ಒಬ್ಬೊಬ್ರು ಎಲ್ಲರೂ ಕಡೆ ಇದ್ದನ್ನು ಕಲಿಯೋದಾಗಿರುತ್ತೆ, ನಾವು ಇನ್ನೊಬ್ಬರಿಗೆ ಕಲಿಸೋದಾಗಿರುತ್ತೆ, ಅವರಿಂದ ನಾವು ಕಲಿಯೋದಾಗಿರುತ್ತೆ. ಪ್ರತಿ ಒಂದು ಕ್ಷಣದಲ್ಲಿನೂ ಒಂದೊಂದು ಹೊಸದನ್ನ ನಾವು ಕಲಿತಾನೆ ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಕಲಿಯುವುದು ಒಂದು ಅಭ್ಯಾಸ, ಮಾಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಾರೆ. ಎಲ್ಲವೂ ನನಗೆ ಗೊತ್ತಿದೆ ಅನ್ನೋದು ಅಲ್ಲ, ಎಲ್ಲವೂ ಅವರಿದ್ದ ತಿಳಿತಿದೀನಿ ಅಂತ ಅದೂ ಅಲ್ಲ. ನನ್ನಿದ್ದ ಇನ್ನೊಬ್ರಿಗೆ ತಿಳಿಬಹುದು, ಅವರಿದ್ದ ನಾವು ತೆಗೆದುಕೊಳ್ಳಬಹುದು. ಇವನ್ನೆಲ್ಲವನ್ನು ಮಾಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ರೆ. ಆದಷ್ಟು ಹೆಚ್ಚು ಸಮಯ ಪ್ರತಿದಿನ ಒಳ್ಳೆಯ ಸುಮಧುರ ಸಂಗೀತವನ್ನು ಕೇಳಲಾಗುವುದೇ ಮಹಾಭಾಗ್ಯ. ನೋಡಿ, ಮಹಾತಾರ್ ಫೌಂಡೇಶನ್ ಅವರು ನಮ್ಗೆ ಇದನ್ನು ಸಹ ಕಲ್ಪಿಸಿಕೊಟ್ಬಿಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ನೋಡಿ, ಸಂಗೀತವನ್ನು ಸಹ ಧ್ಯಾನದ ಮೂಲಕ ನಮ್ಗೆ ಸಂಗೀತನೂ ಸಹ ಸಿಗ್ತಾ ಇದೆ. ಸಂಗೀತವನ್ನ ಆಲಿಸ್ಕೊಂತ ಆರಾಮಾಗಿ ಹಾಯಾಗಿ ನಾವು ಉಸಿರಿನ ಕಡೆಗೆ ಗಮನ ಕೊಟ್ಕೊಂತ ಇದ್ರೆ ಆ ಧ್ಯಾನ ಮಾಡಿದ್ದು ಟೈಮೇ ಗೊತ್ತಾಗೋದಿಲ್ಲ. ಅಂತ ಅದ್ಭುತವಾದ ಅವಕಾಶನೂ ಸಹ ನಮಗೆ ಕಲ್ಪಿಸಿಕೊಟ್ಬಿಟ್ಟಿದ್ದಾರೆ. ಆದಷ್ಟು ಹೆಚ್ಚಾಗಿ ಸಮಯವನ್ನು ನಾವು ಸಂಗೀತದಿಂದ, ಮಧುರವಾದ ಸಂಗೀತದಿಂದ ಕೇಳಿಸ್ಕೊಂತ ಇರುವುದೇ ಒಂದು ಮಹಾ ಭಾಗ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒಳ್ಳೆಯ ಸುಮಧುರ ಸಂಗೀತವನ್ನು ಕೇಳಿ ಮೈ ಮರೆತು ಆಗಾಗ ನೃತ್ಯವನ್ನು ಮಾಡಲಾಗುವುದು ಮಹಾಭಾಗ್ಯ ಅಂತ ಹೇಳ್ತಾರೆ. ಬೆಳಗಿನ ಸಮಯದಲ್ಲಿ ಒಂದಷ್ಟು ನಿಮಿಷಗಳ ಕಾಲ ನಮ್ಮ ನಾಗರಾಜ್ ಗುರೂಜಿಯವರು ಹಾಡುಗಳನ್ನ ಹಾಕಿ ಡ್ಯಾನ್ಸ್ ಮಾಡಿಸ್ತಿದ್ರು. ಅದನ್ನು ಸಹ ನಾವು ಭಾಗಿಯಾಗಿರ್ತಿದ್ವಿ. ಎಲ್ಲರೂ ಮೈ ಮರೆತು, ಯಾರು ಹಿರಿಯರಲ್ಲ ಕಿರಿಯರಲ್ಲ, ನಮ್ಮ ರಂಗರಾಜ್ ಸರ್ ಸಹ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ರು, ನೃತ್ಯವನ್ನ ಮಾಡ್ತಿದ್ರು. ಅವ್ರಿಗೆ ಗೊತ್ತಿರುವಂತಹ ಡ್ಯಾನ್ಸ್, ಅವ್ರಿಗೆ ಗೊತ್ತಿರುವಂತ ಸ್ಟೆಪ್ಗಳನ್ನ ಹಾಕಿ ಅಲ್ಲಿ ನೃತ್ಯವನ್ನು ಮಾಡ್ತಾ ಇದ್ರು. ಅಂತ ವೇದಿಕೆ ಇಲ್ಲು ಮಹಾತಾರ್ ಫೌಂಡೇಶನ್ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಆಗುತ್ತೆ ಮಾಸ್ಟರ್ಸ್ ನಮ್ಗೆಲ್ಲರಿಗೂ. ದಿನಕ್ಕೊಂದು ಆಟ ಎಲ್ಲರ ಜೊತೆ ಸೇರಿ ಆಡಲಾಗುವುದೇ ಮಹಾಭಾಗ್ಯ. ನೋಡಿ, ಮನೆಯಲ್ಲಿ ಚಿಕ್ಕ ಮಕ್ಳು ಇರ್ತಾರಂದ್ರೆ ಅವ್ರ ಜೊತೆಗೆ ಸೇರಿ ಆಟ ಆಡ್ಬೇಕು, ಮಾಡ್ಬೇಕು, ಓಡ್ಬೇಕು, ಓದ್ಬೇಕು. ದಿನಕ್ಕೊಂದು ಆಟ ಆದರೂ ಎಲ್ಲರ ಜೊತೆ ಸೇರಿ ಆಡಲಾಗುವುದೇ ಮಹಾಭಾಗ್ಯ ಅಂತ ಹೇಳ್ತಾರೆ. ದಿನದಲ್ಲಿ 1 ಗಂಟೆಯಾದರೂ ಸಜ್ಜನರ ಜೊತೆ ಸೇರಿ ಒಳ್ಳೆಯ ಮಾತುಕತೆಯನ್ನು ಹಾಡೋದಾಗಿರ್ಬೋದು, ಒಳ್ಳೆಯ ಮಾತುಗಳನ್ನು, ವಿಚಾರಗಳನ್ನು ತಿಳಿಸೋದಾಗಿರ್ಬೋದು, ತಿಳಿದುಕೊಳ್ಳೋದಾಗಿರ್ಬೋದು, ಇದು ಒಂದು ಮಹಾಭಾಗ್ಯ ಅಂತ ಹೇಳ್ತಾರೆ. ಅದನ್ನೂ ಸಹ ನಮ್ಮ ಮಹಾತಾರ್ ಫೌಂಡೇಶನ್ ಅಲ್ಲಿ ಸಿಗ್ತಾ ಇದೆ. ಸಜ್ಜನ ಸಾಂಗತ್ಯ ಸಿಗ್ತದೆ, ಸ್ವ ಅಧ್ಯಾಯ ಸಿಗ್ತದೆ. ಇನ್ನೇನ್ ಬೇಕು ನಮ್ಗೆ ಎಲ್ರಿಗೂ, ಅಲ್ವಾ ಮಾಸ್ಟರ್ಸ್? ಅದೇ ರೀತಿ ದಿನದಲ್ಲಿ 1 ಗಂಟೆಯಾದರೂ ಮೌನವಾಗಿರುವುದೇ ಮಹಾಭಾಗ್ಯ. ಮೌನವಾಗಿರುವುದು ತುಂಬಾನೇ ಮುಖ್ಯ ಮಾಸ್ಟರ್ಸ್. ಯಾವಾಗ ನೋಡಿದ್ರು ನಾವು ಬಾಯಿಗೆ ಕೆಲಸ ಕೊಡ್ತಾ ಇದ್ರೆ ಬಾಯಿಗೆ ರೋಸ್ಗೆ ಅನ್ನೋದು ಬಂದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಮಯನಾದರೂ ರೆಸ್ಟ್ ಅನ್ನೋದು ಬೇಕು, ಮೌನವಾಗಿ ಇರ್ಬೇಕು ನಾವು. ಮೌನ ಅಂದ್ರೆ ಮಾತಿನಲ್ಲಿ ಅಷ್ಟೇ ಮೌನ ಆಗಿರ್ಬಾರ್ದು ಮಾಸ್ಟರ್ಸ್, ನಮ್ಮ ಒಳಗಿನಿಂದನೂ ಫುಲ್ ಮೌನ ಅನ್ನೋದೇ ಇರ್ಬೇಕು. ಮಾತಾಡದೆ ಒಳ ನೋಡಿದ್ರೆ ಏನಾದ್ರೂ ಗುಣ ಅಂತ ಅನ್ನೋದು ಅಲ್ಲ ಮಾಸ್ಟರ್ಸ್. ಇದು ಒಳಗಿಂದನೂ ಸಹ ಮೌನವಾಗಿ ಇರ್ಬೇಕು ನಾವು. ಅದೇ ರೀತಿ ಇದು ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಕಲಿತುಕೊಂಡಿರುವ ವಿದ್ಯೆಗಳನ್ನು, ಕಲೆಗಳನ್ನು ಇತರರಿಗೆ ಹೇಳಿಕೊಡುವುದೇ ಮಹಾಭಾಗ್ಯ. ನಾವೆಲ್ಲರೂ ಇವಾಗ ಧ್ಯಾನಕ್ಕೆ ಬಂದ್ಬಿಟ್ಟಿದೀವಿ, ಗೊತ್ತಾಗ್ಬಿಟ್ಟಿದೆ ಧ್ಯಾನ ಅಂತಂದ್ರೆ ಏನು ಎತ್ತ ಅಂತ ಹೇಳ್ಬಿಟ್ಟು ನಾವ್ ಕಲ್ತಿದೀವಿ, ನಮಗ್ ಒಳ್ಳೇದಾಗಿದೆ, ನಾವ್ ಚೆನ್ನಾಗಿದ್ದೀನಿ, ನಾನು ಆರೋಗ್ಯವಾಗಿದ್ದೀನಿ ಅಂತೇಳಿ ನಮ್ಮಲ್ಲೇ ಇಟ್ಕೋಬಾರ್ದು. ಅದನ್ನ ಏನ್ ಮಾಡ್ಬೇಕಂದ್ರೆ ಕಲಿತಿರುವಂತ ವಿದ್ಯೆಯನ್ನ ಅಲ್ಲಿ ಒಂದು ಸ್ವಾಮೂತ್ರದ ಚಿಕಿತ್ಸೆ ಆಗಿರ್ಬೋದು, ಮುದ್ರೆಗಳ ಬಗ್ಗೆ ಆಗಿರ್ಬೋದು, ಮನೆ ಮದ್ದುಗಳ ಬಗ್ಗೆ ಆಗಿರ್ಬೋದು, ಎಲ್ಲ ಮಾಹಿತಿ ಸಿಗುತ್ತಲ್ಲ ಮಾಸ್ಟರ್ಸ್. ಅದನ್ನ ಪ್ರತಿಯೊಬ್ಬರಿಗೂ ಒಂದು ಸ್ಟೇಟಸ್ ಹಾಕೋದಾಗಿರ್ಬಹುದು. ಒಂದಷ್ಟು ಜನ ಮಾಸ್ಟರ್ಸ್ಗೆ ಈ ಮೊಬೈಲ್ ಒಳ್ಳೇದಕ್ಕಿದೆ, ಕೆಟ್ಟದಕ್ಕಿದೆ. ಮೊಬೈಲ್ಗಳ ಮೂಲಕ ಅವರಿಗೆ ಒಂದು ಮೆಸೇಜ್ಗಳನ್ನ ರವಾನೆ ಮಾಡೋದಾಗಿರಬಹುದು. ಇವನ್ನೆಲ್ಲವನ್ನು ವಿದ್ಯೆಗಳನ್ನು ಕಲಿಸುವುದು, ಕಲೆಗಳನ್ನು ಇತರಿಗೆ ಹೇಳಿಕೊಳ್ಳುವುದು ಒಂದು ಮಹಾಭಾಗ್ಯ. ಹಾಗಾಗಿ ನಾವು ನಿಂತ ನೀರಾಗಬಾರದು, ಹರಿಯುವ ನೀರಾಗ್ಬೇಕು ಮಾಸ್ಟರ್ಸ್. ನಾವು ಏನ್ ಕಲ್ತಿದೀವೋ ಅದನ್ನ 4 ಜನಕ್ಕೆ ಹೇಳ್ತಾ ಹೋಗ್ಬೇಕು, ಪ್ರಚಾರವನ್ನು ಮಾಡ್ತಾ ಆಗಿರ್ಬೇಕು. ಹಾಗೆ ಪತ್ರಿ ಸರು ಯಾರಿಗೋ ಒಬ್ರಿಗೆ ಸ್ಟಾರ್ಟಿಂಗ್ ಅಲ್ಲಿ ಧ್ಯಾನ ಹೇಳ್ಕೊಡ್ಬೇಕಂದ್ರೆ, ಇವಾಗೆಲ್ಲ ಮೊಬೈಲ್ಗಳು ಇದಾವೆ, ಬಸ್ಗಳು ಇದಾವೆ, ಎಲ್ಲ ಒಂದು ಉಪಯೋಗ ಇದೆ ನಮ್ಗೆ ಹೋಗ್ಲಿಕ್ಕೆ, ಮಾಡ್ಲಿಕ್ಕೆ, ಎಲ್ಲ ಮಾಹಿತಿಗಳನ್ನ ತಿಳಿಸ್ಲಿಕ್ಕೆ. ಆದ್ರೆ ನಮ್ಮ ಪತ್ರಿಜಿ ಸರು ಯಾರು ಒಬ್ರಿಗೆ ಧ್ಯಾನ ಹೇಳ್ಕೊಡ್ಬೇಕಂತ ಹೇಳಿದ್ದಕ್ಕೆ 3 ಕಿಲೋಮೀಟರ್ ಏನೋ 4 ಕಿಲೋಮೀಟರ್ ಎಲ್ಲ ಒಂದ್ ಕಡೆ ಕೇಳಿದ್ದು ನೆನಪಿದೆ. ಸೈಕಲ್ ಅಲ್ಲಿ ಹೋಗಿ ಅವ್ರಿಗೆ ಧ್ಯಾನವನ್ನು ಹೇಳ್ಕೊಟ್ಟು ಬರ್ತಿದ್ರಂತೆ. ಬೆಳಗ್ಗೆ ಸಂಜೆ ಸೈಕಲ್ ಅಲ್ಲಿ ಹೋಗ್ಬಿಟ್ಟು ಧ್ಯಾನವನ್ನು ಹೇಳ್ಕೊಡ್ತಾರೆ. ಈಗಿನ ಯಾರಿಗಾರ ಹೇಳಿದ್ರೆ ಅಯ್ಯೋ ಅದೆಲ್ಲ ಯಾರಿಗ್ ಬೇಕು ಹೋಗು ಅಂತ ಹೇಳ್ತಿರ್ತೀವಿ.
ಆದ್ರೆ ಅಂತ ಗುರುಗಳು ನಮ್ಗಿಂತ ಎಲ್ಲ ಧ್ಯಾನವನ್ನು ಕೊಟ್ಟಿದ್ದಾರೆ. ನಿಮ್ಮೊಳಗೆ ನೀವು ಹೋಗ್ರಿ, ನಿಮಗೆ ನೀವೇ ಗುರು, ನಿಮಗೆ ನೀವೇ ಎಲ್ಲ, ಇನ್ಯಾರು ಇಲ್ಲ ಅಂತೇಳಿ ನಮ್ಮನ್ನ ಬಡದು ಎಚ್ಚರ ಮಾಡಿ ನಮ್ಮೊಳಗೆ ನಮ್ಗೆ ಹೋಗ್ಲಿಕ್ಕೆ ಧ್ಯಾನವನ್ನು, ಆನಾಪಾನ ಸತಿ ಎಂಬ ಧ್ಯಾನವನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ. ಅವರು ದಿನನಿತ್ಯನು ಒಂದು ಕೃತಜ್ಞತೆ ಹೇಳ್ಬೇಕು ಮಾಸ್ಟರ್ಸ್ ನಾವು. ಅದೇ ರೀತಿ ಯಾವ ಮನುಷ್ಯನ ಜೊತೆಯಲ್ಲಾದರೂ ಕಣ್ಣಿನಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡಲಾಗುವುದೇ ಒಂದು ಮಹಾಭಾಗ್ಯ ಅಂತ ಹೇಳ್ತಾರೆ ನೋಡಿ ಮಾಸ್ಟರ್ಸ್. ನಮ್ಮ ವೇದಿಕೆಯಲ್ಲಿ ಹಿರೇ ಮಾಸ್ಟರ್ಸ್ ಎಲ್ಲ ಬರ್ತಿರ್ತಾರೆ, ಅವರೆಲ್ಲ ಹೇಳ್ತಾರೆ ಹೈ ಕನೆಕ್ಟಿಂಗ್ ತುಂಬಾ ಇರ್ಬೇಕು. ಹಾಗಾಗಿ ಎಲ್ರು ಪ್ರತಿಯೊಬ್ಬ ಮಾಸ್ಟರ್ಸ್ನು ವಿಡಿಯೋ ಆನ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ರು ಹೇಳ್ತಿರ್ತಾರೆ ನೋಡಿ. ಪತ್ರಿ ಸರ್ ಅದನ್ನೇ ಹೇಳ್ತಾರೆ, ಅದು ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ. ಏನಿದು ಯಾವ ಮನುಷ್ಯನ ಜೊತೆಯಲ್ಲಾದರೂ ಕಣ್ಣಿನಲ್ಲಿ ಕಣ್ಣಿಟ್ಟು ನೇರವಾಗಿ ನೋಡಲಾಗುವುದೇ ಮಹಾಭಾಗ್ಯ. ಪತ್ರಿಸರು ಹೇಳ್ತಾ ಇದ್ರಂತೆ, ಹಿಂಗೇನಾರು ಒಂದು ಫಂಕ್ಷನ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಕಣ್ಣಿನಲ್ಲೇ ಅವ್ರು ಏನು ಎತ್ತ ಅಂತ ಹೇಳಿ ಅವ್ರ ಕಣ್ಣುಗಳನ್ನು ನೋಡಿ ಮೂಲಕನ ಅವ್ರು ಏನು ಎತ್ತ ಅಂತ ಹೇಳುವಂತ ಜ್ಞಾನ ಪತ್ರಿಸರ್ಗಿತ್ತಂತೆ ಮಾಸ್ಟರ್ಸ್. ಅದೇ ರೀತಿ ಅದಕ್ಕೋಸ್ಕರನೇ ಪ್ರತಿಯೊಂದು ವೇದಿಕೆಯಲ್ಲಿ ಹೇಳೋದು, ವಿಡಿಯೋ ಆಫ್ ಮಾಡ್ಕೋಬೇಡಿ, ವಿಡಿಯೋ ಆನ್ ಮಾಡ್ಕೊಳ್ರಿ, ಬೇಗ ನೀವು ಕನೆಕ್ಟ್ ಆಗ್ತೀರಾ ಅಂತಂದ್ ಹೇಳ್ಬಿಟ್ಟು ಮಾಸ್ಟರ್ಸ್. ಇದು ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಮನೆಯಲ್ಲಿ ಶುಚಿಯಾಗಿ ಇಡಲಾಗುವುದೇ ಒಂದು ಮಹಾಭಾಗ್ಯ. ನಮ್ಮ ಮನೆ ಕೆಲಸ ಆಗಿರ್ಬೋದು ಮಾಸ್ಟರ್ಸ್, ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳೋದು ಅದು ಒಂದು ಮಹಾಭಾಗ್ಯನೇ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಧರಿಸಿದ ದೇಹವನ್ನು ಪ್ರತಿನಿತ್ಯ ಫಳಫಳ ಹೊಳೆಯುವ ಹಾಗೆ ಇಡಲಾಗುವುದೇ ಮಹಾಭಾಗ್ಯ. ಈ ದೇಹಕ್ಕೆ ಮಾತ್ರ ಸ್ನಾನ, ಆತ್ಮಕ್ಕೆ ಯಾವುದೇ ರೀತಿ ಸ್ನಾನ ಇಲ್ಲ ಮಾಸ್ಟರ್ಸ್. ಅದೇ ರೀತಿ ಪ್ರತಿನಿತ್ಯ ಸ್ನಾನವನ್ನು ಮಾಡ್ಕೊಂಡ್ಬಿಟ್ಟು ಪ್ರತಿನಿತ್ಯ ಫಳಫಳ ಹೊಳೆಯುವ ಹಾಗೆ ಇಡಲಾಗುವುದೇ ಅದು ಒಂದು ಮಹಾಭಾಗ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಪ್ರತಿಯೊಂದು ಸೂರ್ಯೋದಯವನ್ನು ಪ್ರತಿ ಸೂರ್ಯ ಅಸ್ತವನ್ನು ಪ್ರಶಾಂತವಾಗಿ ವೀಕ್ಷಿಸಲಾಗುವುದೇ ಮಹಾಭಾಗ್ಯ. ಸೂರ್ಯ ಹುಟ್ಟುವ ಮುಂಚೆ ಎದ್ದೇಳ್ಬೇಕು ಅಂತ ಹೇಳ್ತಿರ್ತಾರೆ ನೋಡಿ, ನಮ್ಮ ಹಿರಿಯರೆಲ್ಲರೂ ಹೇಳ್ತಾ ಇರ್ತಿದ್ರು. ಆ ಹುಟ್ಟುವಕ್ಕಿಂತ ಮುಂಚೆನೆ ಎದ್ಬಿಟ್ಟು ಆಕ್ಟಿವ್ ಆಗಿರ್ತೀವಿ ಅವತ್ತಿನ ದಿನ ಎಲ್ಲ. ಅದು ಒಂದು ನೋಡುವುದು ಸೂಕ್ಷ್ಮ ಕಣ್ಣಿನಿಂದ ನಿಧಾನವಾಗಿ ಅದನ್ನ ಅಬ್ಸರ್ವ್ ಮಾಡ್ತಿರ್ತೀವಿ, ನಿಧಾನವಾಗಿ ಗಮನಿಸ್ತಿರ್ತೀವಲ್ಲ, ಅದು ಒಂದು ಮಹಾಭಾಗ್ಯ ಅಂತ ಹೇಳ್ತಾ ಇದ್ದಾರೆ ನೋಡಿ ಮಾಸ್ಟರ್ಸ್ ಇಲ್ಲಿ. ಇಷ್ಟು ಮಹಾಭಾಗ್ಯದ ಬಗ್ಗೆ ನನಗೆ ಒಂದಷ್ಟು ಮಾಹಿತಿಗಳನ್ನ ಹೇಳಲಿಕ್ಕೆ ನೀವೆಲ್ಲರೂ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ತುಂಬು ಹೃದಯದ ಧನ್ಯವಾದಗಳು ಮಾಸ್ಟರ್ಸ್, ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇಷ್ಟೊತ್ತು ನಿಮ್ಗೆಲ್ಲ ಕೇಳಿದೀರಾ, ನಿಮ್ಗೂ ಸಹ ಒಂದು ಕೃತಜ್ಞತೆಗಳು. ನನಗೆ ಈ ಪುಸ್ತಕ ಸಿಕ್ಕಿದೆ, ಧ್ಯಾನ ಕಸ್ತೂರಿ ಎಂಬ ಪುಸ್ತಕ 2011ರಲ್ಲಿ ಸಿಕ್ಕಿರುವಂತ ಧ್ಯಾನ ಪುಸ್ತಕ. ಈ ಪುಸ್ತಕ ನನಗೆ ಎಲ್ಲಿ ಸಿಕ್ಕಿತ್ತಪ್ಪ ಅಂದ್ರೆ, ದಾವಣಗೆರೆಯಲ್ಲಿ ಯಾರು ಪ್ರೇಮ್ನಾಥ್ ಸರ್ ಅಂತ ಹೇಳಿ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಹೋದಾಗ ಈ ಪುಸ್ತಕವನ್ನು ಪ್ರತಿಯೊಬ್ಬರಿಗೂ, ಇದೇ ಪುಸ್ತಕ ಅಂತಲ್ಲ, ಪ್ರತಿಯೊಬ್ಬರಿಗೂ ಬೇರೆ 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 ಪುಸ್ತಕಗಳು ಹೋಗಿತ್ತು. ಬಟ್ ನನಗೆ ಈ ಪುಸ್ತಕ ದೊರಕಿತ್ತು. ಮಾಹಿತಿ ತುಂಬಾ ಚೆನ್ನಾಗಿತ್ತು, ತಿಳ್ಕೊಳ್ಳೋಣ ಹೇಳೋಣ ಅಂತೇಳಿ ಒಂದಷ್ಟು ಹಾಗೆ ಓದ್ತಾ ಇರ್ಬೇಕಾದ್ರೆ ಈ ಪುಸ್ತಕದಲ್ಲಿ ಸಿಕ್ತು ಮಾಹಿತಿ. ಇಷ್ಟು ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಧನ್ಯವಾದಗಳು ಮಾಸ್ಟರ್, ನನಗೆ ಅವಕಾಶ ಮಾಡಿಕೊಟ್ಟಿದ್ಕೆ. ಥ್ಯಾಂಕ್ ಯು. ನೋಡಿ ಮಾಸ್ಟರ್ಸ್, ಗೀತಾ ಮೇಡಮ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಭಾಗ್ಯ ಅಂದ್ರೆ ಏನು, ಪುಣ್ಯ ಅಂತ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ. ನಾವ್ ಏನ್ ಅನ್ಕೋತಾ ಇರ್ತೀವಿ ಅಂದ್ರೆ, ಭಾಗ್ಯ ಅಂದ್ರೆ ಏನ್ ದೊಡ್ಡ ಶ್ರೀಮಂತಿಕೆ ಇದ್ರೆ ಅದು ಒಂದು ದೊಡ್ಡ ಭಾಗ್ಯ, ದೊಡ್ಡ ಪುಣ್ಯ ಅಂತ ಅನ್ಕೋತೀವಿ. ಇಲ್ಲ, ಎಲ್ಲೋ ಧಾರ್ಮಿಕವಾದ ಸ್ಥಳದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಸೇವೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕ್ರೆ ಅದು ಒಂದು ದೊಡ್ಡ ಭಾಗ್ಯ ಅಂತ ತಿಳ್ಕೊತೀವಿ. ಈ ತರ ದೊಡ್ಡ ದೊಡ್ಡ ಅವಕಾಶ ಸಿಕ್ಕಾಗ ಮಾತ್ರ ನಮಗೆ ಭಾಗ್ಯ ಅಲ್ಲ, ಜೀವನದಲ್ಲಿ ಸಣ್ಣ ಪುಟ್ಟ ಅವಕಾಶಗಳು ಕೂಡ, ಗಿಡಕ್ಕೆ ನೀರ್ ಹಾಕೋದಾಗಿರ್ಬೋದು, ಸುತ್ತಮುತ್ತ ವಾತಾವರಣ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ಸಹಕರಿಸೋದಾಗಿರ್ಬೋದು, ನಿಮ್ಮ ಜೀವನದಲ್ಲಿ ಪ್ರತಿ ಒಂದು ಕ್ಷಣವನ್ನು ನೀವು ಜೀವಿಸಿದಾಗ ಅದು ನಿಮಗೆ ಪ್ರತಿ ಒಂದು ಕೂಡ ಮಹಾಭಾಗ್ಯ ಆಗುತ್ತೆ. ನಂಗೆ ಅದು ಇಲ್ಲ ಇದು ಇಲ್ಲ ಅಂತ ಕೊರಗೋದಕ್ಕಿನ್ನ ನಿಮಗೆ ಯಾವ ಅವಕಾಶ ಸಿಕ್ಕಿದೆ, ಏನೇನು ಚಿಕ್ಕ ಚಿಕ್ಕ ಭಾಗ್ಯಗಳು ನಿಮ್ಗೆ ದೊರೆತಿದೆ, ಅದನ್ನ ನೀವು ಜೀವಿಸಿದಾಗ ನಿಮಗೆ ಪ್ರತಿ ಒಂದು ಭಾಗ್ಯ ಅಂತ ಅನ್ಸುತ್ತೆ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೆ, ನಮ್ಗೆ ಅದ್ರಲ್ಲೇ ಖುಷಿ ಸಿಗುತ್ತೆ. ನೋಡಿ, DVG ಅವರು ಒಂದ್ ಮಾತು ಹೇಳಿದಾರೆ, ಏನಂತ ಅಂದ್ರೆ, ಇರುವ ಭಾಗ್ಯವ ನೆನೆದು ಬಾರನೆನ್ನುವುದನ್ನು ಬಿಡು, ಸ್ವರ್ಗಕ್ಕಿದೆ ದಾರಿ ಅಂತ. ಅಲ್ವಾ ಮಾಸ್ಟರ್ಸ್? ನೀವು ಪ್ರತಿ ಒಂದು ಅವಕಾಶವನ್ನು, ನಿಮ್ಮ ಸುತ್ತಮುತ್ತ ಇರುವಂತಹ ಪ್ರತಿ ಒಂದು ಸಿಚುವೇಶನ್ ಕೂಡ, ಒಳ್ಳೆಯ ಕಾರ್ಯಗಳನ್ನ ನೀವು ಅನುಭವಿಸ್ಬೇಕು, ಆಗ ನಿಮಗೆ ಸುಖ ಸಿಗುತ್ತೆ, ನಿಮಗೆ ಅದೇ ನಿಮ್ಮ ಭಾಗ್ಯ ಅಂತ ಹೇಳ್ಕೊಟ್ಟಿದ್ದಾರೆ ಗೀತಾ ಮೇಡಮ್. ತುಂಬಾ ಹೃದಯದ ಧನ್ಯವಾದಗಳು ಗೀತಾ ಮೇಡಮ್. ಇವಾಗ ನಂತರದಲ್ಲಿ ಸಾವಿತ್ರಿ ಮೇಡಮ್ ಅವರು ಕೂಡ ಜ್ಞಾನ ಹಂಚಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಸಾವಿತ್ರಿ ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಓಕೆ, ಸ್ವಾಗತ.
ಹಾ, ಇವತ್ತಿನ ವಿಷಯ ಪ್ರಾರಂಭ ಮಾಡಬಹುದಲ್ರಿ? ಹಾ, ಸ್ಟಾರ್ಟ್ ಮಾಡಿ ಮೇಡಮ್. ಓ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ. 12ನೇ ಶತಮಾನವನ್ನು ಚಿರಸ್ಮರಣೆಗೊಳಿಸಂತ ಬಸವಾದಿ ಪ್ರಮುಖರೆಲ್ಲ ಹನುಮಂದಿರಲ್ಲಿ ಸ್ಮರಿಸಿಕೊಳ್ಳುತ್ತಾ ಮಹಾವತಾರ ಫೌಂಡೇಶನ್ ಸ್ಥಾಪಕರಾದಂತ ರಂಗನಾಥ ಗುರುಜಿಯವರಿಗೂ ಹಾಗೂ ಪತ್ರಿಜಿಯವರಿಗೂ ಎಲ್ಲ ಮಹಾ ಅನುಭಾವಿಗಳಿಗೂ ಜ್ಞಾನಿಗಳಿಗೂ ಎಲ್ಲರ ಪಾದಾರ ವಿಂದಗಳಿಂದ ತಮಸ್ತಕಳಾಗಿ ಇಲ್ಲಿ ನಮ್ಮೆಲ್ಲರ ಆತ್ಮೀಯ ಬಂಧುಗಳು, ಶರಣ ಬಂಧುಗಳು ಅಂತ ಅನ್ನಬಹುದು, ಎಲ್ಲ ನನ್ನ ಪ್ರೀತಿಯ ಒಂದು ಅಧ್ಯಾತ್ಮದ ಒಲವನ್ನು ಬೆಳೆಸಿಕೊಂಡು ಸುಜ್ಞಾನದ ಒಂದು ಅನುಭವದ ಅಮೃತವನ್ನು ಪಡೆಯಲಿಕ್ಕೆ ಬಂದಿರುವಂತ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಇಲ್ಲಿವರೆಗೆ ತುಂಬಾ ಸೊಗಸಾಗಿ ಧ್ಯಾನನೂ ಆಯಿತು, ಹಾಗೂ ಎಷ್ಟು ಸುಂದರವಾಗಿ ಇವಾಗ ಗೀತಾ ಮೇಡಮ್ ಅವರು ಹೇಳಿದ್ದಾರೆ. ಆದ್ರೆ ನನಗೆ ಕೊಟ್ಟಂತ ಅವಕಾಶ ಕೇವಲ 15 ನಿಮಿಷ. ಅದು ಜ್ಞಾನದ ಬಗ್ಗೆ ಹೇಳ್ಬೇಕಂತ ವಿಚಾರ. ಜ್ಞಾನ ಯೋಗ ಅಂತ ಹೇಳಿ. ಜ್ಞಾನ ಅಂದ್ರೆ ಯಾವುದು ಜ್ಞಾನ? ನಮ್ಮ ಏನು ಒಂದು ವಿಷಯದಲ್ಲೂ ಅದು ಅರಿವನ್ನು ಮೂಡಿಸ್ತದಲ್ಲ, ಅದುವೇ ಜ್ಞಾನ. ಅಂದ್ರೆ ನಮ್ಮ ಮೂಲ ಸ್ವರೂಪವನ್ನು ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನ ಅಂತ. ನಮ್ಮ ಮೂಲ ಸ್ವರೂಪ, ನಾವು ಯಾರು, ನಾವು ಏನು ಮಾಡ್ಲಿಕ್ಕೆ ಬಂದಿದ್ದೇವೆ, ನಮ್ಮ ಮೂಲ ಸ್ವರೂಪ ಏನು, ಇದನ್ನೆಲ್ಲ ತಿಳಿದುಕೊಳ್ಳುವುದೇ ನಿಜವಾದ ಅರಿವಿನಲ್ಲಿ ಮೂಡಬೇಕು, ಅದುವೇ ಜ್ಞಾನ ಅಂತ. ಅದೇ ಯೋಗ ಅಂತ. ಯೋಗ ಅಂದ್ರೆ ಸರಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತು. ಯೋಗ ಅಂದ್ರೆ ಕೂಡು. ಏನು ಕೂಡು? ಆತ್ಮ ಪರಮಾತ್ಮನನ್ನು ಕೂಡು, ಲಿಂಗ ಅಂಗದೊಡನೆ ಕೂಡು, ಶಿವಜೀವರ ಬೆರುವಿಕೆ, ಒಂದಾಗುವಿಕೆ, ಇದು ಯೋಗ ಅಂತ ಅನ್ಸ್ಕೊಳ್ತಾರೆ. ಹಾಗಾದ್ರೆ ಯಾವ ಪ್ರತಿಯೊಂದು ಆತ್ಮನಲ್ಲಿ ಏನಿದೆ, ಪರಮಾತ್ಮನ ಕೂಡಬೇಕಂತ ಬಯಕೆ ಇದೆ. ಅದು ಹೇಗೆ ಇರಬೇಕಂದ್ರೆ ಅದು ಪವಿತ್ರವಾಗಿದೆ. ಮತ್ತೆ ಹೇಗಿದೆ? ಸುಪ್ತವಾಗಿದೆ. ಸುಪ್ತ ಯಾವ ರೀತಿ ಸುಪ್ತದ? ಉದಕದೊಳಗೆ ಬೈಕಿಟ್ಟ ಬಯಕೆಯಂತೆ, ಸಸಿಯೊಳಗನ ರಸದ ರುಚಿಯಂತೆ, ನೋಡ್ರಿ, ಫಲದ ಮರೆಯ ರುಚಿಯಂತೆ. ಆ ರೀತಿ ಸುಪ್ತ ಗುಪ್ತವಾಗಿರುವಂತದ್ದನ್ನು ನಾವು ಯಾವ ರೀತಿ ಅದನ್ನು ಹೊರಹೊಮ್ಮಬೇಕು? ಏನು? ಪವಿತ್ರತೆ. ನಮ್ಮ ಆತ್ಮನಲ್ಲಿ ಪವಿತ್ರತೆ, ಅದನ್ನು ಸುಪ್ತವಾಗಿರುತ್ತೆ. ಈ ಪವಿತ್ರತೆಯನ್ನು ಯಾವ ರೀತಿ ಬಾಹ್ಯವಾಗಿ ಆಂತರಿಕವಾಗಿ ಅಡಗಿದ್ದನ್ನು ಒಂದು ನಿಗ್ರಹ ರೂಪದಿಂದ ನಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೇಕು. ನಿಗ್ರಹ ರೂಪದಿಂದ ಅದನ್ನು ವ್ಯಕ್ತಗೊಳಿಸುವುದೇ ನಮ್ಮೆಲ್ಲರ ಗುರಿಯಾಗಿದೆ. ಪ್ರತಿಯೊಬ್ಬರ ಮಾನವನ ಗುರಿಯೇ ಇದಂತ ತಿಳ್ಕೊಬೇಕು ನಾವು. ಇದನ್ನ ಹಲವಾರು ಒಂದು ಸಾಧನೆಗಳಿಂದ ನಾವು ನೋಡ್ಬೋದು. ಯಾವ ರೀತಿ? ಒಂದು ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ಹಠಯೋಗ, ಕೊನೆಯದು ಶಿವಯೋಗ ಅಂತ ಹೇಳ್ರೆ ಈ ಯಾವುದೇ ಒಂದು ಮಾರ್ಗದಿಂದ ನಾವು ಅದನ್ನು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇದೆ. ಇಲ್ಲಪ್ಪ ನನಗೆ ಒಂದರಿಂದ ಹೇಗೆ ಸಾಧ್ಯ ಅಂದ್ರೆ 2 ತಗೋಬಹುದು, 2 ಇಲ್ಲ, ಅಷ್ಟು ಎಲ್ಲಾ ಯೋಗಗಳ ಮುಖಾಂತರ ನಾವು ಸಾಗಬಹುದು. ಅದು ಹೇಗೆ ಅಂತ ಕೇಳಿದ್ರೆ, ಒಬ್ಬೊಬ್ಬರಲ್ಲಿ ಒಂದು ಜ್ಞಾನ ಹೆಚ್ಚಿರ್ತದೆ, ಜ್ಞಾನ ಮುಂದೆ ಇರ್ತದೆ, ಆಮೇಲೆ ಉಳಿದು ಹಿನ್ನಡೆ ಇರ್ತದೆ. ಕೆಲವರಲ್ಲಿ ಹಠ ಯೋಗ ಮುಂದೆ ಇರ್ತದೆ, ಉಳಿದಲ್ಲೇ ಹಿಂದೆ ಇರ್ತದೆ. ಯಾವ ರೀತಿ? ರೈಲು ಬಂಡಿ ನೋಡ್ರಿ, ರೈಲು ಬಂಡಿ ಒಂದರ ಹಿಂದೆ ಯಾವ ರೀತಿ ಇರುತ್ತದಲ್ಲ, ಅದೇ ರೀತಿ ಎಲ್ಲವೂ ಅದರಲ್ಲಿ ಅಡಕವಾಗಿರ್ತದೆ ಅಂತ ನಾವು ಇಲ್ಲಿ ತಿಳ್ಕೊಬೇಕು. ಆಮೇಲೆ ಇನ್ನೂ ಪವಿತ್ರತೆ ಅಂತ ಹೇಗೆ ನಾನು ಹೇಳಿಲ್ಲ, ಆತ್ಮನಲ್ಲಿ ಪವಿತ್ರ ಅಂತ ಹೇಗಿಂದ ಆ ಪವಿತ್ರತೆ ಅದು ಹೇಗೆ ಅಂದ್ರ ಅದೊಂದು ಅಸ್ತಿತ್ವ, ಅದೊಂದು ಇರುವಿಕೆ ಅಂತ ಹೇಳ್ತಾರೆ. ಅಸ್ತಿತ್ವ ಅಂದ್ರೆ ಇರುವಿಕೆ. ಅದು ಯಾವ ರೀತಿ ಇರುವಿಕೆ? ಅನಂತವಾಗಿ, ಅನಂತ. ಯಾವ ರೀತಿ? ಪರಮಾತ್ಮ ಹೇಗಿದ್ದಾನ, ಆದಿ ಅಂತ್ಯಗಳಿಲ್ಲದು, ಹೌದಾ? ಆ ರೀತಿ ಅನಂತ. ಆಮೇಲೆ ನಿರಪೇಕ್ಷವಾಗಿ, ಯಾವುದೇ ಅಪೇಕ್ಷ ರಹಿತವಾದದ್ದು. ಆಮೇಲೆ ಸರ್ವಜ್ಞನಾಗಿದ್ದಾನೆ. ಆಮೇಲೆ ಶಕ್ತಿಮಾನ ಮತ್ತು ಎಂದೆಂದು ನಾಶವಾಗದು, ಎಂದೆಂದಿಗೂ ಆನಂದ ಸ್ವರೂಪವಾಗಿದೆ.
ಅದುವೇ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣವಾದದ್ದು. ಇದು ಯಾವ ರೀತಿ ಎಲ್ಲಿದೆ ಅಂತ ಕೇಳಿದ್ರ ನಾವೆಲ್ಲ ಎಲ್ಲಿದೆ ಅಂತ, ಆನಂದ ಎಲ್ಲಿದೆ ಅಂತ ಬರೀ ಹೊರಗಡೆನೆ ಹುಡುಕಾಡ್ತಾ ಇದ್ದೀವಿ. ಅದು ನಿಜವಾಗ್ಲೂ ಹೊರಗಡೆ ಇಲ್ಲವೇ ಇಲ್ಲ. ಅದು ಎಲ್ಲಿದೆ? ನಮ್ಮ ಅಂತರಂಗದಲ್ಲಿ ಅಡಗಿಕೊಂಡಿದೆ. ನಮ್ಮ ಅಂತರಂಗದಲ್ಲಿ ಇದ್ದದ್ದನ್ನು ಇದನ್ನ ನಾವು ವ್ಯಕ್ತಪಡಿಸಬೇಕಾದವರು ಯಾರು? ಹೊರಗಿನ ವಸ್ತುವೇ? ಹೊರಗಿಂದ ಅಲ್ಲವೇ ಅಲ್ಲ. ಅದನ್ನು ಯಾರು ವ್ಯಕ್ತಪಡಿಸ್ಬೇಕಂದ್ರೆ ನಾವೇ ವ್ಯಕ್ತಪಡಿಸ್ಬೇಕು. ಹೇಗೆ ವ್ಯಕ್ತಪಡಿಸಬೇಕು? ಸಾಧನೆಗಳ ಮುಖಾಂತರ ವ್ಯಕ್ತಪಡಿಸಬೇಕು. ಹೌದಾ? ಸಾಧನೆ ಮುಖಾಂತರ ಅಂದ್ರೆ ಹೇಗಪ್ಪ? ಈಗೊಂದು ಕನ್ನಡಿ ಇದೆ, ಕನ್ನಡಿ ಅದು ಒಂದು ಧೂಳು ಕೊಳೆ ಆಗಿದೆ ಅಂತ ತಿಳ್ಕೊಡ್ರಿ. ಆ ಕೊಳೆಯಾದ ಕನ್ನಡಿಯ ಮುಂದೆ ನಾವು ನಿಂತ್ರ ನಮ್ಮ ರೂಪ ಕಾಣಿಸುತ್ತದೆಯಾ? ಇಲ್ಲ. ನಾವು ಏನ್ ಮಾಡ್ಬೇಕು? ಅದನ್ನು ಸ್ವಚ್ಛಗೊಳಿಸ್ಬೇಕಲ್ವಾ? ಯಾವಾಗ ಕೊಳೆಯನ್ನು ಸ್ವಚ್ಛಗೊಳಿಸಿದಾಗ ಆ ನಮ್ಮ ಸುಂದರವಾಗಿ ಆ ಪ್ರತಿಬಿಂಬ ಕಾಣಿಸುವುದು, ಅದೇ ಪ್ರಕಾರ ನಮ್ಮ ಅಂತರಂಗದಲ್ಲಿರುವಂತ ಆತ್ಮ ವಿಷಯ ಆಸಕ್ತಿಗಳ ಮುಖಾಂತರ ಅದು ಧೂಳು ಕುಂತಿದೆ. ಅದನ್ನು ಕೆಲವೊಂದು ಸಾಧನೆಗಳ ಮುಖಾಂತರ ನಾವು ಏನ್ ಮಾಡ್ಬೇಕಾದ್ರೆ ಅದನ್ನು ಸ್ವಚ್ಛಗೊಳಿಸಿದಾಗ ಅದು ನಮಗೆ ಸಂಪೂರ್ಣವಾಗಿ ವ್ಯಕ್ತ ಆಗುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು, ಕಟ್ಟಿಗೆಯಲ್ಲಿ ಬೆಂಕಿ ಇದೆ. ಹೌದಾ? ಕಟ್ಟಿಗೆಯಲ್ಲಿ ಬೆಂಕಿ ಇದೆ ಅಂತ ಹೇಳ್ಕೊತ ಹೋದ್ರೆ ಅದು ಸಿಗುತ್ತೆ ನಮಗ? ಅದು ಏನ್ ಮಾಡ್ಬೇಕು? ಘರ್ಷಣೆ ಆಗ್ಬೇಕು. ಕಟ್ಟಿಗೆ ಘರ್ಷಣೆ ಆದಾಗ ಮಾತ್ರ ಅದು ಬೆಂಕಿ ಪ್ರಜ್ವಲಮಯವಾಗಿ ಆಗುತ್ತದೆ. ಅದೇ ಒಂದು ವಚನ ಹೇಳಿಲ್ರ ಅವಾಗ, ರಸದೊಳಗೆ ರುಚಿ ಹೆಂಗ್ ಯಾವ ರೀತಿ ನೋಡ್ರ, ಹಣ್ಣಿನಲ್ಲಿ ರುಚಿ ಇದೆ, ಅದು ಮೆಲ್ಲಿದಾಗ ಅದನ್ನು ತಿಂದಾಗ ಮಾತ್ರ ನಮ್ಗೆ ಸವಿ ಗೊತ್ತಾಗುತ್ತದಲ್ವಾ? ಅದೇ ಪ್ರಕಾರ ಒಂದು ಮೊಗ್ಗದ ಮೊಗ್ಗಿನಲ್ಲಿ ಅದು ಏನಿದೆ? ವಾಸನೆ ಇದೆ. ಅದು ಅರಳಿದಾಗ ನಿಜವಾದ ವಾಸನೆ ನಾವು ಅನುಭವವನ್ನ ನಾವು ಸ್ವೀಕರಿಸಬಹುದಾ? ಅದೇ ಪ್ರಕಾರ ನಾವೆಲ್ಲರೂ ಏನ್ ಮಾಡ್ಬೇಕಾಗಿದೆ? ಇದನ್ನು ಒಂದು ಸಾಧನೆಯ ಮುಖಾಂತರ ನಾವು ಹೆಜ್ಜೆಯನ್ನು ಇಟ್ಟದ್ದಾದ್ರೆ ಮಾತ್ರ ನಮಗೆ ಅದು ಅನುಭವಿಸಲು, ಅನುಭವದ ಅಮೃತವನ್ನು ಉಣ್ಣಲು ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ಒಂದು ನಾವು ಎಲ್ಲರೂ ಇದೀವಿ, ಇಲ್ಲಿ ಎಲ್ಲರೂ ನಾವು ಪ್ರತಿಯೊಬ್ಬರಲ್ಲಿ ನಮ್ಗೆ ಏನಿದೆ? 4 ಗುಣಗಳಿದಾವ ಅಂತ ಹೇಳ್ಬೋದು. 4 ಗುಣಗಳು ಯಾವಪ್ಪ ಅಂತ ಹೇಳಿದಾಗ ಒಬ್ಬೊಬ್ರು ಏನ್ ಮಾಡ್ತಾರೆ? ಒಂದು ಭಗವಂತನನ್ನು, ಪರಮಾತ್ಮನ ತಿಳಿದುಕೊಳ್ಳಲಿಕ್ಕೆ ಒಂದು ಹಲವಾರು ವಿಚಾರಗಳನ್ನ ತಿಳ್ಕೊಬೇಕು. ಹೇಗೆ ತಿಳ್ಕೊಬೇಕು, ಏನ್ ಮಾಡ್ಬೇಕು ಅಂತ ಹೇಳಿಂದ ಆ ಬುದ್ಧಿವಂತರಿಂದ ಯಾರು ನಿಜವಾದ ಗುರುಗಳದಾರ, ನಿಜವಾದ ದಾರಿನ ಯಾರು ತೋರಿಸ್ತಾರ, ಅವರಿಂದ ತಿಳಿದುಕೊಳ್ಳಬೇಕಂತ ಒಂದು ಆಸಕ್ತಿ ಹೊಂದ್ತಾರ. ಯಾರು? ಒಂದು ಗುಣ ಪ್ರತಿಯೊಬ್ಬರಲ್ಲೇ ಇರೋ ಇದು ಗುಣ ಯಾರಲ್ಲಿ ಇಲ್ಲ ಹೇಳ್ರಿ? ಯಾರಿಗೆ ಸುಖ ಬೇಡ? ಯಾರಿಗೆ ಹಂಬಲಿಕೆ ಇಲ್ಲ? ಪ್ರತಿಯೊಬ್ಬರಿಗೆ ಇದೆಯಲ್ಲ. ಅಲ್ಲಿ ಇನ್ನೊಂದೇನು? ಈ ಕರ್ಮ ಮಾಡಿ ನಮ್ಮ ಚಿತ್ತವನ್ನು ಶುದ್ಧೀಕರಿಸಿಕೊಂಡು ನಮ್ಮಲ್ಲಿ ಒಳಗೆ ಅಡಗಿರುವಂತ ಅವ್ಯಕ್ತವಾದದನ್ನ ಅನುಭವಿಸಬೇಕಲ್ರದು. ಯಾಕಂದ್ರೆ ಸಿಹಿ ಐತಿ ಅಂದ್ರೆ ನಾವು ಅನುಭವಿಸಿದಾಗ ಮಾತ್ರ ಅದು ಸಿಹಿ ಅನುಭವ ಆಗ್ತದ. ಯಾರು ಅನುಭವಿಸುತ್ತಾರಲ್ಲ ಅದುವೇ ಕರ್ಮಯೋಗಿ. ಹೌದಪ್ಪ, ಅಲ್ಲೇನೋ ಬಹಳ ಸುಂದರವಾದ ಹೂವು ಬೆಳೆದ ಹಾಗೆದ, ಆ ಹೂವಿನ ಗಿಡವನ್ನು ತಂದು ನಮ್ಮ ಮನೆ ಹತ್ರ ಇಟ್ಟುಕೊಂಡು ಅದನ್ನ ಒಂದು ಗಿಡಕ್ಕೆ ಬೇಕಾಗುವಂತ ಪಾಲನೆ ಪೋಷಣೆ ಮಾಡಿದಾಗ ಆ ಹೂವಿನ ಅರಳಿದ ನಂತರ ನಮ್ಮಲ್ಲೇ ಇರುವಂತ ಹೂವನ್ನು ನೋಡಿ ಎಷ್ಟು ಆನಂದ ಆಗ್ತದಲ್ರದು. ಅದೇ ಪ್ರಕಾರ ನಮ್ಮ ಭಾವನೆಗಳೆಂಬ ಹೂವನ್ನು ನಾವು ಏನ್ ಮಾಡ್ಬೇಕು? ನಾವು ಅರಳಿಸಿದಾಗ ಮಾತ್ರ ಅದು ಕರ್ಮಯೋಗಿ ಅಂತ ನಾವು ಅನ್ಸ್ಕೊಳ್ತದ. ಆಮೇಲೆ ಮನಸ್ಸನ್ನು ನಿಗ್ರಹಿಸುವ ಒಂದು ಸ್ವಭಾವ. ಮನಸ್ಸು ನೋಡ್ರಿ, ಮನಸ್ಸನ್ನಂತ ಮಂಗಾರಿ ಗೊತ್ತಿಲ್ಲ ಎಲ್ಲರಿಗೂ. ಈ ಕೋಟೆಯನ್ನು ಯಾವ ರೀತಿ ನಿಗ್ರಹ ಮಾಡ್ಬೇಕು ನೋಡ್ರದು. ಯಾಕೆ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಮನಸ್ಸಲ್ಲಿ ಈ ಸದ್ಯ ಧ್ಯಾನದ ಮುಖಾಂತರ ನಾವು ನಿಗ್ರಹ ಮಾಡ್ಕೊಳ್ತಾ ಇದ್ದೇವ್ರಿ. ನಾವು ಆ ಸಹಿತ ಎಲ್ಲೆಲ್ಲೋ ಓಡೋಡಿ ಹೋಗ್ತಿರ್ತದ. ಅದು ಸಹಿತ ಒಬ್ಬೊಬ್ರಲ್ಲೇ ಒಂದೊಂದು ವಸ್ತುವಿನ ಮುಖಾಂತರ ಆ ಏಕಾಗ್ರತೆಯನ್ನ ಇದ್ ಮಾಡ್ಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. ಅದು ಕೆಲವೊಬ್ರು ಒಂದು ವಸ್ತುವಿನಲ್ಲಿ ಮಾಡ್ತಾರ, ಒಂದು ಅಂಗೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಕಸಿ ಅದರಲ್ಲಿ ಏಕಾಗ್ರತೆ ತ್ರಾಟಕ ಯೋಗವನ್ನು ಮಾಡಬಹುದು. ಅವರಲ್ಲಿ ಉಸಿರಿನ ಮುಖಾಂತರ, ಈಗ ಆನಾಪಾನ ಸತಿ ಮುಖಾಂತರ ನೀವೆಲ್ಲರೂ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾಕೆ ಮಾಡ್ತಾ ಇದ್ದೇವೆ? ನಮ್ಮ ಮನಸ್ಸನ್ನು ನಿಗ್ರಹ, ನಮ್ಮ ಮನಸ್ಸು ಏನ್ ಆಗಬೇಕಾಗೈತಿ? ನಮ್ಮ ಕೈಯಲ್ಲಿ ಹಿಡಿತದಲ್ಲಿ ಇಡ್ಬೇಕಾಗೈತಿ. ಮನಸ್ಸಿನ ಆಳಾಗದೆ ಮನಸ್ಸಿನ ಒಡೆಯನಾಗುವಂತ ಒಂದು ಕಡೆ ಹೇಳ್ತಾರೆ. ನಮ್ಮ ಮನಸ್ಸು ನಾವು ಹೇಳಂಗೆ ಕೇಳಬೇಕಾಗಿತ್ತು. ಅದಕ್ಕಾಗಿ ಏಕಾಗ್ರ ಸಾಧಿಸುವರೆ ನಿಜವಾದ ನಮ್ಮ ಜೀವನ ಆಗ್ಬೇಕಾಗಿದೆ. ಆಮೇಲೆ ಇನ್ನೊಂದು ಕೊನೆಯದು ಯಾವುದು? ಭಕ್ತ. ನೋಡ್ರಿ, ನಾವು ಭಕ್ತ ಯಾವ್ದೇ ಎಲ್ಲರಿಗೂ ಭಕ್ತಿ ಅನ್ನೋದು ಬೇಕಲ್ರಿ. ಭಕ್ತಿ ಇಲ್ದೆ ಯಾವ್ದೈತ್ರಿ? ಭಕ್ತಿ ಅಂದ್ರೆ ಏನಂತ ಒಂದ್ ಕಡೆ ಪ್ರೇಮದ ಹಾದಿ. ಯಾವ ಪ್ರೇಮದ? ಅನಂತ ಸ್ವರೂಪನಾದಂತ ಭಗವಂತ ಯಾವ ರೀತಿ ಅದ ನಾವು ಭಗವಂತ?
ಯಾವ 4 ಗೋಡೆಗಳ ಮಧ್ಯದಲ್ಲಿರುವಂತ ಆ ಒಂದು ಶಿಲೆಗಳ ಮುಖಾಂತರ ನೋಡೋದಲ್ಲ, ಅನಂತ ಸ್ವರೂಪ ಆಗಿದ್ದಾನ್ರಿ ನಿಮ್ಮಲ್ಲಿ. ಈಗ ನೋಡ್ರಿ, ಗಿಡ ಮರಗಳಲ್ಲಿ ಪ್ರತಿಯೊಂದರಲ್ಲಿ ಚೇತನ ವಸ್ತುಗಳಲ್ಲಿ ಪ್ರತಿಯೊಂದರಲ್ಲಿ ಇದೆ. ಅದು ಯಾವ ರೀತಿ ಅಡಕವಾಗಿದೆ ಅಂತ ಹೇಳಿದ್ರೆ, ಆ ಭಗವಂತನ ಯಾವ ರೀತಿ ಪ್ರೀತಿಯನ್ನು ಅವನೇ ನಾವಾದಾಗ ಮಾತ್ರ, ಆ ಸ್ವರೂಪವ ನಾವಾದಾಗ ಮಾತ್ರ ಅದರ ಹಿನ್ನೆಲೆ ಅದು ನಮಗೆ ಅನುಭವದ ಅಮೃತವನ್ನು ಉಣಬಡಿಸಲು ಸಾಧ್ಯ ಆಗುತ್ತದೆ. ಬರೇ ನಾವು ಹಾಗೆ ಹೀಗಂತ ನಾವು ವರ್ಣನೆ ಮಾಡಿದ್ರೆ ಆಗುದಿಲ್ಲ. ಅದಕ್ಕಾಗಿ ನಮ್ಮ ಸಂಪೂರ್ಣ ಪ್ರೀತಿಯನ್ನು ಅವನತ್ತ ನಾವು ಹರಿಸಬೇಕು. ಈ ಯಾವ 4 ಶಕ್ತಿಯ ಪ್ರತಿಯೊಬ್ಬರಲ್ಲಿ ಸಹಿತ ಒಂದು ಇರುತ್ತವೆ ಇದೆ ಅಂದಾಗ ನಾವೆಲ್ಲರೂ ಏನ್ ಮಾಡ್ಬೇಕಾಗೈತಿ, ಇವೆಲ್ಲದ್ರಿಂದ ನಾವು ಆ ಮುಂದೆ ಸಾಗಬೇಕಾಗೈತಿ. ನಾವು ಯಾವುದನ್ನು ಜ್ಞಾನ ಅಂತೇವೋ ಇದೆಲ್ಲ ಹೆಂಗೆ ಐತಪ್ಪ ಅಂತ ಕೇಳಿದ್ರ, ಆ ಬುದ್ಧಿ ಅನ್ನುವಂತ ಕೀಟ ನೋಡ್ರಿ, ನಮ್ಮಲ್ಲಿ ಬುದ್ಧಿ ಅನ್ನೋದು ಐತಲ್ರಿ ಎಲ್ಲರಿಗೂ, ಹೌದಾ? ಅರ್ಥ ಆಗತ್ತೈತಲ್ರಿ ನಾವೇನ್ ಹೇಳುದು? ಬುದ್ಧಿ ಅನ್ನುವಂತ ಕೀಟ ಅದೇನ್ ಮಾಡ್ತೈತಿ, ಈಗ ಇತರ ಕುಂಬಾರ ಹುಳ ಇರ್ತದಲ್ರಿ, ಆ ಹುಳ ಒಂದು ಎಲ್ಲ ಕೆದರಿ ಸೂಸಲಾದಂತ ಮಣ್ಣನ್ನು ತೆಗೆದು ಎಸೆದು ಒಗಿತೈತಲ್ರಿ. ಗಮನಿಸಿರ್ಬೋದ್ರಿ ನೀವೆಲ್ಲರೂ, ಅಥವಾ ನೀವೆಲ್ಲಾ ಸಿಟಿ ಒಳಗೆ ಇರ್ಬೋದು, ಹಳ್ಳಿಗಳು ಎಲ್ಲ ಗೋಡೆ ಕೆದರಿ ಅಥವಾ ಒಂದೆಲ್ಲೋ ಇದು ಮಾಡಿ ಸೂಸಲಾದಂತ ಮಣ್ಣನ್ನು ಎಸಿತೈತಲ್ರಿ. ಅದೇ ಪ್ರಕಾರ ಈ ನುಣ್ಣೆಯ ಮಣ್ಣು ಬುದ್ಧಿ ಅನ್ನೋದ್ರಿಂದ ಏನ್ ಮಾಡ್ಬೇಕು, ಆ ನುಣ್ಣೆಯ ಮಣ್ಣನ್ನ ಆ ಹೊರಗಿರುವ ಪ್ರಪಂಚ ಏನ್ ಅನ್ನೋದನ್ನ ತಿಳಿಸ್ತೈತೆ. ಅದು ಹೊರಗಿನ ಪ್ರಪಂಚ ಏನು ಅನ್ನೋ ತಿಳಿಸಿ ಈ ಕೆಲಸ ಯಾವುದರಿಂದ ಇದರ ಸ್ವಭಾವ ತಿಳ್ಕೊಳಕ ನಮ್ಮ ಆತ್ಮ ಕಡೆ ಗಮನ ಕೊಡಬೇಕು. ಅದನ್ನ ವಿಭಜನೆ ಮಾಡಿ ಕಸಿನ ನಾವು ವೀಕ್ಷಣೆ ಮಾಡಿದಾಗ ಮಾತ್ರ ಅದರ ಅನುಭವ ನಮಗೆ ಆಗುತ್ತದೆ. ಆಮೇಲೆ ಇನ್ನೂ ಮುಂದೆ ಹೋದಾಗ ನಮ್ಮ ನಿಜವಾದ ಸ್ವರೂಪ ಅರಿವಾಗಬೇಕು. ನಮ್ಮ ನಿಜವಾದ ಸ್ವರೂಪ ಅರಿವಾದಾಗ ಆ ಜಗತ್ತಿನ ರಹಸ್ಯ ಅಂದ್ರೆ ಪಿಂಡಾಂಡ ಬ್ರಹ್ಮಾಂಡಗಳ ಮೂಲ ಸ್ವರೂಪ ಏನಂತ ಕಸಿಂದ ತಿಳ್ಕೊಳ್ಳೋಕ ಜ್ಞಾನ ಅಂತ ಹೇಳಿ ನಾವು ಇಲ್ಲಿ ಹೇಳ್ಬಹುದು. ಈ ಆತ್ಮ ವಿಭಜನೆ ಆತ್ಮ ವಿಭಜನೆ ಅಂತ ನಾನು ಏನೋ ಒಂದ್ ಸ್ವಲ್ಪ ಹೇಳಿದೆ. ಅಲ್ಲಿ ಏನದು ಪರಿಶುದ್ಧವಾದ ಮತ್ತೆ ಹರಿತವಾದಂತ ಅಲ್ಲಿ ಬುದ್ಧಿ ಶಕ್ತಿ ಬೇಕು. ಬರೀ ಇಂಥ ಬುದ್ಧಿ ಅಲ್ರಿ, ಪರಿಶುದ್ಧವಾದ ಬುದ್ಧಿ ಬೇಕ್ರಲ್ಲಿ, ಹರಿತವಾದ ಬುದ್ಧಿ ಬೇಕು. ಅಲ್ಲಿ ಹೊರಗೆ ಹಚ್ಚಿ ಬರೀ ಇನ್ನೊಬ್ರು ಹೇಳ್ತಾರಂತ ನಾನು ಕೇಳಬಾರ್ದು. ಅದು ಏಕೆ, ಹೇಗೆ, ಏನು, ಎಂತು ನಮಗೆ ಸಂಪೂರ್ಣ ಅದರ ಅನುಭವದ ಆದಾಗ ಮಾತ್ರ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇರೋದು. ಬರೇ ನಾವೆಲ್ಲರೂ ಬರೀ ಇನ್ನೊಬ್ರು ಹೇಳಿದಂಗೆ ಗೋಣ ಆಡ್ತಾ ಏನಾಗಿದೀವೋ ನಾವು ಕುರಿಮರಿಗಳಾಗಿಬಿಟ್ಟಿದೀವಿ ನಾವು. ಅದಕ್ಕಿಂತ ಸಹಿತ ಅದು ಏನಾಗ್ತೀವಿ, ಪರಿಶುದ್ಧವಾದ ನಮ್ಮ ಬುದ್ಧಿ ಇಲ್ಲಾರಕ ಅದ ಏನಾಗೈತಿ, ಕೆಲವೊಬ್ರು ಹೇಳ್ತಾರಲ್ರಿ, ಆಪರೇಷನ್ ಯಶಸ್ವಿ ಆಯ್ತು ಆದ್ರ ರೋಗಿ ಸತ್ತ. ಕಾರಣ ಬರೀ ಇನ್ನೊಬ್ರು ಹೇಳಿದನ್ನು ಕೇಳ್ಕೊತ ಹೋದ್ರೆ ಈ ರೀತಿ ಆಗ್ತಿತ್ತು. ನಾವು ಬುದ್ಧಿಗೆ ನಾವು ಕೆಲಸ ಕೊಡ್ಬೇಕ್ರಲ್ಲಿ. ನಾವು ಬುದ್ಧಿಗೆ ಕೆಲಸ ಕೊಟ್ಟಾಗ ಮಾತ್ರ ಇದು ಏನಾಗ್ತೈತಿ, ನಿಜದ ಅರಿವು ಉಂಟಾಗುತ್ತದೆ. ಅದೊಂದು ಗಾದೆ ಇಟ್ಟದು. ಅಂದ್ರೆ ನಾನು ಯಾಕೆ ಹೇಳಿದಂದ್ರ, ಆಪರೇಷನ್ ಆಯ್ತು ರೋಗಿ ಸತ್ತ ಅನ್ನುವಂತ ಗಾದೆಯಂತೆ ನಾವೆಲ್ಲರೂ ಆಗಿದ್ವಿ. ಅಂದ್ರೆ ಏನಪ್ಪ ಇದು, ಯಾವುದು ನಿತ್ಯ ಯಾವುದು ಅನಿತ್ಯ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕ್ರಿ ನಾವು. ಯಾವ್ದು ನಿತ್ಯ ಐತಿ, ನಿತ್ಯ ಅಂದ್ರೆ ಏನು, ಅನಿತ್ಯ ಅಂದ್ರೆ ಏನು? ಈಗೆಲ್ಲ ಒಂದು ಉದಾಹರಣೆ ಕೊಡ್ತೇನೆ ನಾನು ನಿಮ್ಗ. ಯಾವ್ದಂದ್ರೆ ಈಗ ಮಣ್ಣಿನಿಂದ ಒಂದು ಬೆನಕ ಅಂದ್ರೆ ಗಣಪತಿ ಮಾಡ್ತಾರ, ಹೌದಾ? ಮಣ್ಣಿನಿಂದ ಗಣಪತಿಯನ್ನು ಮಾಡ್ತಾರ. ಆಮೇಲೆ 4 ದಿವಸ ಪೂಜೆ ಮಾಡ್ತಾರ. ಆಮೇಲೆ ಮತ್ತೆ ಏನ್ ಮಾಡ್ತಾರ, ಕೊನೆಗೆ ನೀರಿನಲ್ಲಿ ಮುಳುಗಿಸಿ ಬಿಡ್ತಾರೆ. ಆಗ ಏನಾಯ್ತದು, ಮತ್ತೆ ಮಣ್ಣೆ ಆಯ್ತಲ್ರದು. ಮಣ್ಣಿನಿಂದ ಗಣಪ, ಹೌದಾ? ಇದು ಮಣ್ಣು ನಿತ್ಯ, ಗಣಪ ಅನಿತ್ಯ. ಯಾಕೆ ನಾವು ತಯಾರು ಮಾಡಿದಲ್ರಿ ಗಣಪತಿಯನ್ನು. ಮತ್ತೆ ಕೊನೆಗೆ ಏನಾಯ್ತದು, ಮಣ್ಣಾಯ್ತದು, ಅದು ನಿತ್ಯ, ಹೌದಾ? ಇನ್ನೊಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರ, ಒಂದು ಬಂಗಾರ, ಒಂದು ಚಿನ್ನ ಆಯ್ತಂತ ಅರ್ಥ ಮಾಡ್ಕೊಳ್ರಿ. ಚಿನ್ನ ಗಟ್ಟಿಯಾದ ಚಿನ್ನ, ಪರಿಶುದ್ಧವಾದಂತ ಚಿನ್ನ. ಆ ಚಿನ್ನದಿಂದ ಹಲವು ಆಭರಣಗಳು ನಾವು ಮಾಡಿಸ್ಕೊಳ್ತೀವ್ರಿ. ನಾವು ಆಭರಣಕ್ಕೆ ಒಂದು ಏನೇನೋ ಒಂದು ಹೆಸರುಗುಂಟು, ಬಿಲ್ವಾರ, ಪಾಟ್ಲಿ, ಆಮೇಲೆ ನೆಕ್ಲೆಸು, ತಾಳಿ, ಆಮೇಲೆ ಮುಗುಟಿ, ಕಿವಿಯೋಲೆ, ಹದ. ಇದು ಮೂಲ ಸ್ವರೂಪ ಏನು, ಚಿನ್ನ, ಹೌದಾ? ಆಮೇಲೆ ಚಿನ್ನದಿಂದ ಹೆಸರುಗಳು ಪಡೆದು ಯಾವುದು, ಈ ರೀತಿ ಹೆಸರುಗಳು ಪಡೆದದ್ದು ಎಲ್ಲ ಇದು ಅನಿತ್ಯ. ನಿತ್ಯ ಯಾವುದು, ಚಿನ್ನ, ಹೌದಾ? ಕೊನೆಗೆ ಆ ಆಭರಣಗೆಲ್ಲ ಕರಗಿಸಿದಾಗ ಅದು ಏನು ಉಳಿಯುತ್ತದೆ, ಬಿಲ್ವಾರ, ಪಾಟ್ಲಿ, ಮುಗುತಿ ಉಳಿತದ? ಇಲ್ಲವೇ ಇಲ್ಲ. ಕೊನೆಗೆ ಏನು ಉಳಿಯುತ್ತದೆ, ಚಿನ್ನವೇ ಉಳಿಯುತ್ತದೆ, ಹೌದಾ?
ಆಮೇಲೆ ಅದೇ ಪ್ರಕಾರ ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ನಾವ ಸರಿಯಾಗಿ ನಾವು ತಿಳಿಸಿಕೊಂಡು ಅದರೊಂದಿಗೆ ನಾವು ಅನಿತ್ಯವಾದದ ಕಡೆ ಹೆಚ್ಚಿಗೆ ಗಮನ ಕೊಡದೆ ನಿತ್ಯವಾದದ ಹಿನ್ನೆಲೆ ಯಾವುದು, ನಾವು ನೀವೆಲ್ಲರ ದೇವು, ಈ ಪ್ರಪಂಚ ಇದೆ, ಪ್ರತಿಯೊಂದು ಇದೆ, ಆದ್ರೆ ಹಿನ್ನೆಲೆ ಯಾವುದು ಶಕ್ತಿ ನಮ್ಮನ್ನ ನಡೆಸ್ತಾ ಇದೆ. ನಾನು ಮಾತಾಡ್ತಾ ಇದ್ದೇನೆ, ನೀವು ಕೇಳ್ತಾ ಇದ್ದೀರಿ, ಆದರೆ ಹಿನ್ನೆಲೆ ಯಾವುದು ಶಕ್ತಿ ಇದೆ, ಯಾವುದು ಇದೆ ಅದು, ಅದರ ಕಡೆ ನಾವು ಮಾತ್ರ ಗಮನ ಕೊಡಬೇಕು. ನಾವ್ ಏನ್ ಮಾಡ್ತಾ ಇದ್ದೇವ್ರಿ, ನನ್ನ ಹೆಸರು, ಇವ್ರ ಹೆಸರು, ಅವ್ರ ಹೆಸರುಗಳು ಮಾತ್ರ ನಾವು ನೆನ್ಪಾಡ್ತಾ ಇದ್ದೇವ್ರಿ. ಆದ್ರ ನಮ್ಮಲ್ಲಿ ಅಡಗಿರುವಂತ ಒಂದು ಮಹಾನ್ ಶಕ್ತಿ ಉಂಟಲ್ಲ, ಆ ಶಕ್ತಿಯ ನಿತ್ಯವಾದದನ್ನು ನಾವು ನಂಬಿದ್ದಾದ್ರೆ ನಾವು ಜೀವನ ಪಾವನ ಆಗುತ್ತೆ ಅಂತ ಹೇಳಿಂದ ಇಲ್ಲಿ ಬಹಳ ಒಂದು ಸುಂದರವಾಗಿ ನಾವು ಏನ್ ಮಾಡ್ಬೇಕಾಯ್ತು, ಮನನ ಮಾಡ್ಬೇಕಾಯ್ತು, ಇಲ್ಲಿ ತಿಳ್ಕೊಳ್ಬೇಕಾಯ್ತು. ತಿಳ್ಕೊಂಡಾಗ ಮಾತ್ರ ಅದನ್ನ ನಾವು ಅರಿವಿನಲ್ಲಿ ಮೂಡಿಸ್ಕೊ. ಬರೇ ತಿಳ್ಕೊಂಡಷ್ಟಲ್ಲ, ನಮ್ಮ ಮನಸ್ಸಿನ ಆಳದಲ್ಲಿ ನಡಬೇಕು. ಯಾವ ರೀತಿ ಭಾವಗಳ ಸಂಬಂಧ, ಆತ್ಮಗಳ ಸಂಬಂಧ ಇದೆ ಇಲ್ಲಿ. ಕೇಳುವರು ನಾವಲ್ಲ, ಕೇಳುವರು ನೀವಲ್ಲ. ಹಂಗ ಇಹ ಪರದಿಂದ ಬರುವಂತ, ಇಹದಿಂದ ಇರ್ಲಿ ಪರದಿಂದ ಆಗ್ಲಿ, ಆ ಬರುವಂತ ಆ ಫಲಾಫಲಗಳ ಮೇಲೆ ಏನ್ ಮಾಡ್ಬಾರ್ದು, ಅಲ್ಲಿ ಆಸಕ್ತಿ ಇರಲೇಬಾರದು. ಬರ್ಲಿ ಹೋದ್ರ ಹೋಗ್ಲಿ, ಅದ ಆಸಕ್ತಿ ಇರಬಾರ್ದು. ಅದೇನೈತಿ, ಈ ಆಸಕ್ತೇ ಪ್ರಪಂಚಕ್ಕೆ ನಮ್ಮನ್ನ ಕಟ್ಟಿ ಹಾಕತೈತಿ ನಾವು. ಅದೇನು ಅವ್ರ ಹೇಗೆ ಗಳಿಸಿರ್ಬಹುದು ದುಡ್ಡ, ಇವ್ರು ಹೇಗೆ ಮನೆ ಕಟ್ಟಿಸಿರ್ಬಹುದು, ಅವ್ರಿಗೆ ಆ ರೀತಿ ಹೊಲ ಹೆಂಗ ಗಳಿಸಿರ್ಬಹುದು, ಅದೇನ್ ಆಸಕ್ತಿ. ಖುಷಿ ಪಡ್ಬೇಕು, ಅವ್ರು ಮಾಡಿದಾರಲ್ಲ, ಖುಷಿ ಆಯ್ತು ಅನ್ಬೇಕು. ಅವ್ರ ಸೇಟ ಅವ್ರ ಹಿನ್ನೆಲೆ ಯಾವ ರೀತಿ ಆಗಿರ್ಬೋದು, ನಾವು ಹೇಗೆ ಮಾಡ್ಬೋದು, ಇದೇನು ಒಂದು ಆಸಕ್ತಿ ಏನೈತಿಲ್ಲ ಅದು ಇರಬಾರ್ದು. ಅದನ್ನ ನಮ್ಮನ್ನ ಏನ್ ಮಾಡ್ತೈತಿ, ಈ ಪ್ರಪಂಚಕ್ಕೆ ನಮ್ಮನ್ನ ಕಟ್ಟಿ ಹಾಕಿ ಆ ಸ್ವರ್ಗಾದಿಗಳ ಕಡೆಗೆ ಏನ್ ಮಾಡ್ತೈತಿ, ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ ಅಡ್ಡಿ ಆತಂಕಗಳನ್ನ ಉಂಟು ಮಾಡುತ್ತದೆ. ಹೌದಾ? ಈ ಸುಖ ಸಂಪತ್ತುಗಳಿದ್ದ ಕಡೆಗೆ ಹೋಗ್ಬೇಕನ್ನೋಂತ ಆಸಕ್ತಿ ಆಗತೈತಿ, ಇದು ಸಹಜ. ಯಾಕಂದ್ರೆ ಲೌಕಿಕದಲ್ಲಿ ನಾವು ಹುಟ್ಟಿ ಅಂದ ಮೇಲೆ ಅದ ಆಸಕ್ತಿ ಆಗುತ್ತದೆ. ಆದ್ರೆ ಅದ್ ಏನಾಗ್ತೈತಿ ಅಂದ್ರೆ ಆಸಕ್ತಿನ ಕಡಿಮೆ ಮಾಡ್ಬೇಕು, ಹಾಗೆ ಮಾಡ್ಬೇಕು ಅಂತ ನಾವೆಲ್ಲ ಬರೀ ಬಾಯಲ್ಲಿ ಹೇಳ್ತೇವ್ರ ನಾವು. ಅದು ಸಹಜವಾಗಿ ಆಗ್ಬೇಕದು. ಇಲ್ದಿದ್ರೆ ಏನಾಗ್ತೈತಿ, ಆ ಉರಿಯುವ ಬೆಂಕಿನ ಆರ್ಸಂತೆ ತುಪ್ಪ ಸುರಿಯ ಹೋಗ್ತೈತಿ ಅಂದ್ರೆ ಅದು ಮತ್ತಷ್ಟೇ ಹೇಳ್ತೈತಿ. ಅದು ನಾನು ಕಡಿಮೆ ಮಾಡ್ಕೋಬೇಕಂತ ನಾವು ಮಾನಸಿಕವಾಗಿ ಮಾಡ್ಕೋ, ಅದು ಸಹಜವಾಗಿ ಆಗ್ಬೇಕು ನಿರಾಸಕ್ತಿ. ಆದ್ರ ಹೆಂಗೈತಿ ಅಂದ್ರ, ಏಕಕಾಲದಲ್ಲಿ ಕತ್ತಲ್ಲಿ ಇದ್ರಲ್ಲಿ ಬೆಳಕಿರ್ಲಿಕ್ಕೆ ಸಾಧ್ಯ ಏನ್ರದು, ಬೆಳಕಿದ್ರಲ್ಲಿ ಕತ್ತಲ್ಲಿ ಇರ್ಲಿಕ್ಕೆ ಸಾಧ್ಯ ಏನ್ರದು, ಯಾವ್ದಾರು ಒಂದೇ ಇರ್ಬೇಕಲ್ಲ. ಹೌದಾ? ಈಗ ಯಾವ್ದು ಬೇಕಂತ ನಾವು ಆಯ್ಕೆ ಮಾಡ್ಕೋಬೇಕ್ರಿ. ಕತ್ತಲೆ ಬೇಕು, ಬೆಳಕು ಬೇಕು ಅಂದ್ರ ಆಗಡೆ ಏನಲ್ರಿ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಎಷ್ಟು ಸುಂದರವಾಗಿ ಹೇಳಿದಾರೆ ನೋಡ್ರಿ. ಎಲ್ಲಿ ಜ್ಞಾನ ಬರ್ತದ ಅಲ್ಲಿ ಅಜ್ಞಾನ ಅನ್ನೋದು ಹೇಳ ಹೆಸರಿಲ್ಲದಂತೆ ಹೋಗುತ್ತದೆ. ಅದಕ್ಕಾಗಿ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಎಲ್ಲ ಏನ್ ಮಾಡ್ಬೇಕು, ಸಹಜ ವೈರಾಗ್ಯ ಮೂಡಬೇಕು, ಇದರ ಮೇಲೆ ಸಹಜವಾಗಿ ಮೂಡ್ಬೇಕಾದ್ರು. ಅದಕ್ಕಾಗಿ ಎಲ್ಲರೂ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಿ ಹೋಗೋರು ನಾವು. ಇದೆಲ್ಲ ಏದಕ್ಕೆ ಬೇಕಾಗಿತ್ರಿ, ಈ ಐಶ್ವರ್ಯ, ಆಮೇಲೆ ಕೀರ್ತಿ, ಗೌರವ, ಪದವಿ, ಇವೆಲ್ಲ ಎದಕ್ಕೆ ಬೇಕ್ರಿ? ಯಾಕಂದ್ರೆ ನಮಗ್ ಶಾಂತಿ ಸಿಗ್ತೈತಿ. ಯಾರಿಗೆ ನಿಜವಾದ ಶಾಂತಿ ಸಿಕ್ಕೈತಿ, ಅದ್ರಲ್ಲಿ ನೆಮ್ಮದಿ ಸಿಕ್ಕೈತಿ. ನೆಮ್ಮದಿ ಶಾಂತಿ ಸಿಗಲಾರ್ದಂತ ನೀವನ್ನೆಲ್ಲ ತೆಗೆದುಕೊಂಡು ಏನು ಮಾಡ್ಬೇಕಾಗಿತಿ? ಬೇಕು 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 ಅನ್ನುವಂತ ಒಂದು ಬಡವನ ಆಗ್ತಾನ ಹೊಂಟಿವ್ರು ನಾವು. ಸಾಕು ಅನ್ನೋಂತ ಒಂದು ಅಧ್ಯಾತ್ಮದ ಒಂದು ಸಾಹುಕಾರ ಆಗಲಿಕ್ಕೆ, ನಾವು ಬದುಕಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಎಷ್ಟೇ ಗಳಿಸಿದ್ರು ಇಲ್ಲಿ ವ್ಯರ್ಥ. ಅದಕ್ಕಾಗಿ ಮಾನಸಿಕವಾಗಿ ನಮ್ಮ ಶಕ್ತಿಯನ್ನೆಲ್ಲ ನಮಗೇನ್ ಮಾಡ್ಬೇಕು, ನಾವು ಪ್ರತಿಯೊಂದು ಉಸಿರನ್ನು ಸತ್ಯದ ಅನ್ವೇಷಣೆಗಾಗಿ, ಸತ್ಯದ ಹುಡುಕಾಟ ಕಡೆಗೆ ನಾವು ಗಮನವನ್ನ ಕೊಡಬೇಕು. ಆ ಕಡೆ ಮಾತ್ರ ಕಡೆಗೆ ಗಮನ ಕೊಡಬೇಕು. ಆಮೇಲೆ ಇನ್ನು ಆಧ್ಯಾತ್ಮಿಕ ಒಂದು ಯಾತ್ರೆ ಮಾಡ್ಬೇಕಾಗಿತ್ತು ನಾವೆಲ್ಲ. ಹೌದಾ? ಆಧ್ಯಾತ್ಮಿಕ ಯಾತ್ರಿಕರ ಆಗ್ಬೇಕಾದ್ರೆ ನಮಗ ಒಂದು 6 ಗುಣಗಳು ಬೇಕಾಗ್ತದೆ. 6 ಗುಣಗಳು ಯಾವಪ್ಪ ಅಂತ ಕೇಳ್ರ, ಶಮ, ದಮ, ತಿತೀಕ್ಷಾ, ಉಪರತಿ, ಸಮಾಧಾನ, ಶ್ರದ್ಧೆ. ಇವು 6 ಗುಣಗಳ ಬಗ್ಗೆ ನಾವು ಸ್ವಲ್ಪ ಸಂಕ್ಷಿಪ್ತದಲ್ಲಿ ಹೇಳ್ತೇನ್ರಿ ನಾನು, ಯಾಕಂದ್ರೆ ಸಮಯದ ಅಭಾವ. ಸಮಯ ಐತೇನ್ರಿ ಮೇಡಮ್? ಸಮಯ ಐತೇನ್ರಿ ಗೀತಾ ಮೇಡಮ್? ಕಂಟಿನ್ಯೂ ಮಾಡಿ ಮ್ಯಾಮ್. ಅದೇ ಮತ್ತೆ ಸಮಯ ಇದ್ರೆ ಇದರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತದಲ್ಲಿ ವಿವರಣೆ ಕೊಡ್ತೇನೆ. ಒಂದ್ 5 ನಿಮಿಷ ಕೊಡ್ತೇನ್ರಿ. ಇನ್ನೊಂದ್ 5 ನಿಮಿಷ ಕಂಟಿನ್ಯೂ ಮಾಡಿ ಮ್ಯಾಮ್ ನೀವು. ಆಯ್ತು, ಧನ್ಯವಾದಗಳು. ಶಮ
ನಾನೇನಿದೆ ಪ್ರತಿಯೊಬ್ಬ ಯಾತ್ರಿಕನಿಗೆ, ಅಧ್ಯಾತ್ಮದ ಯಾತ್ರಿಕನಿಗೆ ಅಂದ್ರೆ ನಾವು ಪ್ರವಾಸಿಗರು, ನೀವು ಎಲ್ಲರೂ ಪ್ರವಾಸಿಗಲ್ರಿ. ಹುಟ್ಟಿದ ನಮ್ಮ ಪ್ರವಾಸ ಆರಂಭವಾಗಿದೆ. ಎಲ್ಲಿವರೆಗೆ? ನಮ್ಮ ಕೊನೆ ಉಸಿರಿವರೆಗೆ ನಮ್ಮ ಪ್ರವಾಸ ಪ್ರಾರಂಭವೇ ಇರುತ್ತದೆ. ಅವಾಗ ನಮ್ಮೆಲ್ಲರಲ್ಲಿ ಒಂದು ಏನ್ ಬೇಕು? 6 ಗುಣಗಳು ಉಂಟು. ಅದರಲ್ಲಿ ನಾನು ಏನ್ ಹೇಳಿದ 6 ಗುಣಗಳಲ್ಲಿ ಕ್ಷಮ ಐತಮ್ಮ ಅಂತ. ಕ್ಷಮ ಅಂದ್ರೆ ಏನು ಅಂತ ಒಂದೇ ನಾವು ತಿಳ್ಕೊಂಡು. ಕ್ಷಮ ಅಂದ್ರೆ ಏನಪ್ಪಾ ಅಂದ್ರೆ ನಮ್ಮ ಮನಸ್ಸನ್ನು ನಿಗ್ರಹಿಸುವುದು. ಈಗಾಗಲೇ ಸ್ವಲ್ಪ ಹೇಳಿದನು. ಆದ ಸಹಿತ ಒಂದು ಕಡೆ ಶರಣ್ ಹೇಳಿದಾರೆ, ಮನೆವೆಂಬ ಮರಕಟ್ಟು ತನುವೆಂಬ ರಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳು ಗ್ರಹಿಸಿ ಬಹುದತ್ತ ಮುಖವಾಗಿ ಸಾಗುತ್ತಿದೆ ನೋಡ. ಈ ಮನವೆಂಬ ಮರಕಟ್ಟವು ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಹುಯ್ಕೊಳ್ಳೆಯ ಅಖಂಡೇಶ್ವರ. ನೋಡ್ರಿ, ಮನಸ್ಸನ್ನು ನಿಗ್ರಹ ಮಾಡಬೇಕಾದ್ರ ಆ ಪರಮಾತ್ಮನ ನೆನಹು ಹಗ್ಗದಿಂದ ಕಟ್ಟಬೇಕು. ಇಲ್ದಿದ್ರೆ ಏನಾಗ್ತೈತಿ? ಗಿಡದ ಮೇಲೆ ಮಂಗನಗತ್ಲೆ ಜಿಗದಾಡಿ ವಿಷಯಗಳನ್ನೆಲ್ಲ ಹಣ್ಣುಗಳನ್ನ ಇದು ಮಾಡಿ ಬೋಧತ್ತ ಹುಟ್ಟು ಸಾವೊಂದು ಚಕ್ರದತ್ತನು ಹೊಂಟೈತಿದ್ರು. ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು. ಇದನ್ನ ಏನ್ ಮಾಡ್ಬೇಕು? ನಿಗ್ರಹಿಸ್ಬೇಕು. ಅದಕ್ಕೆ ಆಗಲೇ ಏನಂದ್ರೆ, ಮನಸ್ಸಿನ ಒಡೆಯನಾಗು, ಮನಸ್ಸಿನ ದಾಸನಾಗಬೇಡ ಅಂತ ಹೇಳ್ತಾರೆ. ಅದಕ್ಕಾಗಿ ಆಸೆ ಅನ್ನುವಂತ ಜ್ವಾಲೆಯನ್ನ ನಾವು ಆರಿಸಬೇಕು. ಆ ಜ್ವಾಲೆ ಹತ್ತಿ ಉಡ್ತಾ ಇದೆ, ಅದನ್ನು ನಾವು ಧ್ಯಾನದ ಮುಖಾಂತರ ಶಾಂತಗೊಳಿಸಿ ಏಕಾಗ್ರತೆಗೊಳಿಸೋದನ್ನ ನಮ್ಮ ನಿಜವಾದ ಗುರಿ ಆಗಬೇಕು. ಇದುವೇ ಕ್ಷಮ ಅಂತ ಹೇಳ್ತಾರ. ಆಸೆ ದುಃಖಕ್ಕೆ ಮೂಲ ಅಂತ ಹೇಳಿ ಗೌತಮ್ ಬುದ್ಧರು ಹೇಳ್ತಾರ. ಪ್ರತಿಯೊಬ್ಬರಲ್ಲಿ ಒಂದು ಆಸೆ ಅನ್ನೋದು ಏನೈತಲ್ಲ, ಅದನ್ನ ಸ್ವಲ್ಪ ಕಡಿಮೆ ಮಾಡಿ ಕಸಿಂದ, ಆಸೆ ಇರಬೇಕು ಬೇಡ ಅನ್ನೋದಿಲ್ಲ. ಯಾಕಂದ್ರೆ ಮನುಷ್ಯರಂತ ನಮ್ಗೆಲ್ಲರೂ ಆಸೆ ಇರೋದನ್ನ. ಆದ್ರೂ ದುರಾಸೆ ಬೇಡ. ಆಸೆಕ್ಕಿಂತ ದುರಾಸೆ ಬಹಳ ಕೆಟ್ಟದ್ದು, ವೈರಿ. ಅದಕ್ಕಾಗಿ ದುರಾಸೆ ಬೇಡವೇ ಬೇಡ ಅಂತ ಹೇಳಿ ನಮ್ಮ ಒಳಗ ನಾವು ನಿಶ್ಚಿತವಾಗಿ ನಾವು ತಿಳ್ಕೊಳ್ಬೇಕಾಯ್ತು. ಇದು ಕ್ಷಮ ಅಂತ ಆಯ್ತು. ದಮ ಅಂದ್ರೆ ಏನು? ನಮ್ಮ ಇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಇವೆಲ್ಲ ಚರ್ಮ ಅದಾವಲ್ರಿ. ಈ ನಮ್ಮ ಇಂದ್ರಿಯಗಳು ಏನದಾವಲ್ಲ, ಇವೆಲ್ಲ ಏನ್ ಮಾಡ್ಬೇಕಾಯ್ತಿ? ನಾವು ಪ್ರಾಪಂಚಿಕ ವಿಷಯಗಳನ್ನ ಆ ವಸ್ತುಗಳನ್ನ ತಾಕದಂತೆ ನೋಡ್ಕೊಳ್ಬೇಕ್ರ ನಾವು. ರುಚಿ ಬಹಳ ಐತಪ್ಪ, ಇವತ್ತು ಬಹಳ ಒಬ್ಬಟ್ಟು ಮಾಡಿವಂತೆ, ಒಂದು 10 ಒಬ್ಬಟ್ಟು ತಿಂದ್ರೆ ಏನಾಗುತ್ತೆ? ನಮಗೆ ಹಾನಿ ಅಲ್ವಾ? ಬಹಳ ಚಂದದ ಅಂತ ಹೇಳಿ ಕಣ್ ತುಂಬ ಎಲ್ಲಾನು 1, 12, 24 ತಾಸು ಬರೀ ಅದನ್ನೇ ನೋಡ್ತಾ ಇದ್ರೆ ನಮ್ಮ ಕಣ್ಣಿಗೆ ಹಾನಿ ನಮಗೆ ಅಲ್ವಾ? ಕೇಳ್ತಾ ಬಹಳ ಅಂತ ಬರೀ ಯಾವುದು ಅತಿಯಾಗಬಾರದು. ಅಮೃತ ಸಹಿತ ವಿಷ ಅಂತ ಹೇಳ್ತಾರಲ್ರಿ. ಹಾಗೆ ನಮ್ಮ ಇಂದ್ರಿಯಗಳು ಏನದಲ್ಲ, ಆ ಪ್ರತಿಯೊಂದು ಬಾಹ್ಯ ವಸ್ತುಗಳನ್ನು ನಮಗೆ ತಾಕದಂತೆ ನೋಡಿಕೊಳ್ಳಬೇಕು. ಎಷ್ಟು ಆನಂದ ಐತಂದ್ರೆ ಅಷ್ಟನ್ನ ನಾವು ಸ್ವೀಕರಿಸಬೇಕು. ನಮ್ಮಲ್ಲಿರುವಂತ ಇಂದ್ರಿಯ ಮತ್ತೆ ಹೊರಗಿನ ವಿಷಯಗಳು ಎರಡೂ ಸೇರಿದಾಗ ಅದೇನಾಗ್ತೈತಿ? ಅನುಭವಿಸುವಂತ ಆಸೆ ಅನ್ನುವಂತ ಕಿಡಿ ಅಲ್ಲಿ ಬೆಂಕಿ ಹೇಳ್ತೈತಿ ನೋಡಟ್ಟು. ಅತಿ ಯಾಕಂದ್ರೆ ಅಲ್ಲಿ ಬೆಂಕಿ ಎದ್ದು ಬಿಡ್ತೈತಿ. ಅದವಂತ ನಾವು ಅರ್ಥ ಮಾಡ್ಕೋಬೇಕ್ರೆ. ಅಂದ್ರೆ ದಮ ಅಂದ್ರೆ ಅದನ್ನೊಂದು ಆರಿಸುವಂತ ವ್ಯವಸ್ಥೆ ಇರ್ಬೇಕ್ರೆ. ಅದಕ್ಕಾಗ ಇಂದ್ರಿಯಗಳ ಹಿಂದೆ ಆಸಕ್ತಿಯನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ ನಾವೆಲ್ಲರೂ ತಿಳ್ಕೊಬೇಕ್ರೆ, ತಗ್ಗಿಸ್ಬೇಕ. ಆಸಕ್ತಿ ಎಲ್ಲಿ ಇಲ್ಲವೋ ಅಲ್ಲಿ ಎಷ್ಟೊಂದು ಇಂದ್ರಿಯಗಳ ವಿಷಯಗಳೆಲ್ಲ ನಮ್ಮಲ್ಲಿ ಕೆಲಸ ಮಾಡ್ತಾವ ನೋಡ್ರಿ. ಈ ಪ್ರಪಂಚ ಅನ್ನೋಂತ ಸಂಖ್ಯಾಕ್ ಸುಮ್ಮನೆ ಬೀಳ್ತಾವ್ರವಲ್ಲ. ಆಸಕ್ತಿ, ಈಗ ಏನೊಂದು ವಸ್ತು ಐತೆ ಅಂತ ತಿಳ್ಕೊಡ್ರಿ. ನಾವು ಒಂದು ವಸ್ತು ರೀ, ಇದ್ರ ಬಗ್ಗೆ ನಮ್ಗೆ ಆಸಕ್ತಿ ಇಲ್ಲ, ಅದು ಸುಮ್ಮನೆ ಬಿತ್ತಲ್ರಿ. ಅದು ಇಲ್ಲದೇ ಇದ್ರೆ ಹೇಗ್ ಮಾಡಕ್ ಸಾಧ್ಯ ಇಟ್ಟದು? ಹಾಗ ನಾವು ಹೊರಗಿನ ಘಟನೆಗಳು ಏನೇ ಇದ್ರು ಸಹಿತ ಅದನ್ನ ಇದನ್ನ ನಿಲ್ಸ್ಲಿಕ್ಕೆ ಆಗೋದಿಲ್ಲ, ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇನಾಗುತ್ತದೆ? ನಮ್ಮ ಒಳಗಿನ ಮನಸ್ಸು, ನಮ್ಮ ಒಳಗಿನ ಏನ್ ಇಂದ್ರಿಯಗಳಲ್ಲ ಅದ್ರ ಕಡೆ ಗಮನ ಕೊಡ್ರ, ಆ ಕಡೆ ಆಸಕ್ತಿ ಇಲ್ಲದೆ ಇದ್ರೆ ನಮ್ಮ ನಿಜವಾದ ಅಧ್ಯಾತ್ಮದ ಒಂದ ಅಂತರಂಗದ ಕೂಗು ನಮಗೆ ಕೇಳಿಸ್ತದೆ. ಬರೀ ಬಾಹ್ಯ ವಸ್ತು ಕಡೆ ಆಸಕ್ತಿಯನ್ನ ಕಡಿಮೆ ಮಾಡೋದು ನಮ್ಮ ಅಂತರಂಗಕ್ಕೆ ಮಾತ್ರ ಸಾಧ್ಯ ಇಲ್ರಿ. ಅವು ಇರೋವನ್ರಿ ಸಹಜಕ್ಕೆ ನಾವು ಹೊರಗಡೆ ಅದನ್ನ ತಡೆದ್ರ ಆ ಘಟನೆ ಯಾವಾಗಲೂ ಘರ್ಷಣೆ ಆಗುವಂತ ಘಟನೆ ಆಗಲಾರದು. ಆಮೇಲೆ ಇನ್ನೊಂದು 3ನೇದೇನು? ತಿತಿಕ್ಷಾ ಅಂತ ಹೇಳಿ. ತಿತಿಕ್ಷಾ ಅಂದ್ರೆ ಏನು? ನಾವು ಸಂಸಾರಕ್ಕೆ ಬರೋದ ಅನುಭವಿಸ್ಲಿಕ್ಕೆ, ಹೌದಲ್ರಿ? ನಾವ್ ಎಲ್ಲ ಹುಟ್ಟಿವೇದಕರಿಲ್ಲ, ಅನುಭವ ಮಾಡ್ಕೊಳಕ ಬಂದೇವ್ರ ನಾವು. 10 ಪಟ್ಟು ನಮಗ ಸುಖ ಸಿಕ್ಕ್ರ 90 ಪಟ್ಟು ನಾವು ದುಃಖ ಇರ್ತೈತಿ ನಮ್ಗೆ, ಹೌದ್ರಿ? 90 ಪಟ್ಟು ನಾವು ಆ ಕಷ್ಟ ಅನುಭವಿಸ್ಬೇಕಾದ್ರೆ ನಾವು ಏನೇನ್ ಅನುಭವಿಸ್ಬೇಕಾಗಿತ್ತು ಅದನ್ನ ನಾವು ಅನುಭವಿಸೋಣ. ಅದನ್ನೆಲ್ಲ ಬಿಟ್ಟು ನಾವು ಏನ್ ಮಾಡತ್ತೇವು? ಇನ್ನೊಬ್ಬರಿಗೆ ನಾವು ಬೇರೆ ಮಾಡಿ ತೋರ್ಸತ್ತೇವು. ಅವ್ರಿಂದ ಹಿಂಗಾತು, ಇವರಿಂದ ಹಿಂಗಾತು, ಅವ್ರಿಂದ ಹಂಗ. ಇನ್ನೊಬ್ಬರಿಗೆ ಇದು ಮಾಡೋದ ನಮ್ಮಿಂದ ಏನಾಗದ್ರಿ? ಕೊನೆಯಾಗಲಿ ಅದು. ಇನ್ನೊಬ್ರಿಗೆ ಯಾಕೆ ನಾವು ತಾಕಿಸಬೇಕು? ಯಾಕಂದ್ರ
ಮತ್ತೊಬ್ಬರಿಗೆ ತಾಕಿಸ್ಲಾರ ಅನ್ನೋಂತ ನಮಗಾದದ್ದು ಇನ್ನೊಬ್ರಿಗೆ ಆಗಬಾರ್ದು. ಯಾಕಂದ್ರೆ ಅಪಕಾರ ಮಾಡಿದ ಉಪಕಾರ ಮಾಡ್ಬೇಕು ಅನ್ನುವಂಥದ ಈ ತಿತಿಕ್ಷೆಯ ಒಂದು ಅರ್ಥ ಅಂತ ನಾವು ಇಲ್ಲಿ ತಿಳ್ಕೊಬೇಕಾಯ್ತು. ಅದಕ್ಕಾಗಿ ದೇವರು ನಮ್ಮನ್ನ ಏನೋ ಕೇಳ ಬಯಸಿದ್ರೆ ಅವ್ರನ್ನು ಚೆನ್ನಾಗಿ ಇಡ್ಲಿಪ್ಪ ಅನ್ನೋಂಥ ಭಾವನೆ ನಮ್ಮಲ್ಲಿ ಇರಬೇಕು. ಆ ಪ್ರತಿಕಾರ ಬುದ್ಧಿ ನಮಗ ನೋಡ್ರಿ ಒಂದು ಕಥೆ ಐತಲ್ರಿ, ನಮಗ ಇಬ್ರು ತಪಸ್ಸು ಮಾಡಿರ್ತಾರ, ದೇವ್ರು ಒಲ್ದಿರ್ತಾತನ್ರಿ. ದೇವ್ರು ಒಲ್ದಾಗ ಅವ್ ಏನ್ ಬೇಡ್ಲಿ ಅಂತ ಇವ್ ಕೇಳ್ತಾನ, ಇವ್ ಏನ್ ಬೇಡ್ಲಿ ಅವ್ ಕೇಳ್ತಾನ. ಕೊನೆಗೆ ಏನ್ ಹೇಳ್ತಾನ ಒಬ್ಬ, ಅವ್ ಏನ್ ಬೇಡಿದ ಅದು 2 ಪಟ್ಟು ನನಗ್ ಬರ್ಲಿ ಅಂತ ಹೇಳ್ತಾನ್ರಿ. ಆಮೇಲೆ ಅವ್ ಏನ್ ಕೇಳ್ತಾನ್ರಿ, ನಂದೊಂದು ಕಣ್ಣು ಹೋಗ್ಲತ್ತಿ. ಹಂಗಾರೆ ಇವ್ ಏನ್ ಕೇಳ್ತಾನ್ರಿ, ಅವ್ನ 2 ಕಣ್ಣು ಹೋಗ್ತಾನ. ಈ ರೀತಿ ಆಗಬಾರ್ದು. ಇದಾಗ ತಿತಿಕ್ಷೇದ ಆಗೋದಿಲ್ಲ. ಎಲ್ಲರಿಗೂ ಒಳ್ಳೇದ್ ಆಗ್ಲಿ, ನನ್ನ ಕೆಟ್ಟ ಬಯಸಿದವರು ಸಹಿತ ಒಳ್ಳೇದ್ ಆಗ್ಲಂತ ಭಾವನೆ ಏನೈತ್ಲ, ಇದು ತಿತಿಕ್ಷೆಯ ಒಂದು ಅರ್ಥ. ಈ ರೀತಿ ನಮ್ದ ಇದೊಂದು ಮಡಿಕೆ ಅಥವಾ ಒಂದು ಕೊಡ ಅಂತ ತಿಳ್ಕೊಳ್ಳೋದು. ಈ ಕೊಡದಲ್ಲಿ ಹಲವು ಅವಿಚಾರಗಳ ಒಂದು ರಂಧ್ರಗಳಿವೆ. ಈ ರಂಧ್ರಗಳು ಎಲ್ಲಿದಾವ ಅಂತ ಹೇಳಿದನ್ನ ಅಧ್ಯಾತ್ಮ ಒಂದು ಧ್ಯಾನದ ಮುಖಾಂತರ, ಅನುಭಾವಗಳ ಒಂದು ಹೇಳಿಕೆ ಮುಖಾಂತರ ನಾವು ಆ ರಂಧ್ರಗಳನ್ನು ಮುಚ್ಚಿಕೊಳ್ಳೋದನ್ನ ನಾವು ಪ್ರಾರಂಭ ಮಾಡಬೇಕು. ಇನ್ನು ಉಪರತಿ ಅಂತ 4ನೇದದ್ದು. ಉಪರತಿ ಅಂದ್ರೆ ಏನಪ್ಪಾ, ಹಿಂದಿರುಗೋದಂದ್ರೆ ಏನು, ಈ ದನಗಳೆಲ್ಲ ಹೊರಗಡೆ ಹೋದ ತಕ್ಷಣ ಮೈತಾವ, ಹಳ್ಳಿಗೆ ಹೋದಾಗ ನೋಡಿರ್ಬೋದು ನೀವೆಲ್ಲ. ಆಮೇಲೆ ಮತ್ತೆ ಮನೆಗೆ ಬಂದ ಏನ್ ಮಾಡ್ತಾವ್ರವ, ಹಿಂದಿರುಗಿ ಬರ್ತಾವ. ಅದೇ ಪ್ರಕಾರ ನಮ್ಮ ಮನಸ್ಸು ಅನ್ನೋದು ಏನ್ ಮಾಡಿಟ್ರೆ ಎಲ್ಲಾ ಕಡೆ ಹೋಗಿಟ್ಟದು. ಎಲ್ಲಾ ಕಡೆ ಹೋಗಿ ಏನು ವಿಚಾರ ಮಾಡುದೆಲ್ಲ ಮಾಡಿ ಕಸಿಂದ ಮನಸ್ಸೆಲ್ಲಾ ಒಳ್ಳೇದನ್ನು ಕೆಟ್ಟದನ್ನು ತುಂಬಿಬಿಟ್ಟಿದೆ. ಇದನ್ನೆಲ್ಲ ಬಿಟ್ಟುಕೊಟ್ಟು ಮತ್ತೆ ಏನ್ ಮಾಡ್ಬೇಕು, ಅಧ್ಯಾತ್ಮ ಅನ್ನೋದನ್ನ ತುಂಬಿಕೊಳ್ಳಿಕ್ಕೆ ಮತ್ತೆ ಮರಳಿ ಬರಬೇಕು. ಇದಕ್ಕ ಉಪರತಿ ಅಂತ ಹೇಳ್ತಾರೆ. ಇನ್ನು 5ನೇದು ಸಮಾಧಾನ. ಸಮಾಧಾನ ಅಂದ್ರೆ ಗೊತ್ತೈತಲ್ಲ, ಎಲ್ಲ ದಾನಗಳಲ್ಲಿ ನಿಜವಾದ ದಾನ ಯಾವುದು, ಸಮಾಧಾನ. ಹೌದಾ? ಏನೋ ಇರ್ಬೇಕು, ಅನ್ನದಾನ ಅದು ಇದು ಇರ್ಬೋದ್ರಿ. ಆದ್ರೆ ನಮ್ಮಲ್ಲೇ ಸಮಾಧಾನ ಇತ್ತಂದ್ರೆ ಜಗತ್ತನೇ ಗೆದ್ದಂಗಲ್ರಿ. ನಮ್ಮಲ್ಲೇ ಸಮಾಧಾನ ಇಲ್ದಿದ್ರೆ ಎಲ್ಲಾ ತಗೊಂಡು ಏನ್ ಮಾಡುದು. ಅದಕ್ಕಾಗಿ ನಾವು ಸಮಾಧಾನ. ಮನುಷ್ಯನ ಸ್ವಭಾವ ಹೇಗೈತಂದ್ರ ಬರೀ ಹೊರಗಿಂದ ನೋಡ್ತಿಟ್ರಿ, ಮನುಷ್ಯ ಬರೀ ಹೊರಗಿಂದ ನೋಡ್ತಿಟ್ರಿ. ಅದನ್ನ ಅಂತರ್ಮುಖವನ್ನಾಗಿ ಮಾಡ್ಕೊಳ್ಬೇಕು ನೀವು. ಒಳಗೆ ಅಂತರ್ಮುಖ ಮಾಡ್ಕೊಂಡಾಗ ಮನಸ್ಸು ಸಮಾಧಾನ ಇದ್ರೆ ಮಾತ್ರ ನಮ್ಮಲ್ಲಿ ಒಳ್ಳೆ ವಿಚಾರಗಳು ಬರ್ತಾವ, ಒಳ್ಳೆ ಆಚಾರಗಳು ಬರ್ತಾವ, ಒಳ್ಳೆ ನಿರ್ಧಾರಗಳು ಬರ್ತಾವ, ಒಳ್ಳೆ ನಿರ್ಣಯಗಳು ಬರ್ತಾವ. ಆಮೇಲೆ ಪ್ರತಿಯೊಬ್ಬರಲ್ಲಿ ಪರಮಾತ್ಮ ಕಾಣುವಂತ ಬುದ್ಧಿ ನಮಗ್ ಬರ್ತದೆ. ಅದ ಅಲ್ಲೋಲ ಕಲ್ಲೋಲವಾದಂತ ಮನಸ್ಸನ್ನ ನಾವು ಏನ್ ಮಾಡ್ಬೇಕು, ಸೂಕ್ಷ್ಮವಾಗಿ ತಿಳ್ಕೊಂಡ ಕಸಿಂದ ಸರಿಯಾಗಿ ಎಲ್ಲ ಅದನ್ನ ಅರ್ಥ ಮಾಡ್ಕೊಂಡ ಆ ತಪ್ಪು ತಿಳುವಳಿಕೆನೆಲ್ಲ ಅದರಲ್ಲಿ ಉಂಟಾಗದಂತೆ ನಾವು ನೋಡಿಕೊಂಡ ಈ ನಾವು ಪ್ರಪಂಚವನ್ನ ಸರಿ ಮಾಡಕ್ಕಂತ ಆಗೋದಿಲ್ಲ. ಹೌದಾ? ಪ್ರಪಂಚವನ್ನು ಸರಿ ಮಾಡಕ್ ಆಗೋದಿಲ್ಲ. ಮೊದಲು ನಾನು ಸರಿಪಡಿಸ್ಕೊಳ್ಬೇಕು, ನನ್ನನ್ನ ಮನಸ್ಸು ಗೆಲ್ಲಬೇಕು, ಮನೆಯನ್ನು ಗೆಲ್ಲಬೇಕು, ಆಮೇಲೆ ವಿಚಾರ ಮಾಡ್ಬೇಕು ಅಂತ ಹೇಳಿಕೆಯಿಂದ ನಮ್ಮಲ್ಲಿ ದೃಷ್ಟಿ ಇರಬೇಕು. ಈ ರೀತಿ ಮನಸ್ಸನ್ನ ಸಮಾಧಾನ ಸ್ಥಿತಿಗೆ ತಂದುಕೊಂಡಾಗ ಮಾತ್ರ ನಮ್ಮ ಆತ್ಮ ಸಾಕ್ಷಾತ್ಕಾರ ಆಗಲಿಕ್ಕೆ ಸಾಧ್ಯತೆ. ಎಷ್ಟೊಂದು ವ್ಯಾಕುಲತೆ ಹೆಚ್ಚಾಗ್ತೈತಲ್ರಿ, ಅತ್ತ ಮನಸ್ಸು ಗೌಣವಾಗಿ ವಿಷಯಗಳನ್ನೆಲ್ಲ ಹೊರಗಿನ ವಿಷಯಗಳನ್ನೆಲ್ಲ ಬಿಟ್ಟುಕೊಟ್ಟು ನಮ್ಮ ಕೇಂದ್ರೀಕೃತವಾಗಿ ಹೆಚ್ಚು ಅಂತರ್ಮುಖವಾಗಿ ಸಮಾಧಾನ ಸ್ಥಿತಿಗೆ ಬಂದಾಗ ನಮಗ ಧ್ಯಾನ ಏನಾಗ್ತೈತಿ, ಸ್ಥಿರತೆ ಉಂಟಾಗುತ್ತದೆ, ಧ್ಯಾನ ಲಭಿಸ್ತದೆ ಅಂತ ಹೇಳಿಕೆಯಿಂದ ಇನ್ನು ಶ್ರದ್ಧೆ ಬಗ್ಗೆ ಹೇಳ್ಬೇಕಾದ್ರೆ ಇನ್ನೊಂದು ಸಲ ನನಗೆ ಅವಕಾಶ ಕೊಟ್ಟ ಶ್ರದ್ಧೆ ಬಗ್ಗೆ ಹೇಳ್ತೇನೆ. ಅದು ಒಂದೇ ಸಾಲಿನಲ್ಲಿ ಹೇಳ್ಬೇಕಂದ್ರೆ ಶ್ರದ್ಧೆ ಅಂದ್ರೆ ಪ್ರಚಂಡವಾದ ನಂಬಿಕೆ. ಪ್ರತಿಯೊಂದರಲ್ಲಿ ನಾವು ನಂಬಿಕೆ ಇರ್ಬೇಕು. ಇದನ್ನ ಯಾರು ನಾಶ ಮಾಡಲ್ಲ. ನಮ್ಮನ್ನ ನಮಗ ಮೊದ್ಲ ನಮ್ಮ ಮೇಲೆ ನಮಗ್ ನಂಬಿಕೆ ಬೇಕು. ಈಗ ಏನಾಗಿತ್ತು, ನಮಗೆಲ್ಲ ನಮ್ಮ ಮ್ಯಾಗ ನಂಬಿಕೆ ನಮಗಿಲ್ರಿ ಅಂದಾಗ ನಾವೆಲ್ಲ ಎತ್ತೆತ್ತ ಹೊಂಟಿವ್ರಿ. ಇದನ್ನೆಲ್ಲ ಬಿಟ್ಟುಕೊಟ್ಟು ನಾವು ಇವತ್ತಿನವರೆಗೆ ಈ ಕ್ಷಣದವರೆಗೆ ಈಗಾಗಲೇ ಹೇಳಿದ್ರು, ಪ್ರತಿಯೊಂದು ಕ್ಷಣಗಳನ್ನು ಸಹಿತ ನಾವು ಹೊಸದನ್ನು ರೂಪಿಸಿಕೊಳ್ಳೋಣ, ಪ್ರತಿಯೊಂದು ಕ್ಷಣಗಳನ್ನು ಆನಂದ ಸ್ವರೂಪವಾಗಿ ಪಡ್ಕೊಳ್ಳೋಣ. ಎಲ್ಲದರಲ್ಲಿ ಒಂದು ಆನಂದಮಯ ಐತಿ. ಈ ಶ್ರದ್ಧೆ ಬಗ್ಗೆ ಹೇಳ್ಬೇಕಾದ್ರೆ ಇದಕ್ಕೂ ಒಂದು 10 ನಿಮಿಷ ಬೇಕು. ತಮಗೆಲ್ಲರಿಗೂ ತೊಂದರೆ ಆಗ್ತದೆ ನನಗೆ ಇಷ್ಟೊಂದು ಸಮಯನ ಕೊಟ್ಟದಕ್ಕೆ. ಯಾಕಂದ್ರೆ ಸಮಯ ಬಹಳ ಮಹತ್ವದ್ದು. ಅದಕ್ಕಾಗಿ ಆಕಾಶಕ್ಕಿಂತ ಮಿಗಿಲಾದದು ಅವಕಾಶ. ಇಂಥ ಅವಕಾಶವನ್ನು ಕೊಟ್ಟವರು ಎಲ್ಲರಿಗೂ ತಮ್ಮೆಲ್ಲರಿಗೂ ಅನಂತ ಕೋಟಿ ನಮನಗಳನ್ನು ಹೇಳುತ್ತಾ ನನ್ನ 2 ಮಾತುಗಳಿಗೆ ಒಂದು ವಿರಾಮವನ್ನು ಕೊಡ್ತೇನೆ ಅಂತ ಹೇಳಿದ ಧನ್ಯವಾದಗಳು. ಶರಣಾರ್ಥಿಗಳು. ಧನ್ಯವಾದಗಳ ಅಮ್ಮ, ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಕ್ಷಮಾಧಮ ತಿತಿಕ್ಷಾ ಅಂತ ಅಂದ್ರೆ ಮನುಷ್ಯ ಹೊರಗಿನ ಆಸೆ ಆಕಾಂಕ್ಷ ಮೋಹಗಳಿಗೆ ಒಳಗಾಗಿ ಆಂತರಿಕ
ಆನಂದವನ್ನೇ ಮರೆತು ಬಿಟ್ಟಿರ್ತಾನೆ. ಆಂತರಿಕ ಆನಂದವನ್ನ ಅನುಭವಿಸ್ಬೇಕಂದ್ರೆ ಅದರ ಧ್ಯಾನದಿಂದ ನಮಗೆ ಪ್ರಾಪ್ತಿ ಆಗುತ್ತೆ. ತುಂಬಾ ಹೌದು. ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್, ಧನ್ಯವಾದಗಳು. ಧನ್ಯವಾದ. ಶರಣಾರ್ಥಿ. ನಾಗರತ್ನ ಮೇಡಮ್ ಮುಂದುವರಿಸಿ ಮೇಡಮ್ ನೀವು. ಸ್ವಾಗತ ಮೇಡಮ್. ನಮಸ್ತೆ. ಮುಂದುವರಿಸಿ ಮೇಡಮ್. ಮಾಸ್ಟರ್ಸ್ ನಿನ್ನೆ ಬಂದಿರಂತ 7 ಲೋಕಗಳ ಬಗ್ಗೆ ಕ್ಲಾಸ್ ಇವತ್ತು ಲಿಂಕ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಅದನ್ನ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮಾಸ್ಟರ್ಸ್. ಬೇರೆಯವ್ರಿಗೆ ನೋಡ್ಲಿಕ್ಕೆ ಅವಕಾಶ ಆಗ್ಲಿ. ಎಲ್ಲರೂ ನೋಡಿ ಲೈಕ್ ಮಾಡಿದವರು ಎಸ್ ಎಸ್ ಅಂತ ಮೆಸೇಜ್ ಹಾಕಿ ಮಾಸ್ಟರ್ಸ್ ಪ್ಲೀಸ್. ದಯಮಾಡಿ ಎಲ್ಲ ಮಾಸ್ಟರ್ಸ್ ಎಸ್ ಎಸ್ ಅಂತ ಮೆಸೇಜ್ ಹಾಕಿ, ಬೇರೆಯವ್ರಿಗೆ ನೋಡ್ಲಿಕ್ಕೆ ಅವಕಾಶ ಆಗುತ್ತೆ. ಅದೇ ರೀತಿ ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಸಾವಿತ್ರಿ ಮೇಡಮ್ ಅವರು ಅದ್ಭುತವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮತ್ತೆ ಇದೇ ತಿಂಗಳು ಏಪ್ರಿಲ್ 13ನೇ ತಾರೀಕು ಚಿಕ್ಕೋಡಿಯಲ್ಲಿ ಕಾರ್ಯಕ್ರಮ ನಡೀತಿದೆ. ಧ್ಯಾನ ಪ್ರಚಾರವನ್ನು ಮಾಡ್ತಾ ಅದೇ ರೀತಿ ಅವತ್ತಿನ ಕಾರ್ಯಕ್ರಮದ ಬಗ್ಗೆ ತುಂಬಾ ಅದ್ಭುತವಾಗಿ ಪ್ರಚಾರವನ್ನು ಸಹ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾ. ಇವತ್ತು ಕ್ಲಾಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ನಾಗರತ್ನ ಮ್ಯಾಮ್ ಕಂಟಿನ್ಯೂ ಮಾಡಿ ಮ್ಯಾಮ್. ಥ್ಯಾಂಕ್ ಯು. ಇದೊಂದು ಸೌಭಾಗ್ಯ ಇದು ನಮ್ಗ ಇದು ಕೊಟ್ಟಂತ ಇದು ಪ್ರಚಾರ ಮಾಡ್ಲಿಕ್ಕೆ ಸಿಕ್ಕೈತಲ್ರಿ. ಇದೊಂದು ಸೌಭಾಗ್ಯ ಅಂತ ತಿಳ್ಕೊಂಡು ಪ್ರತಿದಿನ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೇನ್ರಿ. ಅದು ಸ್ವಲ್ಪ ಮಹಾರಾಷ್ಟ್ರ ಇದು ಬೌಂಡ್ರಿ ಬರ್ತದ. ಮರಾಠಿ ಒಳಗೆ ಸ್ವಲ್ಪ ಹೆಚ್ಚಿಗೆ ಕೇಳ್ತಾ ಇದ್ದಾರೆ. ಆದ್ರೂ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನ್ರಿ. ನೋಡೋಣ್ರಿ ಮಾಡ್ತೀನಿ ನಾನು. ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು. ನಾಗರತ್ನ ಮ್ಯಾಮ್. ಇದೀನಿ ಮೇಡಮ್. ನಮಸ್ತೆ. ಎಸ್ ಮ್ಯಾಮ್, ನಮಸ್ತೆ. ನಮಸ್ತೆ ಮೇಡಮ್. ಮುಂದುವರಿಸಿ ಮ್ಯಾಮ್. ನಮಸ್ತೆ. ನನ್ನ ಹೆಸರು ನಾಗರತ್ನಮ್ಮ ಅಂತ. ನೀವು ಮಹಾವತ ಫೌಂಡೇಶನ್ ನಾವು ಮಹಾವತ ಫೌಂಡೇಶನ್ಗೆ ನಾನು ಬರ್ತಾದ್ರೆ ಸ್ವಲ್ಪ ಬ್ರೇಕ್ ಆಗ್ತಿದೆ ಅಮ್ಮ ನಿಮ್ದು. ವಾಯ್ಸ್ ಕ್ಲಿಯರ್ ಇಲ್ಲ ಮೇಡಮ್ ನಿಮ್ದು. ಸ್ವಲ್ಪ ಹತ್ರ ಇಟ್ಕೊಳ್ಳಿ ಅಥವಾ ಜೋರಾಗಿ ಮಾತಾಡಿ. ರಾಘವೇಂದ್ರ ಸ್ತೋತ್ರ ಕೇಳಿಸ್ತಾ ಇದೆಯಾ ಮೇಡಮ್? ಮುಂದುವರಿಸಿ ನಿಮ್ಮ ನೋಡೋಣ ವಾಯ್ಸ್ ಕ್ಲಿಯರ್ ಇದೆಯಾ ಅಂತ. ನನಗೆ ಸ್ತೋತ್ರನ ಮಾಡ್ತಾ ನನಗೆ ಈ ಗುರು ಒಂದು ರಂಗನಾಥ್ಜಿ ಅವರ ಒಂದು ಇದು ನನಗೆ ಪತ್ರಿಕೆ ಅವರ ಒಂದು ಪಿರಿಮಿಡ್ದು ಆವಾಗ ನನಗೆ ಅದನ್ನ ಹೇಳ್ಬೇಕು ಅಂತ ಅಂದ್ರೆ ಅದನ್ನ ನನ್ನ ಯಾವಾಗ್ಲೂ ಹೇಳ್ಬೋದು. ಗುರು ಫಸ್ಟ್ ಒಂದು ಕಾರ್ಯಕ್ರಮ ಮಾಡ್ತಾ ಗುರು ಒಂದು ಅಮ್ಮ ತುಂಬಾ ಡಿಸ್ಟರ್ಬೆನ್ಸ್ ಇದೆ ಅಮ್ಮ. ವಾಯ್ಸ್ ಫುಲ್ ಕ್ಲಿಯರ್ ಇಲ್ಲ. ಮಾಸ್ಟರ್ಸ್ ನಿಮಗೆಲ್ಲ ಕ್ಲಿಯರ್ ಇದೆಯಾ? ಮೆಸೇಜ್ ಹಾಕಿ. ಇಲ್ಲ ಮ್ಯಾಮ್, ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅವ್ರದ್ದು. ನಂದು ಕರೆಕ್ಟ್. ಇಲ್ಲಿದ್ರೆ ವಿಡಿಯೋ ಆಫ್ ಮಾಡ್ಕೊಂಡು ಮಾತಾಡಿಮ್ಮ ನೋಡೋಣ. ಎಸ್, ಕಂಟಿನ್ಯೂ ಮಾಡಿ ನೋಡೋಣ. ಮೆಸೇಜ್ ಆಗ್ತಾ ಇದಾರೆ ಕ್ಲಿಯರ್ ಇಲ್ಲ ಅಂತ. ಅದೇ ಡಬ್ಬಲ್ ಬರ್ತಾ ಇದೆ ವಾಯ್ಸು ನನಗೂ. ಹೌದು. ಒಂದ್ ಸೆಕೆಂಡ್ ಮೇಡಮ್, ಆಫ್ ಮಾಡಿ ಒಂದ್ ಮಾಡ್ಲಾ? ಓಕೆ, ಖಂಡಿತ ನೋಡಿ, ಟ್ರೈ ಮಾಡಿ. ಅಲ್ಲಿ ತನಕ ಮಾಸ್ಟರ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಿನ್ನೆ ಕ್ಲಾಸ್ ಬಗ್ಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಓಕೆ, ಸಾವಿತ್ರಿ ಮೇಡಮ್ ನಾಗರತ್ನಮ್ಮ ಕಂಟಿನ್ಯೂ ಮಾಡಿಮ್ಮ ನೀವು. ಲಿಂಕ್ ಬಂದಿಲ್ವಲ್ಲ ಮೇಡಮ್ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ? ಹಾಕಿದಾರೆ ನೋಡಿ ಮ್ಯಾಮ್, ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಕಾಣಿಸ್ತಿದೆ ನೋಡಿ. ಇಲ್ಲ, ಬರ್ತಾ ಇಲ್ಲ ಯಾಕೋ ನನ್ನಲ್ಲಿ. ಹೌದಾ? ಮೆಸೇಜ್ ಕೂಡ ಹಾಕ್ತಿದಾರೆ ಮೇಡಮ್, ಲಿಂಕ್ ಬಂದಿಲ್ಲ. ಒಂದ್ ಸೆಕೆಂಡ್ ನೋಡ್ತೀನಿ. ನಾಗರತ್ನಮ್ಮ ಅವರೇ ಕಂಟಿನ್ಯೂ ಮಾಡಿ.
ಎಲ್ಲೋದ್ರು? ಇದು ಶ್ರದ್ಧೆ ಬಗ್ಗೆ ಮತ್ತೆ ನಾ ಮುಂದುವರ್ಸಂದ್ರೆ ಹೊರ್ತೇನ್ರಿ ಅದು. ಅಮ್ಮ ನೀವ್ ಕಂಟಿನ್ಯೂ ಮಾಡಿ ಸಾವಿತ್ರಿ ಅಮ್ಮ, ಹಾ ಮಾಡ್ತೀನಿ. ಯಾಕಂದ್ರೆ ವಾಯ್ಸ್ ಕ್ಲಿಯರ್ ಇಲ್ಲ, ಸುಮ್ಮನೆ ಸಮಯ ವ್ಯರ್ಥ ಮಾಡೋದ್ ಬೇಡ. ನೀವ್ ಕಂಟಿನ್ಯೂ ಮಾಡಿ ಅಮ್ಮ. ಅವ್ರಿಗೆ ಅನಾನುಕೂಲ ಇದ್ರೆ ಮಾಡ್ತೇನ್ರಿ ಅಷ್ಟೇ ಇದು. ಎಲ್ಲ ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ಅವಕಾಶ ಕೊಡೋಣಂತೆ. ಸಮಯ ಸುಮ್ಮನೆ ವ್ಯರ್ಥ ಮಾಡೋದ್ ಬೇಡ. ಹೌದ್ ಹೌದ್ರಿ, ಓಕೆ ರೀ. ಹಾ, ನಾನು ಶ್ರದ್ಧೆ ಬಗ್ಗೆ ಹೇಳ್ತಾ ಇದ್ನಲ್ರಿ. ಆರೈದು ಶ್ರದ್ಧೆ ಅಂದ್ರೆ ಏನಂತ ಹೇಳಿ, ನಾನು ಪ್ರಚಂಡವಾದ ನಂಬಿಕೆ. ಪ್ರಚಂಡವಾದ ನಂಬಿಕೆ ರೀ, ಬರೀ ಹಾಗೆ ಇಲ್ರದು, ಪ್ರಚಂಡವಾದ ನಂಬಿಕೆ. ಇದನ್ನು ಯಾರು ನಾಶ ಮಾಡ್ಲಾರು, ಧ್ವಂಸ ಮಾಡ್ಲಾರು. ಯಾರಿಗೆ ಯಾಕಂದ್ರೆ ನಾನು ಯಾರಾದ್ರೂ ಒಂದು ನಂಬಿಕೆ ಇಟ್ಟದ್ದಾದ್ರೆ ಅದನ್ನ ನಾಶ ಮಾಡ್ಲಿಕ್ಕೆ ಯಾರಿಗಿನ್ನೂ ಸಾಧ್ಯ ಇಲ್ಲದು. ಅದೇ ರೀತಿ ನಮ್ಮಲ್ಲಿ ಮೊದ್ಲು ಏನ್ ಬೇಕು? ಶ್ರದ್ಧೆ ಬೇಕು. ಶ್ರದ್ಧೆ ನೋಡ್ರಿ, ಈಗ ಯಾವ್ದಾದ್ರು ಒಂದು ಭಕ್ತಿಯಿಂದ ನಾವು ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ ಅಂತ ಹೇಳಿ ಭಕ್ತಿಯೊಳಗೆ ಮತ್ತೆ ಪ್ರಕಾರ ಅದಾವ. ಅದ ಮೊಟ್ಟ ಮೊದಲೇ ಶ್ರದ್ಧಾ ಭಕ್ತಿನ ಅಂತ ಹೇಳ್ತಾರ ನೋಡ್ರಿ, ಭಕ್ತಿ ಬಗ್ಗೆ ಹೇಳ್ಬೇಕಾರ. ಅದೇ ಹಾಗೆ ನಾನು ಆತ್ಮ ಎಲ್ಲಿಂದ ಬಂದದ, ನಾನು ಹೇಗೆ ಅದಂತ ಅದನ್ನ ಮೊದ್ಲು ನಾವು ಶ್ರದ್ಧಾ. ಯಾಕಂದ್ರೆ ನಾ ಆಗಲೇ ಹೇಳಿದಲ್ರಿ, ನಮ್ಮ ಬಗ್ಗೆ ನಮಗೆ ನಂಬಿಕೆ ಇಲ್ಲ, ನಮ್ಮ ಬಗ್ಗೆ ನಮಗೆ ಶ್ರದ್ಧಾ ಇಲ್ಲ ಅಂದ್ರೆ ಬೇರೆದ್ರ ಬಗ್ಗೆ ನಾನು ಹೇಗೆ ನಂಬಿಕೆ ಇಡ್ಲಿಕ್ಕೆ ಸಾಧ್ಯ ಇರೋದು? ಮತ್ ನಮ್ಮನ್ನ ನಾವು ನಂಬೇಕಲ್ರಿ. ಅದು ನಮ್ಮ ಆತ್ಮ ಬ್ರಹ್ಮನಿಂದ ಹಿಡಿದು ಬಂದ ಕಿಡಿ ಅಂತ ಅನ್ನುವಂತಂದ್ರ ನಮ್ಮಲ್ಲಿ ಏನು ಬೇಕು? ನಂಬಿಕೆ ಬೇಕು. ನಾನು ಯಾರು? ನಾವೆಲ್ಲ ತಿಳ್ಕೊಂಡು ಅಯ್ಯೋ ನಾನು ಪಾಪಿ, ಅದಕ್ಕಾಗಿ ಇಲ್ಲಿ ಭೂಮಿ ಬಂದೇನಂತ ನೊಂದ್ಕೋತಾರೆ. ನಾವ್ಯಾಕ ಪಾಪಿಗೋಡ್ರಿ? ನಾವು ಸಾಮಾನ್ಯರ, ನಾವು ಅಂಬುಟ್ರ ಪುತ್ರರು, ನಾವೆಲ್ಲ ನಾವು ಪರಮಾತ್ಮನ ಅಂಶಗಳು. ನಾವು ಆತ್ಮ ಸಾಮಾನ್ಯ ಅಲ್ಲರು. ನಾನು ಪಾಪಿ ಅಲ್ಲ, ನಾನು ಅಜ್ಞಾನಿ ಅಲ್ಲ. ಪ್ರತ್ಯೊಬ್ಬರಲ್ಲಿ ಜ್ಞಾನದ ತುಂಬಿಟ್ಟದು. ಅದು ಹೇಗಾಗಿತ್ತಂದ್ರೆ ಅದನ್ನ ಸ್ವಲ್ಪ ಮುಸುಕು, ಯಾಕಂದ್ರೆ ಮರೆಯಾಗಿದ್ರದು, ಬೂದಿ ಮುಚ್ಚಿದ ಕೆಂಡದಂತೆ ಆಗಿದ್ರದು. ಅದನ್ನ ಬಿಟ್ಟು ಕಸಿ ನಾವು ಏನ್ ಮಾಡ್ತೇವೆ? ಬರೀ ಆ ಕಡೆ ಮಾತ್ರ ನಾವು ಗಮನ ಕೊಡ್ತಾ ಇದ್ದೀವ್ರಿದು. ಅದಕ್ಕಾಗಿ ನಮ್ಗ ಏನ್ ಮಾಡ್ಬೇಕು? ನಾವು ತಿಳ್ಕೊಬೇಕು. ನಾನು ಪಾಪಿ ಅಲ್ಲ, ನಾನು ಸಾಮಾನ್ಯರಲ್ಲ, ನಾವು ಅಜ್ಞಾನಿ ಅಲ್ಲ ಅನ್ನುವಂಥದ್ದನ್ನು ನಮ್ಮಲ್ಲೇ ಏನ್ ಮಾಡ್ಬೇಕು? ನಂಬಿಕೆಯನ್ನು ಇಟ್ಕೋಬೇಕು. ಹಾಗಾದ್ರೆ ಇವೆಲ್ಲ ಯಾಕ ನಮಗ್ ನೆನಪು ಬರ್ತಾ ಇಲ್ಲ? ಹಾಗಾದ್ರೆ ಹೌದಪ್ಪ, ನಾನು ಪರಮಾತ್ಮ ಅಂಶ, ನಮ್ಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೆಲವೊಬ್ರು ಒಂಥರ ನೋವು ಮಾಡ್ಕೋಬಹುದು. ಆದ್ರೆ ಏನಾಗಿದೆ, ಇವೆಲ್ಲ ನನ್ನನ್ನು ತಾತ್ಕಾಲಿಕವಾಗಿ, ಅಂದ್ರೆ ಈ ತಾತ್ಕಾಲಿಕವಾಗಿ ಆವರಿಸುವಂತ ಬೂದಿ ಇರೋದು. ಹೇಳಿಲ್ರಿ, ಕೆಂಡದ ಮೇಲೆ ಬೂದಿ ಇರ್ತದರಿ. ಬೂದಿ ಗಾಳಿ ಬಿಟ್ಟು ಕೂಡಲಿ ಮತ್ತೆ ಕೆಂಡ ಪ್ರಜ್ವಲಿಸ್ತದಲ್ರಿ. ಅದೇ ರೀತಿ ಆ ಬೂದಿ ಏನಾಗೈತ್ರಿ, ನಮ್ಗ ಆವರಿಸೈತ್ರಿ. ಅದನ್ನ ಹೇಗೆ ಬೂದಿ ಯಾವ ಗಾಳಿ ಬರ್ಬೇಕಾಗಿತ್ತು? ಸಾಧನೆ ಮಾಡ್ಬೇಕು. ನಾವು ಸಾಧನೆ ಮಾಡಿ ಆ ಬೂದಿಯಿಂದ ನಾವು ಗಾಳಿ ಬಿಟ್ಟುಕೊಂಡು ಕಸಿಂದ ಪಾರಾಗ್ತೀವ ನಾವು. ಅಂದಾಗ ಮಾತ್ರ ಇದು ಬ್ರಹ್ಮನಿಂದ ಬಂದದ್ದು, ಅಂದ್ರೆ ಪರಮಾತ್ಮನಿಂದ ಬಂದದ್ದು. ನಾವು ಪರಮಾತ್ಮನಿಗೆ ಸಾಗಬೇಕಾದ್ರೆ ನಾವು ಹೇಗೆ ದಾರಿ ಹುಡುಕಾಡ್ಬೇಕು? ನಾವು ಹೇಗೆ ಹೋಗ್ಬೇಕು? ಹೆಂಗ್ ಹೋಗ್ತಾ ಇದ್ದೇವೆ? ಬ್ರಹ್ಮನಿಂದ ಬಂದಿರುವೆ, ಬ್ರಹ್ಮನೆಡೆಗೆ ಹೋಗುತ್ತೇನೆ. ಹೋಗಬೇಕಾದ್ರೆ ಏನಾಗ್ತದೆ? ದಾರಿಲಿ ಅನೇಕ ಕಷ್ಟಗಳು ಬರ್ತಾವ, ಹೌದಾ? ಅನೇಕ ಕಷ್ಟಗಳು ಬರೋ ಸಹಜಿಕ ರೀ. ಯಾಕಂದ್ರೆ ಯಾರು ಒಳ್ಳೆಯ ದಾರಿ ಹೋಗ್ತಾರೋ ಅದ ಕಷ್ಟಗಳಲ್ರವು. ನಿಜವಾಗ್ಲೂ ಕಷ್ಟಗಳು ಅಲ್ವೇ ಅಲ್ಲ, ನಮ್ಮನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬರ್ತಾವ. ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ, ನಮಗ ಅದ್ರ ಬಗ್ಗೆ ಶ್ರದ್ಧೆ ಐತಿಲ್ಲೋ, ಅದ್ರ ಬಗ್ಗೆ ನಿಷ್ಠೆ ಐತಿಲ್ಲ ಅಂತ ನೋಡ್ಲಿಕ್ಕೆ ನಮ್ಮ ಪರೀಕ್ಷೆ ಕಾಲ ಬರ್ತಾವ. ಅದಕ್ಕೆ ಯಾವುದು ಹೆದರದೆ, ಯಾವ ರೀತಿ ಆ ನೀರು ತನ್ನ ಸಮುದ್ರವನ್ನು ಸೇರೋ ತನಕ ಏನ ಕಲ್ಲು ಬರ್ಲಿ, ಮುಳ್ಳು ಬರ್ಲಿ, ಬಂಡೆ ಬರ್ಲಿ, ತೆಗ್ಗ ಬರ್ಲಿ, ಏನೋ ಬಂದು ಸಹಿತ ಹರಿತಾ 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 ತನ್ನ ಮೂಲವನ್ನು ಸೇರ್ಕೊಳ್ತದಲ್ಲ. ಅದೇ ಪ್ರಕಾರ ನಮಗೆ ದಾರಿಯಲ್ಲಿ ಬರುವಂತ ಹಲವಾರು ಕಷ್ಟಗಳನ್ನೆಲ್ಲ ನಾವು ಭೇದಿಸಿಕೊಂಡು ಹೋಗಬೇಕು. ಅಂದಾಗ ಮಾತ್ರ ಮಧ್ಯದಲ್ಲಿ ನಿಲ್ಲದ, ನಾವು ದಾರಿಯಲ್ಲಿ ನಿಲ್ಲಬಾರದು. ನಾವು ದಾರಿ ಹಿಡಿದೇವ್, ನಾವು ಅದನ್ನ ದಾರಿಯಲ್ಲಿ ನಾವು ನಿಲ್ಲದೆ ನನ್ನ ಮೂಲಕ್ಕೆ ಹೋಗುತ್ತೇನೆ. ನಾನು ಯಾರು? ನಾನು ಅನಂತವಾಗಿದ್ದೇನೆ. ನಾನು ಯಾರು? ಪೂರ್ಣತೆಯಲ್ಲೇ ಅದು ಕೊನೆಗಾಣಬೇಕು. ನಾನು ಎಲ್ಲಿ ನಾನು ಪೂರ್ಣದಿಂದ ಬಂದಿದ್ದೇನೆ, ಪೂರ್ಣವಾಗಿದ್ದೇನೆ, ಪೂರ್ಣತೆಯಲ್ಲಿ ನಾನು ಪೂರ್ಣತೆಯನ್ನು ಹೊಂದುತ್ತೇನೆ. ಅದುವೇ ನನ್ನ ಕೊನೆ ಅವಸ್ಥೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಹಾಗಾದ್ರೆ ಇದಕ್ಕಿಂತ ಮುಂಚೆ
ಅದಕ್ಕೆ ಮುಂಚೆ ಅನ್ನೋದ ಇಲ್ವೇ ಇಲ್ಲ. ಹೌದಾ? ಆತ್ಮಶ್ರದ್ಧೆ ನಮ್ಮಲ್ಲಿ ಇರ್ಬೇಕು. ಈ ರೀತಿ ಏನ್ ಇರ್ಬೇಕಂದ್ರ ಶ್ರದ್ಧಾ ಅಂತ ಏನಲ್ರಿ, ನಮ್ಮಲ್ಲಿ ಆತ್ಮಶ್ರದ್ಧೆ ನಮಗ ಇರ್ಬೇಕು. ನಮ್ಮ ಏನ್ ಮಾಡ್ತೇವಲ್ರಿ, ನಮ್ಮ ಗುರು ಹಿರಿಯರಲ್ಲಿ ಶ್ರದ್ಧೆ ಇರ್ಬೇಕು. ನಮ್ಮ ಏನ್ ಮಾಡ್ತಾ ಇದ್ದೇವೆ ಪ್ರತಿನಿತ್ಯ ನಮ್ಮ ಉಸಿರಿನಲ್ಲಿ ನಮಗೆ ಶ್ರದ್ಧೆ ಇರಬೇಕು. ನಮ್ಮ ಧರ್ಮದಲ್ಲಿ ನಮಗೆ ಶ್ರದ್ಧೆ ಇರಬೇಕು. ಆಧ್ಯಾತ್ಮದಲ್ಲಿ ಶ್ರದ್ಧೆ ಇರಬೇಕು. ಸತ್ಯವನ್ನು ತಿಳ್ಕೊಳ್ಳಬೇಕು ಅನ್ನೋಂತ ಏನೇ ಸತ್ಯ ಕಂಡ್ರು ಸಹಿತ ಅದರ ಬಗ್ಗೆ ನಾವು ವಿವರಿಸುವಂತ ಅನೇಕ ಒಂದು ಅಧ್ಯಾತ್ಮದ ಪುಸ್ತಕಗಳು ಅದಾವ. ಆಮೇಲೆ ಗೀತಾ, ಉಪನಿಷತ್ತು, ವಚನ ಸಾಹಿತ್ಯ ಯಾವುದೇ ತಗೋಬೇಕು, ಆ ಎಲ್ಲದರಲ್ಲೂ ಸಹಿತ ನಾವು ನಂಬಿಕೆ ಇಡ್ಬೇಕು. ಆ ನಂಬಿಕೆ ನಮಗೆ ಏನ್ ಮಾಡ್ತದ, ಶ್ರದ್ಧೆಯನ್ನು ಹೇಳ್ತದ. ಆಮೇಲೆ ಬರೇ ಅದನ್ನ ಓದ್ತೇವ, ಅದುವೇ ನಮ್ಮದು ಜೀವನ ಗುರಿ ಆಗ್ಬಾರ್ದು. ನಮ್ಮಲ್ಲೇ ನಾವು ಏನ್ ಮಾಡ್ಬೇಕು, ಅದನ್ನು ತಿಕ್ಕಾಟ ಮಾಡ್ಬೇಕು. ಯಾವ ರೀತಿ ಒಂದು ಮೊಸರು ಮಜ್ಜಿಗೆ ಮಾಡಿ, ಮಜ್ಜಿಗೆಯಿಂದ ಬೆಣ್ಣೆಯನ್ನು ಮಾಡಿ, ಬೆಣ್ಣೆಯಿಂದ ತುಪ್ಪವನ್ನು ತಗೋಬೇಕಾದ್ರೆ ಯಾವ ರೀತಿ ಕ್ರಿಯೆ ಆಗ್ತದೆ ಅದ್ರಲ್ಲಿ ನಿಂತಂತೆ ನಮ್ಮಲ್ಲೇ ಮಥನ ಮಾಡ್ಕೊಳ್ಬೇಕು. ಯಾರು ಏನ್ ಹೇಳಿದ್ರಂತ, ಈಗ ನಾನ್ ಹೇಳ್ತೇನೆ, ಅವ್ರು ಹೇಳ್ತಾರಲ್ಲ, ನಮ್ಮೊಳಗ ನಾವು ಅದನ್ನ ಮಥನ ಮಾಡಿಕೊಂಡು ಕೊನೆಗೆ ಯಾವ್ದು ನಮಗೆ ತೃಪ್ತಿ ಸಿಗುತ್ತದೆ, ಯಾವ್ದು ನಮಗೆ ಆನಂದ ಸಿಗುತ್ತದೆ, ಅದುವೇ ನಿಜವಾದ ಅಧ್ಯಾತ್ಮ ಅಂತ ಹೇಳಿಕಸಿಂದ ಅದ್ ನಮ್ಮಲ್ಲೇ ಏನ್ ಮಾಡ್ಬೇಕು, ಶ್ರದ್ಧೆಯಿಂದ ನಾವು ಹೆಜ್ಜೆ ಇಡ್ಬೇಕಂತ ಹೇಳಿಕಸಿಂದ ನಾವು ಇಲ್ಲಿ ಹೇಳ್ಬೇಕಾಗ್ತದೆ. ಆಮೇಲೆ ಅದನ್ನ ಪ್ರಯೋಗ ಮಾಡ್ಬೇಕು. ಸತ್ಯದ ಅನುಭವಗಳನ್ನ ನಾವು ಅವನ್ನೆಲ್ಲ ಏನ್ ಮಾಡ್ಬೇಕು, ನಮಗೂ ಆ ಅನುಭವದಿಂದ, ಅನುಭವ ಬೇರೆ, ಅನುಭವ ಬೇರೆ, ಅನುಭಾವಿ ಬೇರೆ, ಮತ್ತ ಅದ್ರೊಳಗ ಬೇರೆ ಬೇರೆ ಅದಾವಲ್ರಿ. ಅದನ್ನ ಯಾರು ಬರೆದ್ರು, ಹೆಂಗ ಮಾಡ್ರು, ಅದ್ರ ಮೂಲ ಯಾರು, ಅದೆಲ್ಲ ನಮಗೆ ಅದಕ್ಕೆ ಬೇಕಾಗಿತ್ತು. ನಮಗೇನ್ ಬೇಕಾಗೈತಿ, ನಮಗ್ ಶಾಂತಿ, ನಮಗ್ ನೆಮ್ಮದಿ ಅಂತ ಹೇಳಿ ನಮಗ ಅಧ್ಯಾತ್ಮ ಸತ್ಯಗಳೆಲ್ಲ ಅದನ್ನ ತಿಳ್ಕೊಂಡು ನಮ್ಮ ಹೃದಯದಲ್ಲಿ ನಾವು ಅನುಭವಿಸೋದೇ ನಿಜವಾದ ಶ್ರದ್ಧೆ. ನಮಗ ಪೂರ್ಣ ಆನಂದ, ನಿಜವಾದ ಆನಂದ, ನಿತ್ಯಾನಂದ ಆಗುವಂತ ಯಾವುದೇ ಧರ್ಮದಿಂದ ಬರ್ಲದು. ಆ ಧರ್ಮ ಈ ಧರ್ಮ ಇಲ್ವೇ ಇಲ್ಲ ನಮಗೆ. ನಮಗೆ ನಿಜವಾದ ನೆಮ್ಮದಿ, ಆನಂದವೇ ನಿಜವಾದ ಧರ್ಮ. ದಯವಿಲ್ಲದ ಧರ್ಮ ಯಾವುದಯ್ಯ? ಪ್ರತಿಯೊಂದರಲ್ಲಿ ದಯ ಇರ್ಬೇಕಲ್ರಿ. ದಯದಿಂದ ಬರ್ಬೇಕದು. ಗುರುವಿನಲ್ಲಿ ಶ್ರದ್ಧಾ ಇರ್ಬೇಕು. ಹೌದಾ? ಯಾರು ಗುರು? ಗುರು ಅಂದ್ರೆ ಯಾರು? ಯಾರು ಗುರು? ನಮ್ಮ ಅರಿವನ್ನು ಯಾರು ಜಾಗೃತ ಮಾಡ್ತಾರೋ ಅವರೇ ಗುರು. ನಮ್ಮಲ್ಲಿ ಅಡಗಿರುವಂತ ಗುರು ಯಾವುದು? ಅರಿವು. ಆ ಅರಿವನ್ನೇ ಜಾಗೃತ ಮಾಡ್ಬೇಕು. ಒಂದ್ ಕಡೆ ಒಂದು ವಿಷಯ ಹೇಳ್ತಿಂದದು, ಒಬ್ರು ಗುರುಗಳು ಬಂದಿರಂತಾರೆ. ಅವ್ರು ಹೇಳಿದ್ರು, ನಾನು ಸಹಸ್ರ ಬಿಲ್ವಾರ್ಚನೆ ಮಾಡಿದೆ, ನಾನು ಕೋಟಿ ಬಿಲ್ವಾರ್ಚನೆ ಮಾಡಿದೆ, ನಾನು ಮಠ ಮಂದಿರಗಳನ್ನು ಕಟ್ಟಿದೆ, ನಾನು ಅಷ್ಟು ಶಿಕ್ಷಣ ಇದನ್ನ ಮಾಡಿದೆ, ನಾನು ಹೀಗೆ ಮಾಡಿ ಎಲ್ಲ ಅದನ್ನೇ ಹೇಳಿದ್ರಂತಾರೆ. ಅದ್ರಲ್ಲಿ ಒಬ್ಬರು ಭಕ್ತರು ಎದ್ರಂತಾರೆ. ಎದ್ದು ಏನ್ ಮಾಡ್ರಂತಾರೆ, ಗುರುಗಳೇ ಸ್ವಲ್ಪ ನಿಲ್ರಿ ಅಂತ ಹೇಳ್ತಾರೆ. ಯಾಕಮ್ಮ ಅಂತ ಕೇಳ್ತಾರೆ. ಅಲ್ಲ, ನೀವು ಮಾಡಿದೆಲ್ಲ ಹೇಳ್ತೀರಿ, ನಿಮ್ಮ ಸಾಧನೆನೇ ಹಾಕತ್ತೀರಿ ನೀವು. ನಾವು ಏನ್ ಮಾಡ್ಬೇಕು, ನನ್ನ ಮೂಲ ಸ್ವರೂಪವನ್ನು ತಿಳ್ಕೊಬೇಕಾದ್ರೆ ನನ್ನ ದಾರಿ ಯಾವುದು, ನಾನು ಹೋಗ್ಬೇಕಾದ್ರೆ ನಾವು ಪರಮಾತ್ಮನಿಗೆ ನಾನು ನಿಜದ ಆನಂದದತ್ತ ನಾವು ಸಾಗಬೇಕಾದ್ರೆ ನನಗೆ ನೀವು ತಿಳಿಸ್ಕೊಡ್ತೇರಂತ ನಾನು ಇಲ್ಲಿ ಬಂದು ಕುಂತೇನೆ, ಹೊರತಾಗಿ ನೀವು ಏನ್ ಮಾಡಿಂತ ಕೇಳಕ್ ನಾನು ಬಂದಿಲ್ಲ ಅಂತ ಹೇಳ್ತಾರೆ. ಈ ಪತ್ರಿಜಿಯವರಾಗ್ಲಿ ಅಥವಾ ರಂಗನಾಥ ಗುರುಜಿ ಆಗ್ಲಿ ಏನ್ ಮಾಡ್ತಾರ್ರಿ, ನಮ್ಮಲ್ಲಿರುವಂತ ಮೂಲ ಚೇತನವನ್ನು ಹೊಡೆದೋಡಿಸ್ತಾರೆ. ಯಾವುದ್ರ ಮುಖಾಂತರ? ಧ್ಯಾನದ ಮುಖಾಂತರ. ಇವರು ನಿಜವಾದ ಗುರುಗಳು. ಹೌದಾ? ಅಂದಾಗ ಅಂತ ಗುರುಗಳ ಮೇಲೆ ನಮಗೆ ಶ್ರದ್ಧೆ ಇರ್ಬೇಕಲ್ರಿ. ಅದಕ್ಕೆ ಗುರುವಿನಲ್ಲೇ ಶ್ರದ್ಧೆ ಇರ್ಬೇಕು. ಯಾವಾಗ ನಾವು ಶ್ರದ್ಧೆ ಉಂಟಾಗ್ತದ, ನಮ್ಮ ಅರಿವು ಜಾಗೃತ ಆಗ್ತಾ ಇತ್ತು. ಅದ ಆಧ್ಯಾತ್ಮಿಕ ಅನ್ನುವಂತ ಪ್ರಯಾಣ ಮಾಡೋದಂದ್ರ ಏಕಾಂಗಿ ಸ್ವಲ್ಪ ಕಷ್ಟ ಮಾಡ್ಬೋದು. ಏಕಾಂತದಲ್ಲಿ ಸುಖಾಂತ ಇದೆ ಅದು. ಆದ್ರೂ ಸಹಿತ ನಮ್ಮನ್ನ ಎಚ್ಚರಗೊಳಿಸ್ಲಿಕ್ಕೆ ಒಬ್ರು ಬೇಕಲ್ರಿ, ಎಚ್ಚರಗೊಳಿಸ್ಬೇಕಲ್ರಿ. ಇದನ್ನ ಯಾರು ಸಾಧನೆ ಮಾಡಿರ್ತಾರೋ, ಅಂದ್ರೆ ಈಗ ಪತ್ರಿಜಿಯವ್ರಂತಾರೋ ಸಾಧನೆ ಮಾಡುವಂತ ಸಾಕಷ್ಟು ಗುರುಗಳು, ಬುದ್ಧ, ಬಸವ, ಅಂಬೇಡ್ಕರ್, ಸಾಕಷ್ಟು ನೋಡೋಣ್ರಿ ಅವ್ರನ್ನೆಲ್ಲ. ಎಲ್ಲಾ ಪ್ರತಿಯೊಬ್ಬರು ಗುರುಗಳು, ಯೇಸು ಕ್ರಿಸ್ತ ಆಗ್ಲಿ, ಮೊಹಮ್ಮದ್ ಪೈಗಂಬರ್ ಆಗ್ಲಿ, ಹಲವಾರು ಗುರುಗಳು ತಮ್ಮ ತಮ್ಮ ಒಂದು ಇದರೊಳಗೆ ವಚನ ಸಾಹಿತ್ಯದಲ್ಲಿ ಪ್ರತಿಯೊಂದರೆಲ್ಲ ಗ್ರಂಥಗಳೇ ಬರೆದಿಟ್ಟಿದ್ದಾರೆ. ಏನು? ತಮಗ ಆದ ಅನುಭವಗಳನ್ನೆಲ್ಲ ಬರೆದಿಟ್ಟಿದ್ದಾರೆ. ಆ ಅನುಭವಗಳನ್ನ ನಾವು ವಿಶ್ಲೇಷಣೆ ಮಾಡ್ತಾ 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 ನಾನಾರು ಅಂತ ತಿಳ್ಕೊಂಡ್ ಕಸಿಂದ ನಾವು ಏನ್ ಮಾಡ್ಬೇಕಾಗಿತ್ತಂತ ಕೇಳಿದ ಅಂತ ಅನುಭವಸ್ಥರೊಡಗೂಡಿ, ಈಗೆಲ್ಲ ನಾವು ನೀವು ಒಡಗೂಡಿಯವಲ್ರಿ, ನೀವು ಎಲ್ಲರೂ ಎಷ್ಟು ಮಾಸ್ಟರ್ ಅಂತ ಯಾಕೆ ಹೇಳ್ತಾರೆ ನಿಮ್ಗೆಲ್ಲರಿ? ಅನುಭವಸ್ಥರೊಡಗೂಡಿ ಸಾಗುವುದೇ ಲೇಸು ಅಂತ ಒಂದ್ ಕಡೆ ನನಗೆ ಅನಿಸ್ತಾ ಇದೆ. ಯಾಕಂದ್ರ ಪ್ರತಿಯೊಬ್ಬರು ಈಗ ನೋಡ್ರಿ, ವೈದ್ಯನಂತೆ ಲಾಯರ್ ಇರೋಲ್ಲ. ಹೌದಾ? ಇವತ್ತು ವಕೀಲನೇ ಕೆಲಸ ಬೇರೆ, ಡಾಕ್ಟರ್ನ ಕೆಲಸ ಬೇರೆ.
ಇಲ್ಲಪ್ಪ ಇವತ್ತು ಡಾಕ್ಟರ್ನ ಕೈಯಾಗ ಒಂದು ಇತರ ಕೆಲಸ ಕೊಟ್ಟ ಬರುದಿಲ್ಲಲ್ರಿ. ಹಂಗ ಮೊದಲು ಯಾರು ಅಧ್ಯಾತ್ಮದ ವಿಷಯವನ್ನ ಕಲಿತು ಅನುಭವಿಸುತ್ತಾರೋ ಅಂತ ಅನುಭವಿಕರ ಹತ್ತಿರ ಹೋಗಿಸಿಂದ ಕೆಲವು ದಿವಸ ನಾವು ಅವರ ಅನುಭವವನ್ನು ಅರಿತು ಅದರ ಆನಂದವನ್ನು ಪಡೆದು ನಾವಾಗಿ ಒಂದು ಕಡೆ ಕುಂತು ಧ್ಯಾನ ಮಾಡಿದಾಗ ನಿಜವಾದ ಅನುಭವ ಸಿಗುತ್ತೆ. ಈಗ ಡಾಕ್ಟರ್ ಕಲ್ತು ಬಂದಾರೆ, MBS ಆಗಿದ್ದಾರೆ, ಅವ್ರು ನೇರವಾಗಿ ಒಂದು ಹಾಸ್ಪಿಟಲ್ ತೆಗೆದ್ರೆ ಆಗುತ್ತಾರೆ. ಅವ್ರ ಅನುಭವ ಇರುವಂತ ಹಾಸ್ಪಿಟಲ್ ಅಂತ ಡಾಕ್ಟರ್ ಹತ್ರ ಹೋಗಿ ಅವರಿಂದ ಸಾಕಷ್ಟು ಅನುಭವವನ್ನು ಪಡೆದು ಸ್ವಂತ ಹಾಸ್ಪಿಟಲ್ ತೆಗಿತಾರೆ. ವಕೀಲರ ಸಹಿತ ಹಾಗಾರೆ ಎಲ್ಲೆಲ್ಲಿ ಆಗೈತೆ ಅಂತ ನೇರವಾಗಿಲ್ಲ, ಅವರ ಅನುಭವಿಕರಿಂದ ಕೆಲವೊಂದು ದಿವಸ ಅನುಭವವನ್ನು ಪಡೆದು ಆಮೇಲೆ ಸ್ವಂತ ಅವರು ಕೆಲಸ ಮಾಡ್ತಾರೆ. ಅದೇ ಪ್ರಕಾರ ನಾವು ಅಧ್ಯಾತ್ಮ ಜೀವಿ ಆದ್ರೂ ಸಹಿತ ಎಂಥ ಒಂದು ಶ್ರದ್ಧೆಯನ್ನು ಇಟ್ಟರು ಸಹಿತ ನಾವು ಏನ್ ಮಾಡ್ಬೇಕು, ಅನುಭವಿಗಳಿಂದ ನಾವು ಅಲ್ಲಿ ತಿಳ್ಕೋಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಪಾದ ಪೂಜೆ ಎಂಥ ಪಾದ ಪೂಜೆ ರೀ, ಪದಗಳ ಪೂಜೆ ಇರೋದು. ಆ ಜ್ಞಾನಿಗಳ ಒಂದು ಪದಗಳನ್ನು ನಾವು ಅರಿತು ಬೆರೆತು ಅದನ್ನು ನಾವು ಚೆನ್ನಾಗಿ ಅಳವಡಿಸಿಕೊಂಡು ಅದರಲ್ಲಿ ಶ್ರದ್ಧೆಯನ್ನು ಇಟ್ಟುಕೊಂಡಾದ್ರೆ ಮಾತ್ರ ನಾವು ನಿಜವಾದ ಶ್ರದ್ಧಾವಂತರಂತ ನಾವು ಹೇಳಿಕೆ ಬರ್ತದೆ. ಅದೇ ಪ್ರಕಾರ ನಮ್ಮ ಅಧ್ಯಾತ್ಮ ಜೀವನದಲ್ಲಿ ಸಹಿತ ನಾವು ಏನ್ ಮಾಡ್ಬೇಕು, ಅನುಭವಿಕ ಗುರುವಿನ ಮೇಲೆ ನಾವು ಶ್ರದ್ಧೆಯನ್ನು ಇಟ್ಟುಕೊಳ್ಳಬೇಕು ಅಂತ ಹೇಳಿಂದ ಇಲ್ಲಿ ಸಮಯ 4:34 ಆಯ್ತದು. ಅದಕ್ಕೆ ಇನ್ನೂ ಇದ್ರ ಬಗ್ಗೆ ಹೇಳಿಕೆ ಇನ್ನೂ ನನಗೆ 2 ಬಿಟ್ಟು 3 ಇದನ್ನ ನನಗೆ ಅವಕಾಶ ಕೊಟ್ಟರು ಮುಗಿದಿಲ್ರಿ. ಬಹಳ ಸುಂದರ ವಿಷಯ, ನನಗೆ ಹೇಳ್ಬೇಕಂತ ಉತ್ಸುಕತೆ ಆಗಿದ್ರೆ ಆದ್ರೆ ನಿಮಗ ತೊಂದರೆ ಆಗ್ಬಾರ್ದು, ಯಾಕಂದ್ರೆ ಸಮಯ ಆಗ್ತದೆ. ಇನ್ನು ಮುಂದೆ ಹೇಳ್ಬೇಕಂದ್ರೆ ಹೇಳ್ತೇನ್ರಿ, ಇಲ್ಲ ಸಾಕಂದ್ರ ಇನ್ನೊಂದು ನನಗೆ ಅವಕಾಶ ಕೊಡ್ರಿ, ನಾ ಹೇಳ್ತೇನೆ ಅಂತ ಹೇಳಿಂದ ಮತ್ತೊಮ್ಮೆ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ಏನ್ ತಪ್ಪು ಒಪ್ಪುಗಳಿದ್ರು ಆ ಗುರುವಿನ ಪಾದಕ್ಕೆ ಶಿವ. ಮೇಡಮ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಅಮ್ಮ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ನಮ್ ಕಡೆ ಎಲ್ಲಾ ಪುರಾಣಗಳು ಇಡ್ತಾರೆ ಮೇಡಮ್, ಬೇರೆ ಕಡೆ ಎಲ್ಲ ಆಂಧ್ರ ಬಳ್ಳಾರಿ ಸೈಡ್ ಆ ಕಡೆ ಎಲ್ಲಾ ಪುರಾಣಗಳು ಇಡ್ತಾರೆ. ಆ ಪುರಾಣ ಅಲ್ಲಿ ಅದೇ ಪುರಾಣ ತರ ಕೇಳ್ದಂಗ ಆಯ್ತು ನೋಡಿ ಮೇಡಮ್ ನಮ್ಗೆ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಅಲ್ಲ ನಮಗ್ ಪುರಾಣ ಬೇಕಾಗಿಲ್ರಿ, ನಾವು ನಡೆಯುವಂತ ಒಂದ್ ಇದನ್ ಬೇಕಾರದು. ನಾವು ಯಾವ ರೀತಿ ಪುರಾಣ ಅಂದ್ರೆ ಮತ್ತದ ಬೇರೆ ಆಗುತ್ತದ್ರದ್ದು. ಆ ತಿರು ನೀಲಕಂಠರ ಹಾಗೆ ಇದ್ರು, ಭಕ್ತ ಶಿರ್ಯಾಳ ಹಾಗೆ ಇದ್ರು, ಬೇಡ್ರ ಕಣ್ಣಪ್ಪ ಹಾಗೆ ಇದ್ರು, ನಮಗ್ ಅಸಾಧ್ಯ ಅನ್ನೋದು ಪುರಾಣ ಆಗ್ತದೆ. ಅದು ನಮಗ್ ಬೇಕಾಗಿಲ್ಲ. ಇಲ್ಲ ನಮ್ಮ ಮೇಡಮ್, ಶರಣರಾಗ್ಲಿ ಪತ್ರಿಜಿಯವರಾಗ್ಲಿ ಯಾವ ರೀತಿ ಬಾಳೆ ಬದುಕು ಸಾಮಾನ್ಯರು ಸಹಿತ ಈ ರೀತಿ ಆಗಬಹುದು. ಅಧ್ಯಾತ್ಮ ಜೀವಿ ಯಾಕಂದ್ರೆ ಆತ್ಮ ಪರಮಾತ್ಮನಲ್ಲಿ ಒಂದುಗೂಡುವಂತ ಶಕ್ತಿ ಬರುತ್ತೆ ಅಂತ ಯಾಕಂದ್ರೆ ದಾರಿ ತೋರಿಸ್ತಾರಲ್ಲ, ಅವರ ನಿಜವಾದ ಗುರು. ಪುರಾಣಗಳೆಲ್ಲ ಪುಂಡರ ಗೋಷ್ಠಿ ನೋಡುವಂತ ಒಂದ್ ಕಡೆ ಶರಣರು ಹೀಗಾಗಿ ಅಲ್ಲ ಮೇಡಮ್, ಆಗಲ್ಲ. ಶರಣರು ಇರ್ತಾರಲ್ಲ ಮೇಡಮ್, ಅವ್ರು ಬಂದು ಜೀವನದ ಮೌಲ್ಯಗಳನ್ನ ಹೇಳ್ತಿರ್ತಾರ ಅಲ್ಲಿ. ಯಾವ ತರ ಇರ್ಬೇಕು, ಮನುಷ್ಯ ಹೇಗೆ ಅಂತ ಹೇಳ್ಕೊಡ್ತಿರ್ತಾರೆ. ಮುಕ್ತಿ ಮಾರ್ಗ ಹೇಗೆ ಪಡ್ಬೇಕು, ಯಾವ ತರ ಜೀವನ ಮಾಡ್ಬೇಕು ಅಂತ ಆ ತರ ಕೇಳ್ದಂಗ ಆಯ್ತು ಮೇಡಮ್ ನಮ್ಗೆ. ಬಹಳ ಏನ್ ತಪ್ಪು ಶಿವಣ್ಣ ಪಾದ. ಏನ್ ತಪ್ಪಿಲ್ಲ ಮೇಡಮ್. ಪೋಡ್ ಅಂತೇವಲ್ರಿ, ಪೋಡ್ ಅಂದ್ರಿ ಏನ್ರಿ, 3 kg ಜೋಳ ಅಥವಾ ಏನ ಭತ್ತ ಹೊಲದಲ್ಲಿ ಹಾಕಿ 30 ಚೀಲ ನಾವು ಬೇಯ್ತೇವಲ್ರಿ, ಅದು ಒಂದು ಪವಾಡ ಅಲ್ದನ್ರಿ. ಹೌದ್ರಿ ಯಾವ್ದು ಪವಾಡ? ಪ್ರತಿಯೊಂದು ಪವಾಡಮಯರಿ. ಬಾಲ್ಯಾವಸ್ಥೆ ಹೋಗಿ ಯವನಾವಸ್ಥೆ ಮುಪ್ಪಾವಸ್ಥೆ ಆನಂದ ಭರಿತವಾಗಿರೋ ಇದು ಒಂದು ಪವಾಡ ರೀ. ಪ್ರತಿಯೊಂದು ಕ್ಷಣಗಳನ್ನು ಸದುಪಯೋಗಪಡಿಸಿಕೊಳ್ಳೋದು ಒಂದು ಪವಾಡ ರೀ, ನನ್ನ ಅನಿಸಿಕೆ. ಹೌದಮ್ಮ, ಬಹಳ ಚೆನ್ನಾಗಿ ಹೇಳ್ಕೊಟ್ರಿ. ಧನ್ಯವಾದಗಳು ನಿಮ್ಗೆ. ಧನ್ಯವಾದಗಳು ನಿಮಗೆಲ್ಲರಿಗೂ ಕುಂತ ಕೇಳಿದ್ದಕ್ಕ, ಏನೋ ಒಂದ್ ಇದ್ ಮಾಡಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕ ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ. ಧನ್ಯವಾದಗಳು ಮೇಡಮ್. ಗೀತಾ ಮೇಡಮ್. ಎಸ್ ಮ್ಯಾಮ್, ಪ್ರಶ್ನೋತ್ತರ ತಗೊಳ್ಳಿ ಮ್ಯಾಮ್. ಮಾಸ್ಟರ್ಸ್ ಕಡೆಯಿಂದ ಇಷ್ಟೊತ್ತನಕ ಕೇಳಿದ್ದಾರೆ, ಎಷ್ಟು ಚೆನ್ನಾಗಿ ಎಲ್ರು ವಿಡಿಯೋ ಆನ್ ಮಾಡ್ಕೊಂಡು ನಮ್ಮ ಮೇಡಮ್ ಕ್ಲಾಸ್ ನ ಕೇಳಿದಾರೆ. ಏನು ಅಭಿಪ್ರಾಯ ನೀವೆಲ್ಲ ತಿಳಿಸ್ಬೇಕು ಮಾಸ್ಟರ್ಸ್. ಮುಂದಿನ ತರಗತಿಯಲ್ಲಿ ತಗೊಳಕ್ಕೆ ಏನಾದ್ರು ತಿದ್ದುಪಡಿ ಇದ್ರೂ ಸಹ ಮಾಡ್ಕೊಳಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ನೀವೆಲ್ಲರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ ಮಾಸ್ಟರ್ಸ್. ಹೇಳಿ, ಯಾರಾದ್ರೂ ಹೇಳಿ. ಶ್ರೀಧರ್ ಸರ್ ಹೋಮ್ ಅಂತಿದೆ. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಮಾಸ್ಟರ್, ಸಾಲನ ಮಾಸ್ಟರ್ಸ್ ನಮಸ್ತೆ. ನಮ್ಮ ಸಾವಿತ್ರಿ ಅಮ್ಮನವರು ಅಲ್ಲ, ಈಗ ಶ್ರುತಿ ಮೇಡಮ್ ಅವ್ರು ಅಂದ್ರು ಪುರಾಣ ಪದ್ಧತಿ ಒಳಗ ಹೇಳಿದಾರಂತ ಹೇಳಿ. ಏನ್ರಿ ಅದು ಹೇಳು ಶೈಲಿ ತಮ್ದು, ಮತ್ತ ಆಧ್ಯಾತ್ಮಿಕ ಚಿಂತಕರದಿರಿ ಅಂತ ಹೇಳಿ ನೀವು ಈ ನಮ್ ಗ್ರೂಪಿಗೆ ಒಳ್ಳೆ ಸಿಕ್ಕುದು ನಮ್ ಪುಣ್ಯ. ಬಾಳ ಚೆನ್ನಾಗಿ ಹೇಳಿದ್ರಿ.
ಮತ್ತೆ ಇದರಲ್ಲಿ ಯಾರಾದ್ರೂ ದುಶ್ಚಟಗಳು ಮಾಡೋರು ಗಂಡ್ಮಕ್ಳು ಇದ್ರು ಕೂಡ ಅವನ್ನೆಲ್ಲಾ ಬಿಡ್ಬೇಕು. ಧನ್ಯವಾದಗಳು. ಖುಷಿ ಆಗ್ತದೆ. ಏನೋ ಒಂದು ತಪ್ಪುಗಳನ್ನು ತೆಗೀರಿ ಅಂತ ನಾನು ಹೇಳ್ತಾ ಇದ್ದೇನೆ. ಎಷ್ಟು ಸಾಧ್ಯದಷ್ಟು ಅಲ್ಲದೆ ತಪ್ಪನ್ನು ತೆಗೆದ್ರೆ ಏನಾಗುತ್ತೆ, ನಾವು ಸುಧಾರಿಸಿಕೊಳ್ಳಿಕ್ಕೆ ಒಂದು ಒಳ್ಳೆ ಹೆಜ್ಜೆಗಳನ್ನ ಇಡ್ಲಿಕ್ಕೆ ಒಂದು ಅನುಕೂಲ ಅವಕಾಶ ಆಗ್ತದೆ ಅಷ್ಟೇ. ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಯಾಕೆ ಬ್ರೇಕ್ ಆಗ್ತದೆ? ಸರಿಯಾಗಿ ಕೇಳಿಸ್ತಾ ಇಲ್ರಿ ಧ್ವನಿ. ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸುಧಾ ಮ್ಯಾಮ್ ನಮಸ್ತೆ. ಎಸ್ ಮ್ಯಾಮ್ ಮಾತಾಡಿ. ನಮಸ್ತೆ ಮ್ಯಾಮ್. ನಮಸ್ತೆ. ನಮಸ್ತೆ ಮೇಡಮ್. ನಿಜವಾಗ್ಲೂ ಇವತ್ತಿನ ಕ್ಲಾಸ್ ಇಬ್ಬರ ವಿಷಯಗಳನ್ನ ಕೊಟ್ರಿ, ಗೀತಾ ಮೇಡಮ್ ಮತ್ತೆ ಸಾವಿತ್ರಿ ಮೇಡಮ್. ಗೀತಾ ಮೇಡಮ್ ಹೇಳಿದ್ರು ಒಂದ್ ಏನಂದ್ರ ಮಹಾಭಾಗ್ಯ ಅಂದ್ರೆ ಏನು, ಮಹಾಭಾಗ್ಯ ಯಾವ್ದ ಅನ್ನೋದನ್ನ ನಮಗ್ ನಿಜವಾಗ್ಲೂ ಒಂದೊಂದು ಕೇಳ್ತಾ ಹೋದಾಗ ಹೌದಾ ಇದ ಮಹಾಭಾಗ್ಯನ ಅಂತ ಅನ್ನಿಸ್ತು. ಯಾಕಂದ್ರೆ ನಾವ್ ಅದನ್ನ ಸ್ವಲ್ಪ ಇದಾಗಿ ತಗೊಂಡಿರ್ತೀವಿ. ಈ ಒಂದ್ ಗಿಡ ನೆಡೋದಾಗ್ಲಿ, ಅಯ್ಯೋ ಇದಿಷ್ಟು ಗಿಡ ನೆಡೋದಂತ ಅಷ್ಟೇ ನಾವು ತಗೊಂಡಿರ್ತೇವೆ. ಅದನ್ನ ನೋಡಿದ್ರೆ ಯಾವ ತರ ಮಹಾಭಾಗ್ಯ ಅನ್ನೋದು ಇವತ್ತು ಗೊತ್ತಾಯ್ತು. ಆಮೇಲೆ ಪ್ರಾಣಿ ಪಕ್ಷಿಗಳಿಗೆ ಒಂದ ಊಟ ಆಯ್ತ ನೀರನ್ನ ಹಾಕೋದಾಗ್ಲಿ ಅದ್ರ ಮುಖಾಂತರ ನಾವು ಮಾಡಿದಾಗ ಅದು ಒಂದು ಮಹಾಭಾಗ್ಯ. ಮತ್ತೆ ನಾವು ಜಾಸ್ತಿ ಕೆಲಸ ಮಾಡಿ ಸ್ವಲ್ಪ ನಿದ್ರೆಯನ್ನ ಮಾಡೋದು ಮಹಾಭಾಗ್ಯ. ಈ ತರ ಪ್ರತಿಯೊಂದು ಒಂದೊಂದು ತಿಳ್ಕೊಳ್ತಾ ಹೋದಾಗ ನಿಜವಾಗ್ಲೂ ಅದು ಯಾವ್ದು ನಮ್ಗೆ ಗೊತ್ತಿರಲ್ಲ, ಆದ್ರೆ ಗೊತ್ತಿರದಂತ ವಿಷಯವನ್ನ ಇವತ್ತು ಹೇಳ್ತಾ ಹೋದಾಗ ಹೌದು ಅನ್ನಿಸ್ತು. ಮತ್ತೆ ನಿಜವಾಗ್ಲೂ ಸಾವಿತ್ರಿ ಮೇಡಮ್ ಅವ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಯಾಕಂದ್ರೆ ನಿಜವಾಗ್ಲೂ ಮೇಡಮ್, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನೋದು ಏನ ಐತಿಲ್ಲ, ಅದು ನಿಜವಾಗ್ಲೂ ಅದು ಇವತ್ತು ನಿಮ್ಮಂತ ಗುರುಗಳು ಬಂದ್ ನಮ್ಗೇನ ವಿದ್ಯೆಯನ್ನ ಹೇಳ್ತಾ ಇದ್ದೀರಿ, ಗೊತ್ತಿಲ್ಲದನ್ನ ವಿಷಯನ್ನ ತಿಳಿಸ್ತಾ ಇದ್ದೀರಿ. ಎಷ್ಟು ಧನ್ಯವಾದ ಹೇಳಿದ್ರು ನಾವು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಸುಧಾ ಮ್ಯಾಮ್. ಎಸ್, ನಾರಾಯಣ ನಾಯ್ಕ್ ಅಂತ ನಮ್ಮ ಮಾವನವ್ರು ಇದ್ದಾರೆ. ನಮಸ್ತೆ ಮಾಮ. ನಮಸ್ತೆ. ಎಸ್ ಮಾಮ ಮಾತಾಡಿ. ಸಾವಿತ್ರಮ್ಮ ಇವ್ರು ನಮ್ಮ ಮಾವನವರು. ಹೌದ್ರಿ. ಚೆನ್ನಾಗ್ತಾರೆ. ಯಾಕ ಮುಖ ಕಾಣ್ತಾ ಇಲ್ರಿ? ಈಗ ಸ್ವಲ್ಪ ಶರಣಾರ್ಥಿ ಅನ್ನಾರ. ವಿಷಯ ತುಂಬಾ ಅದ್ಭುತವಾಗಿತ್ತು. ನಿಮ್ಮ ವಾಕ್ಚಾತುರ್ಯ ಇದು ಸಹ ತುಂಬಾ ಅದ್ಭುತವಾಗಿತ್ತು. ಹಾಗಾಗಿ ತಾವುಗಳು ಆಗಿಂದಾಗಿ ಬಂದು ಇಂತಹ ಒಂದು ಕಾರ್ಯಕ್ರಮಗಳನ್ನ ಕೊಟ್ರೆ ಜನರಿಗೆ ಒಂದು ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಈ ದಿನ ವಿಷಯ ತುಂಬಾ ತುಂಬಾ ಉಪಯುಕ್ತವಾಯಿತು. ಹಾಗಾಗಿ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ತಮ್ಮಂತ ಹಿರಿಯರಿಗೆ ಒಂದಿನ ಆಯ್ತಲ್ರಿ, ಅದೊಂದು ಖುಷಿ ಆದ ವಿಚಾರ. ಏನೋ ತಪ್ಪು ಒಪ್ಪುಗಳು ಸಹಿತ ತಮ್ಮಂತವ್ರು ನಮ್ಗೆ ಹೇಳಿಕೊಡ್ಬೇಕ್ರಿ, ನಮ್ಗೆ ದಾರಿ ತೋರಿಸ್ಬೇಕ್ರಿ ನಾವು ನೀವು. ಯಾಕಂದ್ರೆ ಇಲ್ಲಿ ಯಾರು ಸಣ್ಣವ್ರ ದೊಡ್ಡ ಆತ್ಮಗಳ ಭಾವಗಳ ಒಂದು ಸಂಘರ್ಷಣೆ ಆಗಿ ನಿಜದ ಒಂದು ಆನಂದವನ್ನು ಹೊಂದಲಿಕ್ಕೆ ಅಂತ ನಾವು ನೀವು ಎಲ್ಲರೂ ಕೂಡಿವಲ್ರದು. ಅದಕ್ಕಾಗಿ ನಿಮ್ಮಲ್ಲಿರುವಂತ ನೀವು ಇದಕ್ಕೆ ವ್ಯಕ್ತಪಡಿಸೋದಕ್ಕಾಗಿ ಅನಂತ ಶರಣಾರ್ಥಿ. ಥ್ಯಾಂಕ್ ಯು ಸೋ ಮಚ್ ಮಾಮ. ಎಸ್ ಮಾಸ್ಟರ್ಸ್, ಮತ್ತೆ ಯಾರಾದ್ರೂ ಇದ್ದೀರಾ ಮಾಸ್ಟರ್ಸ್? ಏನಾದ್ರು ಪ್ರಶ್ನೆಗಳಾಗಿರ್ಬೋದು, ನಿಮ್ಮ ಅನುಭವ ಆಗಿರ್ಬೋದು. ಶ್ರುತಿ ಮ್ಯಾಮ್ ಪ್ಲೀಸ್ ಕಂಟಿನ್ಯೂ ಮಾಡಿ. ಹಾ ಮೇಡಮ್. ಮಾಸ್ಟರ್ಸ್ ಯಾರಿಲ್ಲ ಅಂದ್ರೆ ಎಲ್ರಿಗೊಂದು ಮಾಸ್ಟರ್ಸ್ ಗೀತಾ ಮ್ಯಾಮ್ ಮತ್ತೆ ಸಾವಿತ್ರಿ ಮೇಡಮ್ ತುಂಬಾ ಚೆನ್ನಾಗಿ ಒಳ್ಳೆ ಜ್ಞಾನವನ್ನ ಹಂಚಿದ್ದಾರೆ. ನಿಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನಮಸ್ತೆ ಮೇಡಮ್, ತಮಗೂ ಧನ್ಯವಾದಗಳು. ಮಾಸ್ಟರ್ಸ್ ಎಲ್ಲ ಜೂಮ್ ಮೀಟಿಂಗ್ ನಲ್ಲಿ ಭಾಗವಹಿಸಿರುವಂತಹ ಎಲ್ಲಾ ಮಾಸ್ಟರ್ಸ್ ಗಳಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು. ಹಾಗೂ ಪತ್ರಿಜಿ ಅವರಿಗೂ ಕೂಡ, ನಾರಾಯಣ್ ಸರ್ ಅವರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳು.
ಕಾರ್ಯಕ್ರಮ ಸಂಪನ್ನಗೊಳಿಸೋಣ ಮೇಡಮ್. ಎಸ್ ಮ್ಯಾಮ್, ಎಸ್. ಸಾವಿತ್ರಿ ಅಮ್ಮ, ಮತ್ತೆ ನಿಮಗೆ ಪುನಃ ಕ್ಲಾಸ್ಗೆ ಅವಕಾಶ ಇದೆ. ದಯಮಾಡಿ ನಮ್ಮ ವೇದಿಕೆಗೆ ಬಂದು ನಿಮ್ಮ ಜ್ಞಾನಧಾರೆಯನ್ನು ನಮಗೆ ಅರಿಸಬೇಕು. ಓಕೆ ಧನ್ಯವಾದಗಳು. so much, ನಮ್ಗೆ master. ಅವಕಾಶ ಕೊಡ್ರಿ ನಮ್ಗೆ. ಯಾಕಂದ್ರೆ ಆವಾಗ ನಮ್ಮದ ಒಂದು ಉದ್ಭವ ಆಗ್ತದಲ್ರಿ. ಅಂದ್ರೆ ಈ ಸದ್ಯ ಒಂದು ಮಗು ಆಗ್ಬೇಕಾದ್ರೆ ತಾಯಿ ಮಗು ಆದಾಗನ ತಾಯಿ ಅನ್ಸ್ಕೊತಾರಲ್ರಿ. ಆಮೇಲೆ ಸ್ಟೂಡೆಂಟ್ಗೂ ಇದ್ದಾಗನ ಟೀಚರ್ಸ್ ಒಂದು ಬೆಲೆ ಅದಲ್ರಿ. ಅದಕ್ಕಾಗಿ ಕೇಳಿಸಿಕೊಳ್ಳೋರು ಉತ್ಸಾಹ ಇತ್ತಂದ್ರಿ ಹೇಳಿಕೊಳ್ಳೋರ್ಗು ಒಂಥರ ಉತ್ಸಾಹ ಆಗಿ ಬರ್ತದ್ರಿ. ಅದು ಹೇಳೋರು ನಾವಲ್ಲ, ಕೇಳೋರು ನೀವಲ್ಲ ಅಂತ ನಾನು ಹೇಳಿದಲ್ರಿ. ಕೇಳುವಂತ ಒಂದು ಸಾಕ್ಷೀಭೂತವಾದಂತ ಒಂದು ವಸ್ತು ಅಂದ್ರೆ ಅದೇ ಪರಬ್ರಹ್ಮ, ಅದೇ ಪರವಸ್ತು ರೀ. ಆ ಪರಬ್ರಹ್ಮನಿಗೆ ಒಂದು ಆನಂದದಾಯಕವಾದಂತಹ ಸನ್ನಿವೇಶವನ್ನು ನೀವೆಲ್ಲ ಒಂದು ರೂಪಿಸಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಮತ್ತು ನನಗ ಸಂತೋಷಿ ವಿಚಾರ. ಧನ್ಯವಾದಗಳು. ಎಸ್ ಮಾ, ಪ್ರಭಾ ಅನ್ನೋರು ಇದ್ದಾರೆ ಮೇಡಮ್. ನಮಸ್ತೆ, ಮಾತಾಡಿ ಮಾ. ಶರಣಾರ್ಥಿ. ಎಲ್ಲರಿಗೂ ಎಲ್ಲ ಆತ್ಮಬಂಧುಗಳಿಗೆ ಶರಣು. ಇವತ್ತಿನ ಕಾರ್ಯಕ್ರಮದಲ್ಲಿ ಸಾವಿತ್ರಮ್ಮ ತುಂಬಾ ಚೆನ್ನಾಗಿ ಹೇಳಿದರು. ಕಣ್ಣ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಎಂಬಂತೆ ನಾವು ನಮ್ಮ ಜ್ಞಾನವನ್ನು ನಾವೇ ಅರ್ಥ ಮಾಡಿಕೊಳ್ಬೇಕು. ನಮ್ಮಲ್ಲಿ ನಾವು ನಮ್ಮ ಅಂತರಂಗವನ್ನು ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದ್ದನ್ನು ತುಂಬಾ ಅದ್ಭುತವಾಗಿತ್ತು ಅಂತ ಹೇಳ್ತೈತೆ. ಧನ್ಯವಾದಗಳು. ಈ ರೀತಿ ದಿನಾಲು ಒಂದೊಂದಿನ ಶರಣ ವಚನಗಳನ್ನು ಕೇಳ್ತಾ ಇದ್ರೆ ನಮ್ಮ ಮನಸ್ಸು ತಲ್ಲೀನ ಆಗುತ್ತದೆ ಅಂತ ಹೇಳ್ಬಲ್ಲೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಮಾಸ್ಟರ್ಸ್, ಏನಾದ್ರೂ ಒಂಚೂರು ಬಿಸಿ ಇದ್ರೆ ನೀವು ವಿಡಿಯೋನ ಆಫ್ ಮಾಡ್ಕೋಬೇಕು ಮಾಸ್ಟರ್ಸ್. ದಯಮಾಡಿ ಎಲ್ಲರೂ ಸ್ವಲ್ಪ ಅದನ್ನೆಲ್ಲರೂ ಗಮನದಲ್ಲಿ ಇಟ್ಕೋಬೇಕು ಮಾಸ್ಟರ್ಸ್. ಎಲ್ಲರೂ ಗಮನಕ್ಕೆ ಬರ್ಲಿ ಅಂತೇಳಿ ವಿಡಿಯೋನ ಏನಾದ್ರೂ ಕೆಲಸದ ಸಮಯದಲ್ಲಾಗಿರ್ಬೋದು ಏನಾರ ಇದ್ರೆ ವಿಡಿಯೋನ ಆಫ್ ಮಾಡ್ಕೋಬೇಕು ಮಾಸ್ಟರ್ಸ್. ಯಾಕೆಂದ್ರೆ ಇದು ಲೈವ್ ಹೋಗ್ತಾ ಇರುತ್ತೆ, ತುಂಬಾ ಮಾಸ್ಟರ್ಸ್ ನೋಡ್ತಾ ಇರ್ತಾರೆ. ಹಾಗಾಗಿ ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾ. ಸಾವಿತ್ರಿ ಅಮ್ಮ, ನಿಮ್ಗೂ ಮತ್ತೆ ಪುನಃ ಕ್ಲಾಸ್ಗೆ ಅವಕಾಶ ಇದೆ. ದಯಮಾಡಿ ನಮ್ಮ ವೇದಿಕೆಗೆ ಬನ್ನಿ. ಝೂಮ್ ಮತ್ತೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸುತ್ತಿರುವಂತ ಎಲ್ಲ ಆತ್ಮ ಬಂಧುಗಳಿಗೂ ಅನಂತ ಧನ್ಯವಾದಗಳು. ಅದ್ಭುತವಾದ ಧ್ಯಾನವನ್ನು ಮಾಡಿದ್ವಿ, ಜ್ಞಾನವನ್ನು ತಿಳ್ಕೊಂಡ್ವಿ. ಮಾಸ್ಟರ್ ಕಡೆಯಿಂದ ಪ್ರಶ್ನೋತ್ತರ ಇತ್ತು ಸರ್, ಅದಕ್ಕೆ ಮೇಡಮ್ ಅದಕ್ಕೆ ಸರಿಯಾದ ಉತ್ತರವನ್ನು ಸಹ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.